ಮಹೇಶ್ ಅಣ್ಣ ಅಲ್ಲ ಕಣೋ, ಡೈನಿಂಗ್ ಹಾಲ್ಗೆ ಹೋಗಿ ಎಲ್ರದ್ದು ಟಿಫನ್ ವಿಚಾರಿಸು ಅಂತಂದ್ರೆ ಇಲ್ಲಿ ಕೈ ಬೀಸ್ಕೊಂಡು ಓಡಾಡ್ತಿದ್ಯಲ್ಲೋ. ನಮ್ ಕಡೆಯವ್ರದ್ದೆಲ್ಲ ಆಲೇ ಟಿಫನ್ ಆಯ್ತಾನ? ಅಯ್ಯೋ ನಮ್ ಕಡೆಯವ್ರದ್ದಲ್ಲ ಕಣೋ, ಮೊದ್ಲು ಗಂಡಿನ ಕಡೆಯವ್ರನ್ನ ವಿಚಾರಿಸಿ ಹೋಗು. ಹೋಗೋ ಬೇಗ ಹೋಗು. ಏಯ್ ಏನೋ ಮಾಡ್ತಿದ್ಯಾ? ಬೇಗ ಬೇಗ ಕುರ್ಸ್ಕೊಂಡು ತೋರ್ಸು. ಮೊದ್ಲು ಗಂಡಿನ ಕಡೆಯವ್ರಿಗೆ ಜಾಗ ಮಾಡ್ಕೊಟ್ಮೇಲೆ ನಮ್ ಕಡೆ ಕೂರ್ಸು. ಬೇಗ ಬೇಗ ಜೋಡ್ಸು. ಬೇಗ ಮಾಡು. ಏನಮ್ಮ ಪುರೋಹಿತ್ರ ಎಲ್ಲೋದ್ರಮ್ಮ? ಮಂತ್ರ ಹೇಳಿ ಸುಸ್ತಾಯ್ತು ಅಂತ ತಿಂಡಿ ತಿನ್ನಕ್ ಹೋಗಿದ್ದಾರೆ. ಓ ಅಂಕಲ್ ವಿಡಿಯೋ ಕವರೇಜ್ ನಾವು ಬಂದಿಲ್ಲ. ಎಲ್ಲ ನೆನೆ ಬಂದು ಕೇಳ್ತಿಯಲ್ಲೋ, ಹೋಗ್ ಫೋನ್ ಮಾಡೋಗೋ. ಮದ್ವೆ ಮನೆಯೋ ಜ್ಞಾನ ಇಲ್ದೆ ಒಳ್ಳೆ ಗೂಳಿ ನುಗ್ದಂಗ್ ನುಗ್ತಾ ಇದೆಯಲ್ಲ. ತಪ್ಪಾಯ್ತಮ್ಮ. ಹಾ ನನಗ್ ಮದ್ವೆನೇ ಆಗಿಲ್ಲ, ಆಗ್ಲೇ ಅಮ್ಮ ಅಂತ್ಯ ನೋಡು. ಮರ್ಯಾದೆಯಾಗಿ ಹೂರೆಲ್ಲ ಎತ್ತಿ ತಟ್ಟೆ ಹಾಕ್ತೋ ಇಲ್ವೋ? ಇಲ್ಲ ಅಂದ್ರೆ ಎಕ್ಸ್ಕ್ಯೂಸ್ ಮೀ, ಆಟೋಗ್ರಾಫ್ ಪ್ಲೀಸ್. ನಾನಾ? ನೀವು ಐಶ್ವರ್ಯ ರೈತನೇ? ಅಲ್ಲ. ಕನ್ಫ್ಯೂಸ್ ಆಗ್ಬಿಟ್ಟೆ. ಅದು ನಿಮ್ ಮೂಗು, ಕಣ್ಣು, ಕಲರು ನೋಡಾಗ ಅನ್ಕೊಂಡೆ. ಈಗ್ಲೇನ್ ಕಮ್ಮಿ ಇಲ್ಲ. ನಿಮ್ ಪರ್ಸನಾಲಿಟಿಲಿ ಒಂದ್ ನೂಲ್ ಕಮ್ಮಿ ಆದ್ರೆ ಸಾಕು, ಸೇಮ್ ಐಶೆ. ನಾನು ಜಾಗಿಂಗು, ಸ್ವಿಮ್ಮಿಂಗು, ಡಯಟ್ ಅಂತ ಎಲ್ಲಾನು ಟ್ರೈ ಮಾಡ್ದೆ. ಅಷ್ಟೇ ಅಲ್ಲ, ಮೈ ಬಗ್ಸ್ ಕೆಲ್ಸನೂ ಮಾಡ್ಬೇಕು. ನಿಮ್ ಸೊಂಟು ಸುತ್ತ ಇರೋ ಟೈರ್ ನ ಸೌಸಿ ಸ್ಲಿಮ್ ಆದ್ರೆ ಆಹಾ ಎಕ್ಸ್ಟ್ರಾರ್ಡನರಿ ಆಗಿರ್ತೀರಾ. ಅದೇನು ಸರಿ, ಅದ್ ಹಾಗೆ ಸಿಂಪಲ್. ಫಾರ್ ಎಕ್ಸಾಂಪಲ್, ಈ ಮದ್ವೆ ಮೇಲೆ ನಡೀತಿರೋ ಕೆಲಸನೆಲ್ಲ ನೀವೇ ಮುತುವರ್ಜಿ ಮಾಡೋದು. ಪ್ಲಸ್ ಬಿದ್ದೋಗಿರೋ ಹೂನೆಲ್ಲ ಎತ್ತಾಕೋದು. ಆಗ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ, ನಮ್ಮ ಐಶ್ ಎಷ್ಟು ಒಳ್ಳೆವಳು ಅಂತ. ನಾನ್ ಐಶು ಅಲ್ಲ, ಲಕ್ಷ್ಮಿ. ಅವಳ ಹತ್ರತನ ಐಶ್ವರ್ಯ ಇರೋದು. ನಾನು ಹೇಳ್ದಾಗ ಮಾಡಿದ್ರೆ ನಿಮ್ ಹೆಸರು ಜೊತೆ ನಿಮ್ ಪರ್ಸನಾಲಿಟಿನೂ ಮೇಂಟೈನ್ ಆಗುತ್ತೆ. ಖರ್ಚು ಕಮ್ಮಿ, ಸಸ್ತಾ ಮಾಲ್ ಬಾಡಪ್ಪನ್ನ. ಮೆನ್ಷನ್ ನಾಟ್. ನಿಮ್ ಹೆಸರು? ಆಕಾಶ್. ಸ್ವೀಟ್ ನೇಮ್. ಥ್ಯಾಂಕ್ಸ್ ಗುರು, ಕರೆಕ್ಟ್ ಟೈಮಿಗೆ ಬಚಾವ್ ಮಾಡಿದೆ. ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಅಡಿಯಾ ಯಾರು ನಟಿ ಕೆಲಸ ಓ ಬಾ ಬಾ ಬಾ, ನಿನ್ಗೆ 100 ವರ್ಷ ಆಯಸ್ಸು. ಅಯ್ಯೋ ನನ್ಗೆ ಅಷ್ಟೊಂದ್ ಬೇಡ ಸರ್, ಒಂದ್ 20 ನೀವೇ ಇಟ್ಕೊಳ್ಳಿ. ಹೌದು, ಸಾಲ ತೀರ್ಸಕ್ಕಾದ್ರೂ ಆಯಸ್ ಬೇಕಲ್ಲ, ಅಂದಾಗೆ ವಿಡಿಯೋ ಚೆನ್ನಾಗಿ ತೆಗಿಬೇಕು. ಸರ್ ಈ ಮದ್ವೆ ಕವರೇಜ್ ನೋಡಿ ನಿಮಗೆ ಇನ್ನೊಂದ್ ಮದ್ವೆ ಮಾಡ್ಕೋಬೇಕು ಅಂತ ಅನ್ಸ್ಬೇಕು, ಹಾಗೆ ತೆಗಿತೀನಿ. ಹೌದಾ? ಜೊತೆಗೊಂದು ಹುಡುಗಿನ ನೀನೇ ನೋಡ್ಬಿಡು. ಆಸೆ ನೋಡು. ಬಾತ್ರೂಮ್ ಅಲ್ಲಿ ಬಿಸಿನೀರ್ ಬರ್ತಿಲ್ಲ, ಅದನ್ನ ನನ್ನ ಕೇಳ್ಬೇಕಾ? ಹೋಗೋ ಚೌಡಿನ ಕೇಳೋಗೋ, ಹೋಗೋ. ಸರ್ ಟೆನ್ಷನ್ ಯಾಕೆ ತಗೋತಿದ್ದೀರಾ? ಮಗಳು ಮದ್ವೆ ಮಾಡ್ತಿದ್ದೀರಾ, ನಗ್ನಗ್ತಾ ಎಂಜಾಯ್ ಮಾಡ್ಕೊಂಡ್ ಮಾಡಿ. ಆಯ್ತಪ್ಪ. ಅದ್ ಸರಿ, ಮದ್ವೆ ಹೆಣ್ಣಲ್ಲಿ? ರೂಮಲ್ಲಿ ಇದ್ದಲ್ಲಪ್ಪ. ಮದ್ವೆ ಹೆಣ್ಣಲ್ಲಿ? ನೀವೇನಾ ಮದ್ವೆ ಹೆಣ್ಣು? ನಿಮಗ್ ಮೇಕಪ್ ಮಾಡಿದವ್ರು ಯಾರು? ನಾನೇ. ನೀವು ಮೇಕಪ್ ಮಾಡೋರ ಅಲ್ಲ ಗೋಡೆಗೆ ಸುಣ್ಣ ಬಣ್ಣ ಹೊಡಿಯೋರು? ತಾಜ್ ಮಹಲ್ ಯಾರಾದ್ರೂ ಪೇಂಟ್ ಹೊಡಿತಾರ? ಸುಮ್ನೆ ಧೂಳು ಹೊಡಿಬೇಕಷ್ಟೇ. ಹೇಳ್ಕ ಆ ಬ್ರಷ್ ಕೊಡಿ ಇಲ್ಲಿ. ಹಣೆಗೊಂದು ಬೊಟ್ಟಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ ಕಮ್ಮಿ ಮಾಡಿದ್ರೆ ಸಾಕು. ಸೂಪರ್. ಲಿಪ್ಸ್ಟಿಕ್ ಕಮ್ಮಿ ಮಾಡೋದ್ ಬೇಡ, ಹಾಗೆ ಇರ್ಲಿ. ನೀವ್ ಯಾರು? ಹುಡುಗಿ ಅಕ್ಕನ? ಅಲ್ಲ, ಅವ್ರಮ್ಮ. ಅಮ್ಮನಾ? ನೀವು ಮದುವೆ ಮಂಟಪದಿಂದ ದೂರ ಇರಿ. ಹತ್ರ ಇದ್ರು ತಾಳಿ ಕಟ್ಟೋ ಟೈಮಲ್ಲಿ ಬೆಂಡ್ ಆಗ್ಬೇಡಿ. ಹುಡುಗ ಮಿಸ್ ಆಗಿ ನಿಮಗ್ ತಾಳಿ ಕಟ್ಬಿಟ್ರೆ ನಿಮ್ ಯಜಮಾನ್ರ ಗತಿ ಏನು? ನೀವು ಸ್ವಲ್ಪ ಮೇಕಪ್ ಡಲ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಕಾಫಿ. ಇದೇನೆ ಲಕ್ಷ್ಮಿ, ನೀನ್ ಕೆಲಸ ಮಾಡ್ತಿದ್ಯಾ? ನಮ್ಮನೆ ಕೆಲಸ ನಾವು ಮಾಡಿದ್ರಲ್ಲಿ ತಪ್ಪೇನು? ವೆರಿ ಗುಡ್, ಕಮ್ಮಿ ಆಗಿದೆ. ಹೇಗಿದ್ಯಾ ರಾಣಿ? ಚೆನ್ನಾಗಿದ್ದೀನಿ. ಯಾಕೆ ಲೇಟು? ಟ್ರಾಫಿಕ್ ಜಾಮ್. ಐ ಆಮ್ ಸೋ ಸಾರಿ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಆಂಟಿ. ಮಾತಾಡ್ತಾ ಇರಿ, ನಾ ಬರ್ತೀನಿ. ಅದ್ ಸರಿ, ಇವತ್ತೇ ನೀನ್ ತುಂಬಾ ನೀಟ್ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಯಾರೇ ನಿಂಗ್ ಮೇಕಪ್ ಮಾಡಿದ್ದು? ನಾನೇ. ರಿಯಲಿ? ವೆರಿ ಗುಡ್. ಶಿ ಇಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಹುಡುಗ ಹೆಂಗಿದ್ದಾನೆ? ಯಾರ್ರೀ ಅದು? ಹೈವೇಲಿ ಸೈಡಿಗೆ ಬನ್ರಿ. ಯಾರು ನೀವು? ನಾನು ಇವಳು ಕ್ಲೋಸ್ ಫ್ರೆಂಡ್. ಅಲ್ಲ, ದುಶ್ಮನ್. ದಯವಿಟ್ಟು ಮುಂದಿನ ಸಾಲಲ್ಲಿ, ಅದರಲ್ಲೂ ಗಂಡು ಕಾಣುವ ಕೂತ್ಕೋಬೇಡಿ, ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಯಾಕೆ? ಇಷ್ಟು ಚಂದವಾಗಿರೋ ನೀವು ನೋಡಿ ಗಂಡು ನಿಮ್ ಫ್ರೆಂಡ್ ತಾಲಿ ಕಟ್ತಾನ? ಯೋಚನೆ ಮಾಡಿ. ಒಂದ್ ಮಾತು, ನಿಮಗ್ ಮೂಗುಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಚಿಕ್ಕದಾಗ ಒಂದು ಹರಳಿದ್ರೆ ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್ ಅಂಡ್ ಸೂಪರ್. ಏನು ತಿಳ್ಕೊಬೇಡಿ, ನನಗೆ ಅನ್ಸುತ್ತೆ ನಾನು ಹೇಳ್ಬಿಡ್ತೀನಿ. ನಮ್ಮನೆಲ್ಲ ಯಾಕಪ್ಪ ತೆಗಿತೀಯಾ? 2 in 1. ಅಡಿಗೆ ಚೆನ್ನಾಗಿದ್ರೆ ಮುಂದಿನ ಮದ್ವೆಗೆ ಬಂದು ಕರೀಲಿ ಅಂತ, ಚೆನ್ನಾಗಿಲ್ದಿದ್ರೆ ಹುಡ್ಕೊಂಬಂದು ಹೊಡಿಲಿ ಅಂತ. ಓ ಬೋಲೆ ಆಸಾಮಿನಪ್ಪ ಇವನು. ಥ್ಯಾಂಕ್ ಯು. ಬರ. ನಂಗೂ ರಾಜ ಜೊತೆ ಮದ್ವೆ ಸೆಟ್ ಆಯ್ತು ಕಣೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ.
ದಯವಿಟ್ಟು ಮುಂದಿನ ಸಾಲಲ್ಲಿ, ಅದರಲ್ಲೂ ಗಂಡು ಕಾಣೋ ಹಾಗೆ ಕೂತ್ಕೋಬೇಡಿ, ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಹಲೋ, ಯೋಚನೆ ಮಾಡಬೇಡಿ. ಆ ಗಂಡು ನಿಮ್ಮನ್ನ ನೋಡಿನೂ ನಿಮ್ಮ ಫ್ರೆಂಡಿಗೆ ತಾಳಿ ಕಟ್ತಾನೆ ಅಂದ್ಮೇಲೆ ಅವ್ನು ನೆಟ್ಟಿಗೆ ಸಂಸಾರ ಮಾಡ್ತಾನೆ ಅಂತ ಅರ್ಥ. ಪರವಾಗಿಲ್ಲ, ಇಲ್ಲೇ ಕೂತ್ಕೊಳ್ಳಿ. ನಿಯತ್ತೇ ಇಲ್ಲ, ಏನ್ ಜನನೋ. ಯಾಕೆ ಸರ್ ಟೆನ್ಷನ್ ಇದ್ದೀರಾ? ಏನಾಯ್ತು? ಅಯ್ಯೋ ಆರ್ಕೆಸ್ಟ್ರಾ ನನ್ ಕಣಯ್ಯ, 3 ತಿಂಗಳ ಮುಂಚೆನೆ ಬುಕ್ ಮಾಡಿದೀನಿ. ಅದ್ಯಾವನು MLA ಎಲೆಕ್ಷನ್ ಕ್ಯಾನ್ವಾಸ್ ಕರೆದ ಅಂತ ಇವ್ನು ನಂಗಾನ ಅಷ್ಟು ಮಾಡಕ್ ಹೋಗಿದ್ದಾನೆ. ಮಾತಿನ ಮೇಲೆ ನೇರ್ಬೇಡ ಅವನ್ಗೆ. ಅಷ್ಟೇ ತಾನೆ? ನೀನೇನಯ್ಯ ಮಾತುಗೂ ಅಷ್ಟೇ ತಾನೆ ಅಂತ ರಾಗಾಳಿತೀಯ? ಅಲ್ಲಯ್ಯ, ಮದುವೆ ಜೊತೆಗೆ ಬಂದ ಜನ ಸಂಗೀತ ಕೇಳಿ ಆನಂದ ಪಡ್ಲಿ ಅಂತ ಆರ್ಕೆಸ್ಟ್ರಾ ಇಟ್ರೆ ಅದಕ್ಕೂ ಕೈ ಕೊಡಲ್ಲ ಅವನು. ಟೇಕ್ ಇಟ್ ಈಸಿ ಸರ್. ಯಾಕೆ ಅಷ್ಟಿರುವಾಗ ಸಂತೋಷಕ್ಕೆ ಏನ್ ಬರ? ನಿಮಗೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ, ಡಿಫ್ರೆಂಟ್ ಕಾಸ್ಟ್ಯೂಮ್ ಅಲ್ಲಿ ಖರ್ಚಿಲ್ದಾರ ಆರ್ಕೆಸ್ಟ್ರಾ ನಾನ್ ನಡ್ಸ್ಕೊಡ್ತೀನಿ. ಸಸ್ತಾ ಮಾಲ್ ಬಡಪನ್ನ. ಏನ? ಹಾ, ಮ್ಯೂಸಿಕ್. ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫೇ ಸಕ್ಸಸ್. ಇದು ಒಂಟಿ ಜೀವಗಳು ಜಂಟಿಯಾಗುವ ಸಂಭ್ರಮದ ವಯಸ್ಸು. ಹಬ್ಬ 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 ಮದುವೆ ಹಬ್ಬ. ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫ್. ತಾಳಿ ಕಟ್ಟಪ್ಪ. ಗಟ್ಟಿ ಮೇಳ. ಪುರೋಹಿತ್ರೆ, 1 ನಿಮಿಷ ಇರಿ. ವಿಡಿಯೋಗ್ರಾಫರ್ ಎಲ್ಲೋ ಕಾಣಿಸ್ತಾ ಇಲ್ಲ, ಬರ್ಲಿ. ಮುಹೂರ್ತ ಮೀರ್ ಹೋಗ್ತಿದಾರ ಇರೇ. ಚೆನ್ನಾಗಿ ಹೇಳಿದ್ರಿ. ವಿಡಿಯೋಗೋಸ್ಕರ ಇನ್ನೊಂದ್ಸಲಿ ನನ್ನ ಮಗಳು ತಾಳಿ ಕಳ್ಸ್ಕೊಳಕಾಗತ್ತಾ? ಸ್ವಲ್ಪ ಇರಿ. ಮೊದಲು ತಾಳಿ ಕಟ್ಲಿ ಬಿಡಿ. 1-2 ನಿಮಿಷ. ವಿಡಿಯೋಗ್ರಾಫರ್ ಬಂದ್ಬಿಡ್ತಾನೆ. ಟೆನ್ಷನ್ ತಗೋಬೇಡಿ. ಇಂದ ಹಾಡ್ದ ಕುಣ್ದ ಕೊನೆಗೆ ಇವನೇ ಟೆನ್ಷನ್ ಕೊಡ್ತಿದ್ದಾನಲ್ಲಪ್ಪ. ಅಯ್ಯೋ, ಮುಹೂರ್ತ ಮೀರ್ ಹೋಗ್ತಿದಾರ ಇರೇ. ನೀನ್ ಬಂದ್ಬಿಡ್ತಾನೆ ಪುರೋಹಿತ್ರೆ. ಅದು ಬಂದಲ್ಲ. ಏನಯ್ಯ ನಿನ್ ಗೋಳು? ಟೆನ್ಷನ್ ತಗೋಬೇಡ ಅಂತ ಹೇಳಿ ನೀನೇ ಟೆನ್ಷನ್ ಕೊಡ್ತಿದ್ಯಾ. ಸರಿಯಾದ ಟೈಮಲ್ಲಿ ಕೈ ಕೊಡ್ತಿದ್ಯಲ್ಲಯ್ಯ. ನಮ್ದು ಕೈ ಕೊಡೋ ಕಾಂದಾನ್ ಅಲ್ಲ ಸರ್, ಕೈ ಹಿಡಿದತ್ತೋ ಕಾಂದಾನ್. ಈ ಮದುವೆನೋ ಟೆಸ್ಟ್ ಮ್ಯಾಚ್ ನಡೆಯಕ್ ಮುಂಚೆ ನಿಮ್ಗೊಂದು ಒನ್ ಡೇ ಮ್ಯಾಚ್ ತೋರಿಸ್ತೀನಿ. ಇದನ್ನ ಏನಯ್ಯ ನೀನು ನಡೀತಾ ಇರೋ ಮದುವೆ ವಿಡಿಯೋ ತೆಗಿಂತಂದ್ರೆ ಒನ್ ಡೇ ಮ್ಯಾಚ್ ನೋಡಿ ಅಂತೀಯಲ್ಲ. 1 ನಿಮಿಷ ತಡ್ಕೊಳ್ಳಿ ಸರ್. ಈ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಸೀಕ್ರೆಟ್ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡಿ. ಅಲ್ಲೋಡ್ರಿ, ಇದೇ ಹುಡುಗ ಅಲ್ವಾ ಅವನು? ಸರ್, ಇವರೆಲ್ಲ ಶಾಕ್ ಆಗಿರಲ್ಲ, ಅರ್ಥ ಇದೆ. ನೀವ್ ಯಾಕೆ ಶಾಕ್ ಆಗಿದ್ದೀರಾ? ಹೆಣ್ಮಕ್ಳ ಲೈಫ್ ಜೊತೆ ಆಟ ಆಡ್ತೀಯ ಮಗನೇ. ನನ್ನ ನೋಡೋ ನೋಟ ನೆಟ್ಗಿಲ್ಲ ಅಂದ್ರೆ ಬಿಡಲ್ಲ. ಇನ್ನು ಆಟ ಆಡಿದ್ರೆ ಬಿಡ್ತೀನಾ? ಅದಲ್ಲ ಆಮೇಲೆ ನಾನೇ ಸರ್ ನಿಮಗೆ ಫೋನ್ ಮಾಡಿದ್ದು. ಅರೆಸ್ಟ್ ಮಾಡ್ರಿ ಇವ್ರನ್ನ. ವೆಲ್ ಡನ್ ಮಿಸ್ಟರ್ ಆಕಾಶ್. ಸರ್, ಚಿಕ್ಕಬಳ್ಳಾಪುರದಲ್ಲಿ ಒಂದು ಮದುವೆಗೆ ವಿಡಿಯೋ ತೆಗಿಯೋಕೆ ಹೋಗಿದೆ. 1-2 ದಿನ ಬಿಟ್ಟು ಅವ್ರ ಮನೆ ಕ್ಯಾಸೆಟ್ ಕೊಡೋಕೆ ಹೋದಾಗ ಅವ್ರ ಮನೆಯವರು ಇವ್ರ ಬಗ್ಗೆ ಪುರಾಣ ಹೇಳ್ಕೊಂಡು ಅಳ್ತಾ ಇದ್ರು. ಇವ್ರು ನಮ್ಮ ಪಕ್ಕ ಸ್ಟೇಟ್ ಅಲ್ಲಿ ಇದೇ ತರ ವೇಷ ಮರ್ಸ್ಕೊಂಡು ಮೋಸ ಮಾಡ್ಕೊಂಡು ಓಡಾಡ್ತಾ ಇದ್ರು. ಇವತ್ ನಿಮ್ಮಿಂದ ಇವ್ರು ಸಿಕ್ಕಾಕೊಂಡ್ರು. ಎನಿವೆ, ಇವತ್ ನಿಮ್ಮಿಂದ ಒಂದು ಹುಡುಗಿ ಜೀವನ ಹಾಳಾಗೋ ತಪ್ತು. ಹೇಳ್ಕೊಂಡ್ ಬಂದ್ರಿ ಅವ್ರನ್ನ. ನಡೀರೋ. ಆಕಾಶ್, ನಿನ್ ಋಣ ನಾನು ಹೇಗೆ ತೀರ್ಸೋದು ಅನ್ನೋ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೇಳ್ಬೇಡಿ ಸರ್. ಅಲ್ಲ ಸರ್, 2 ದಿನದಲ್ಲಿ ನಡೆಯೋ ಮದುವೆಗೆ ವಿಡಿಯೋಗ್ರಾಫರ್ ಇಂದ ಹಿಡಿದು, ಫೋಟೋಗ್ರಾಫರ್ ಇಂದ ಹಿಡಿದು, ಅಡಿಗೆ ಭಟ್ರವರೆಗೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ವಿಚಾರಿಸಿ ಆಮೇಲೆ ಫಿಕ್ಸ್ ಮಾಡ್ತೀರಾ. ಜೀವನ ಪೂರ್ತಿ ಗಂಡನ ಜೊತೆ ಇರ್ಬೇಕಾದ್ರೆ ನಿಮ್ಮ ಮಗಳಿಗೆ ಇಂಥ ಹುಡುಗನ್ ಯಾಕೆ ಸರ್ ಸೆಲೆಕ್ಟ್ ಮಾಡಿದ್ರಿ? ಐ ಆಮ್ ಸಾರಿ ಸರ್, ನಾನು ನಿಮ್ಮನ್ನು ಬೈತಾ ಇಲ್ಲ. ಎಲ್ರು ಇದೇ ತರ ತಪ್ಪು ಮಾಡ್ತಾರೆ. ಯಾಕೆ ಅಂತ 6 ತಿಂಗಳಿಂದ ನಮ್ಮನೆ ಪಕ್ಕದಲ್ಲೇ ಇದ್ದು ನಮಗೆ ತುಂಬಾ ಹತ್ತಿರದವನಾಗಿ ನನ್ನ ನಂಬಿಸ್ಬಿಟ್ಟ. ನಾನು ತಪ್ಪು ಮಾಡ್ಬಿಟ್ಟೆ. ಸರ್, ಈಗ ಅಳಂತದ್ದು ಏನಾಗಿದೆ? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳಿ, ಮುಂದಾಗೋದು ಒಳ್ಳೇದಕ್ಕೆ ಅನ್ಕೊಳ್ಳಿ. ಜೀವನದಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ನನಗೂ ಮದುವೆ ವಯಸ್ಸಿಗೆ ಬಂದಿರೋ ಒಬ್ಳು ತಂಗಿ ಇದಲ್ಲ, ನೀನು ಅದೇ ತರ ನಮ್ಮ. ನಿನಗೆ ಖಂಡಿತ ಒಬ್ಬ ಒಳ್ಳೆ ಹುಡುಗ ಸಿಗ್ತಾನೆ. ಅದು ಏನೇ ಬಂದ್ರು ಡಿಪ್ರೆಸ್ ಆಗದೆ ಕಾನ್ಫಿಡೆಂಟ್ ಆಗಿರ್ಬೇಕು. ನೀವು ಕೊಟ್ಟಿರೋ 3,000 ರೂಪಾಯಿ ಅಡ್ವಾನ್ಸ್ ಅಲ್ಲಿ 400 ರೂಪಾಯಿ ಖರ್ಚಾಗಿದೆ. ಇದು ಮಿಕ್ಕಿದ್ದು. ಪರವಾಗಿಲ್ಲಪ್ಪ, ನೀನೇ ಇಟ್ಕೋ. ಪರವಾಗಿಲ್ಲ, ಇಟ್ಕೊಳ್ಳಿ ಸರ್.
ಹೇಗೂ ಮಗಳು ಮದುವೆ ಮಾಡ್ತೀರಾ, ವಿಡಿಯೋಗ್ರಾಫರ್ ಆಗಿ ನಾನೇ ಬರ್ತೀನಿ, ಅವಾಗ ಇದನ್ನು ಸೇರಿಸಿ ಇಸ್ಕೋತೀನಿ. ಓಕೆ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಮದುವೆ ನಿಂತೋಯ್ತು ಅಂತ ಹಾಗೆ ಹೋಗ್ಬೇಡಿ. ನೀವು ತಂದಿರೋ ಪ್ರೆಸೆಂಟೇಶನ್ ಕೊಟ್ಟು ಊಟ ಮಾಡ್ಕೊಂಡು ಹೋಗಿ. ಅಡ್ಗೆನೂ ವೇಸ್ಟ್ ಆಗಲ್ಲ, ಅವ್ರು ಮಾಡಿರೋ ಖರ್ಚಿಗೆ ಸಹಾಯನೂ ಮಾಡ್ದಂಗಾಗುತ್ತೆ. ಓಕೆ, ನಿನಗೆ ಲಗೇಜ್ ಪ್ಯಾಕ್ ಮಾಡೋ. ಹಾ ಸರಿ. ಥ್ಯಾಂಕ್ ಯು. ಏಕೆ? ನನ್ನ ಫ್ರೆಂಡ್ ಲೈಫ್ ಸೇವ್ ಮಾಡಿದ್ದಕ್ಕೆ. ಇಟ್ಸ್ ಓಕೆ, ಇದೆಲ್ಲ ಮಾಮೂಲು. ಒಂದ್ ಮಾತು, ಕತ್ ಮೇಲೆ ನೆಕ್ಲೆಸ್ ಇರ್ಬೇಕು, ನೆಕ್ಲೆಸ್ ಒಳಗೆ ಕತ್ತಲ್ಲ. ಸಿಂಪಲ್ ಆಗಿ ಗೋಲ್ಡ್ ಚೈನ್ ಹಾಕಲಿ, ಚೆನ್ನಾಗಿ ಕಾಣ್ತೀರ. ಬಾಯ್. ಹಲೋ, ಅಳು ಏನಿದ್ರು ಪಂಡ್ರಿ ಬೈಕ್ ಚಂದ, ಐಶ್ವರ್ಯ ಬೈಗಲ್ಲ. ಸ್ಮೈಲ್ ಪ್ಲೀಸ್. ಹಲೋ, ಯಾವಾಗ? ಅಣ್ಣ, ಅದಕ್ಕೆ ಅಣ್ಣ ಇಲ್ಲಿ ಮೇಲಿದ್ದಾರೆ. ಅಣ್ಣ, ಅಣ್ಣ, ಯಾಕೋ, ಏನಾಯ್ತು? ನಮ್ ಫ್ಯಾಕ್ಟ್ರಿ ಬೆಂಕಿ ಬಿದ್ಬಿಟ್ಟಿದೆ, ಅರ್ಜೆಂಟ್ ಆಗಿ ಹೋಗ್ಬೇಕು ಬಾ. ಈಗ ಎಷ್ಟು ಟೈಮು? 8 ಗಂಟೆ. 8 ರಿಂದ 9 ನಾನು ಮೆಡಿಟೇಷನ್ ಮಾಡ್ತಿದ್ದೆ, ಗೊತ್ತು ತಾನೆ? ದೇಶ ಹತ್ಕೊಂಡು ಉರಿತಾ ಇದ್ರೆ ಯಾವನೋ ಪಿಟಿಲ್ ಬಾರ್ತಿದ್ದಂತೆ, ಅಂತ ಜಾತಿ ಒಂದು. ಏನೋ ಅರ್ಜೆಂಟ್ ಅಂತ ಇದ್ದೆ. ಏನಿಲ್ಲಣ್ಣ, ನಮ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿತ್ತಲ್ಲ, ಆ ಟೆನ್ಷನ್ ಅಲ್ಲಿದ್ದೆ. ಈಗ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ ಹೇಳಿದ್ದೀನಿ, ನೋ ಪ್ರಾಬ್ಲಮ್. ಅದಕ್ಕೆ ಟೆನ್ಷನ್ ಆಗಿದ್ಯಾ? ಆಗಿದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋನು ನಿನ್ನಂತ ಆತರಿಗೆಟ್ಟವನು, ಆಗೋದ್ರ ಬಗ್ಗೆ ಆಲೋಚನೆ ಮಾಡೋನು ನನ್ನಂತ ಆರಾಮಾಗಿರೋ ವ್ಯಕ್ತಿ. ಅದಕ್ಕೆ ಹೇಳೋದು, ದಿನ ಅರ್ಧ ಗಂಟೆ ನನ್ನ ಜೊತೆ ಮೆಡಿಟೇಷನ್ ಮಾಡು, ಮೈಂಡ್ ಕಂಟ್ರೋಲ್ ಇರುತ್ತೆ ಅಂತ. ನೀ ಎಲ್ಲಿ ಕೇಳ್ತೀಯ ದದ್ದಿ? ಸಾಕು. ಅತ್ಗೆ, ನಂಗೂ ಟಿಫಿನ್. ಏನಮ್ಮ ನಂದು? ಸಾಕು. ಹೇಗಿತ್ತು ನಿನ್ ಫ್ರೆಂಡ್ ಮದುವೆ? ಕ್ಯಾನ್ಸಲ್ ಆಗೋಯ್ತಣ್ಣ. ಯಾಕೆ? ಹುಡುಗ ದೊಡ್ಡ ಫ್ರಾಡ್ ಅಂತೆ, ವರದಕ್ಷಿಣೆಗೋಸ್ಕರ ಎಷ್ಟೋ ಜನರಿಗೆ ಮೋಸ ಮಾಡಿದಾನೆ. ಅಂಥವ್ರನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬೇಕು. ಆ ಹುಡುಗನ ಯಾಕೋ ಬೈತೀಯಾ? ಮೋಸ ಹೋಗೋರಿದ್ರನೆ ಮೋಸ ಮಾಡೋರು ಜೀವನ ನಡೆಸೋದು. ಮೊದಲು ಆ ಹುಡುಗಿ ಅಪ್ಪನಿಗೆ ಬುದ್ಧಿ ಇರಬೇಕು. ಇದೇ ಮಾತು ನಾ ವಿಡಿಯೋಗ್ರಾಫರ್ ಹೇಳ್ದ. ಸದ್ಯ ಅವನಿಂದ ನನ್ನ ಫ್ರೆಂಡ್ ಲೈಫ್ ಸೇವ್ ಆಯ್ತಲ್ಲ. ಗುಡ್. ಅಂತ ಹುಡುಗನಿಗೆ ನನ್ನೊಂದು ಸಲ್ಯೂಟ್. ಒಳ್ಳೆ ಕೆಲಸನೇ ಮಾಡಿದಾನೆ. ಅಣ್ಣ, ನಂದೊಂದು ರಿಕ್ವೆಸ್ಟ್. ಏನಮ್ಮ? ನನ್ ಮದ್ವೆ ಆಗೋ ಗಂಡು ಆಸ್ಟ್ರೇಲಿಯಾ ಅಮೆರಿಕಾದಲ್ಲಿರೋಂತಾನೆ, ಬಟ್ ವಿಡಿಯೋಗ್ರಾಫರ್ ಮಾತ್ರ ಆ ಕನ್ನಡಿಗನ್ನೇ ಫಿಕ್ಸ್ ಮಾಡ್ಬೇಕು. ಆಯ್ತಮ್ಮ. ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ ಯು. ಏನೇ ದುಡ್ಡಲ್ಲಿ ಮದ್ವೆ ಕ್ಯಾನ್ಸಲ್ ಆಗೋದ್ ಕಣ. ಹೀಗೆ ಆಗ್ತಿದ್ರೆ ನೀನ್ ನನ್ ಮದ್ವೆ ಮಾಡ್ದಂಗೆನೆ. ಅಣ್ಣ, ನಂಗೆ ಆಲ್ರೆಡಿ 20 ವರ್ಷ ಆಗಿದೆ ಕಣ. ಅಯ್ಯ, ಅದೇನ ಯಾವಾಗ್ಲೂ ಮದ್ವೆ ಮದ್ವೆ ಅಂತ. ಅಲ್ಲ, ಅಣ್ಣ ಸುಸ್ತಾಗಿ ಮನೆಗ್ ಬಂದಿದ್ದಾನೆ, ಒಂದ್ ಲೋಟ ಕಾಫಿ ಕೊಡೋಣ, ಏನ್ ಬೇಕು ಅಂತ ವಿಚಾರಿಸೋಣ, ಅದೆಲ್ಲ ಏನು ಇಲ್ವಾ? ಸುಮ್ನೆ ಪಿಟೀಲ್ ಕುಯ್ಬೇಡ. ನೀನ್ ಇಷ್ಟ ಅಂತ ಗಸಗಸೆ ಪಾಯಸ ಮಾಡಿಟ್ಟಿದ್ದೀನಿ, ಹೋಗ್ಬಿಡಿ. ಗಸಗಸೆ ಪಾಯಸನ? ಗಸಗಸೆ ಪಾಯಸ ಅಂದ್ರೆ ಮುಗೀತು, ಇನ್ ಎಲ್ಲಾನು ಮರ್ತು ಬಿಡ್ತಾನೆ. ಸೂಪರ್ ಕಣೆ, ಪಾಯಸನ ತುಂಬಾ ಚೆನ್ನಾಗಿ ಮಾಡಿದ್ಯಾ. ನೀನ್ ಏನೇ ಹೇಳೋ, ನೀನ್ ಕಟ್ಕೊಂಡು ಒಂದು ಪುಣ್ಯ ಮಾಡಿರ್ತಾನ ಕಣೆ. ಮದ್ವೆ ಆದ್ಮೇಲೆ ತಾನೇ ಅದೆಲ್ಲ, ಮೊದ್ಲು ಸಂಬಂಧ ಓಕೆ ಆಗ್ಬೇಕಲ್ಲಪ್ಪ. ನಾನು ಹುಡುಕ್ತಾನೆ ಇದ್ದೀನಿ, ಆದ್ರೆ ಏನ್ ಮಾಡೋದು, ಈ ರಾಕ್ಷಸಿ ಗಂಡ್ ಸಿಗೋದೇ ತುಂಬಾ ಕಷ್ಟ. ಹೌದಾ? ಹಾಗಾದ್ರೆ ನಿನ್ನ ಯಾವ ರಾಕ್ಷಸಿ ಮದ್ವೆ ಆಗ್ತಾಳೋ ಪಾಪ. ನನಗ್ ರಾಕ್ಷಸಿನ? ಮತ್ತೇನೇನು, ನಾವಿಬ್ರು ಒಂದೇ ಆದ್ಮೇಲೆ ನಮ್ಮಿಬ್ರು ಗುಣನೂ ಒಂದೇ ಆಗಿರ್ಬೇಕು. ನೋಡು, ಮುಂಚೆನೆ ಹೇಳಿದೀನಿ, ನಾನ್ ಈ ಮನೆಯಿಂದ ಎಕ್ಸಿಟ್ ಆಗ್ತಿರೋಗೇನೆ ಅದಕ್ಕೆ ಎಂಟ್ರಿ ಆಗ್ಬೇಕು, ಗೊತ್ತಾಯ್ತಾ? ಆಯ್ತಮ್ಮ ಮಾರೈತಿ, ನೀ ಹೇಳ್ದಂಗೆ ಆಗ್ಲಿ. ತಗೋ, ಇನ್ ಸ್ವಲ್ಪ ಪಾಯಸ ಹಾಕೊಂಬ. ಇದು ಎಕ್ಸ್ಪೋರ್ಟ್ದು, ಇದು ಇಂಪೋರ್ಟ್ ಮಾಡಿರೋದು, ಇದು ಟೋಟಲ್ ಬ್ಯಾಲೆನ್ಸ್ ಇರೋದು. ಚೆನ್ನೈ ಡೆಲಿವರಿ ಮಾಡಿದ್ವಲ್ಲ ಅದು? ಅದು ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ಅಣ್ಣ. ಅದ್ಗೆ ಹೇಳದ್ಗೆ ನಡೀರಿ. ಈ ಬಿಲ್ಲು ಏನು ತೊಂದರೆ ಇಲ್ಲ ಅಣ್ಣ, ಕಲೆಕ್ಟ್ ಮಾಡಕ್ ಹೇಳಿದೀನಿ. ಏನ್ರಿ? ನಂದಿನಿ ಡ್ರೈವಿಂಗ್ ಕಲಿಬೇಕಂತೆ. ಅದನ್ನೆಲ್ಲ ಕಲ್ತ್ಕೊಂಡು ಏನ್ ಮಾಡ್ಬೇಕು? ಯಾಕೆ? ಕಲ್ತ್ರೆ ಏನ್ ತಪ್ಪು? ಮನೇಲಿರೋ ಡ್ರೈವರ್ಗಳಿಗೆ ಕೆಲಸ ಇಲ್ಲದೆ ಸುಮ್ಮನೆ ಸಂಬಳ ಕೊಡ್ತಾ ಇದೀವಿ, ಇವಳು ಡ್ರೈವಿಂಗ್ ಕಲಿತಾಳಂತೆ. ಅಣ್ಣ, ನಾಳೆ ನೀನ್ ನನಗ್ ಮದ್ವೆ ಮಾಡ್ತೀಯ ತಾನೆ? ಹೌದು. ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಅಲ್ವಾ? ಇದುವರೆಗೂ ಯಾರು ಮಾಡಿರಬಾರ್ದು. ಗಂಡು ಫಾರಿನ್ ಅಲ್ಲಿ ಇರೋಂತಾನೆ? ಅದ್ರ ಬಗ್ಗೆ ಡೌಟೇ ಇಲ್ಲ. ಹಾಗಾದ್ರೆ ನಾಳೆ ನನ್ ಮದ್ವೆ ಆದ್ಮೇಲೆ ಗಂಡನ್ ಮನೆಗೆ ಹೋದಾಗ ನನ್ ಜೊತೆ ಡ್ರೈವರ್ನು ಕಳಿಸ್ತೀರಾ? ಅಣ್ಣ, ನನಗ್ ಡ್ರೈವಿಂಗ್ ಬರಲ್ಲ ಅಂದ್ರೆ ನನ್ನನ್ ಬೈಯಲ್ಲ. ತಂಗಿನ ಮುದ್ದಾಗಿ ಪೆದ್ದಿ ತರ ಬೆಳೆಸಿದ್ದಾರೆ, ಬೇಸಿಕ್ ನಾಲೆಜ್ ಕೂಡ ಹೇಳ್ಕೊಟ್ಟಿಲ್ವಲ್ಲ.
ಬೇವಕೂಫ್ಗಳು ಅಂತ ನಿಮ್ಮನ್ ಬೈತಾರೆ. ಕಾಲೇಜ್ ಬೇರೆ ಮುಗೀತು, ಮನೇಲಿ ಕೂತ್ಕೊಂಡ್ ಸುಮ್ನೆ ಬೇಜಾರು ಅಂತ ಕೇಳ್ದೆ. ಸರಿ ಸರಿ, ನಾಳೆಯಿಂದ ಹೋಗು. ಥ್ಯಾಂಕ್ಸ್ ಅಣ್ಣ. ಆಮೇಲೆ ಒಳ್ಳೆ ಡ್ರೈವಿಂಗ್ ಸ್ಕೂಲ್ ಸೇರ್ಕೋ. ನಾನು ಆಲ್ರೆಡಿ ಸೇರಾಯ್ತು. ಏನ್ ಟೈಮಿಂಗ್ಸ್ ಅಂತೆ? ಅರ್ಲಿ ಮಾರ್ನಿಂಗ್, ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಅದು ಸರಿ, ಇದ್ದಿದ್ರೆ ಡೈಲಿ ಒಬ್ಬೊಬ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೇಕಾಗಿತ್ತು. ಅಣ್ಣ, ನನಗೆ ಇದ್ಯಾಕೂ ಸರಿ ಕಾಣಿಸ್ತಾ ಇಲ್ಲ. ಅವಳು ಏನ್ ಕೇಳಿದ್ರು ಓಕೆ ಅಂತೀಯಲ್ಲ ನೀನು? ನೋಡೋ, ಅವಳು ಕೇಳೋ ಚಿಕ್ಕ ಚಿಕ್ಕ ಆಸೆನ ಈಡೇರಿಸ್ತಾ ಹೋದ್ರೆ ನಾಳೆ ನಾವು ಕೇಳೋ ದೊಡ್ಡ ಕೋರಿಕೆನ ಅವಳಿಲ್ಲ ಅನ್ನೋಕ್ಕಾಗಲ್ಲ. ಅಂದ್ರೆ ನಾವು ನೋಡೋ ಸಂಬಂಧನ ಅವಳು ಬೇಡ ಅನ್ಬಾರ್ದು ಅಂದ್ರೆ ಈಗ ಅವಳು ಕೇಳಿದ್ದಕ್ಕೆ ನಾವು ತಲೆ ಅಲ್ಲಾಡಿಸ್ಬೇಕು. ಅದನ್ನ ನೋಡಿ ಅವಳು ಕಲಿಬೇಕು. ನಂದು ನಂದು ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಡ್ರೈವಿಂಗ್ ಸ್ಕೂಲಿಂದ ಕಾರ್ ಬಂದಿದೆ, ಬೇಗ ರೆಡಿ ಆಗಮ್ಮ. 5 ನಿಮಿಷ ಅಣ್ಣ ಪ್ಲೀಸ್. ನೋಡು, ಕಲಿಬೇಕು ಅನ್ನೋದು ಬರೀ ಮಾತಲ್ಲಿದ್ರೆ ಸಾಲದು, ಮನಸ್ಸಲ್ಲೂ ಇರಬೇಕು. ಅದಕ್ಕೆ ಮೈಯನ್ನು ದಂಡಿಸ್ಬೇಕು. ಆಮೇಲೆ ಟೈಮ್ ಮೇಂಟೈನ್ ಮಾಡ್ಬೇಕು. ಹೇಳಮ್ಮ ಹೇಳಮ್ಮ, ಎದ್ದೇಳಮ್ಮ, ಹೇಳು 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 ಹೇಳು. ನೋಡು, ಡ್ರೈವರೇ ಆಗಿರ್ಲಿ, ಕ್ಲೀನರೇ ಆಗಿರ್ಲಿ, ನಮಗೋಸ್ಕರ ಯಾರು ವೆಯ್ಟ್ ಮಾಡಬಾರ್ದು. ಅವ್ರೇನು ಭಿಕ್ಷುಕ್ರೆ? ಹೋಗಮ್ಮ, ಹೋಗಿ ರೆಡಿ ಆಗು, ಬೇಗ ರೆಡಿ ಆಗು. ಸಾರಿ. ಓಕೆ, ಹೋಗು. ನೀವಾ? ನಾನೇ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ ಯಾವ್ದೋ ಹುಡುಗಿಗೆ ಡ್ರೈವಿಂಗ್ ಕಲಿಸ್ಬೇಕು ಅಂತ ಹೇಳಿದ್ರು. ನೀವು ಪ್ಯಾಂಟು ಶರ್ಟ್ ಹಾಕೊಂಡ್ರು ನೋಡಿ ಹುಡುಗ ಅನ್ಕೊಂಡ್ಬಿಟ್ಟೆ. ಹುಡುಗಿರ್ ತರ ಇದ್ರೆ ಚಂದ ಅಲ್ವಾ? ನಿಮ್ಗೆ ಡ್ರೆಸ್ ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ, ಚೂಡಿದಾರ್ ಚೆನ್ನಾಗಿ ಕಾಣಿಸ್ಬೋದು. 1 ಮಿನಿಟ್. ಹಲೋ ಹಲೋ ಮೇಡಮ್, ಸುಮ್ಮನೆ ಎಷ್ಟೊತ್ತಾಗತ್ತೆ ನೀನು? ಅವಳೇನು ಹಾಕೊಂಬಂದ್ರೆ ನಿನ್ಗೆ ಏನೋ ಕಷ್ಟ? ನೀನ್ ಬಂದ್ ಕೆಲಸ ಏನದು ನೋಡ್ಕೊಂಡು ಹೋಗತ್ತಾನೆ. ಏನ್ ದೊಡ್ಡ ಫ್ಯಾಷನ್ ಡಿಸೈನರ್ ನೀನು. ಚೂಡಿದಾರ್ ಅಂತೆ, ಚೂಡಿದಾರ್ ದಪ್ಪ ಕಣ ನೀನು. ಈ ಡ್ರೆಸ್ ಓಕೆನಾ? ಸೂಪರ್, ಥ್ಯಾಂಕ್ ಯು. ಆಮೇಲೆ ನೀವ್ ಚೆನ್ನಾಗಿ ಕಾಣಿಸ್ತೀರ ಅಂತ ಯಾವಾಗ್ಲೂ ಚೂಡಿದಾರ್ನೇ ಹಾಕೋಬೇಡಿ. ಅವಾಗ ಅವಾಗ ಗಂಡಸರ ಬಟ್ಟೆನೂ ಹಾಕಿ, ಆಗ ಈ ಡ್ರೆಸ್ಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹೋಗೋಣ? ಸರಿ. ಓಕೆ. ಅದ್ ಸರಿ, ನೀವ್ ವಿಡಿಯೋಗ್ರಾಫರ್ ಅಲ್ವಾ? ಈ ಕಾರ್ ಡ್ರೈವಿಂಗ್ ಎಲ್ಲ ಏನು? ಮದುವೆ ಸೀಸನ್ ಅದು, ಮಿಕ್ಕಿದ ಸೀಸನ್ ಇದು. ಕಾಂಪಿಟೇಷನ್ ಜಾಸ್ತಿ ನೋಡಿ, ಅದಕ್ಕೆ 4 ಕಡೆ ಕೆಲಸ ಮಾಡ್ಬೇಕು. ಇಲ್ದಿದ್ರೆ ಜೀವನ ಮಾಡೋದು ಕಷ್ಟ. ಅಂದ್ರೆ ನಿಮ್ಗೆಲ್ಲಾ ವಿದ್ಯೆನೂ ಗೊತ್ತು ಅನ್ನಿ. ದುಡ್ಡಿರೋ ಹುಡುಗಿ ಪಟಾಯಿಸೋ ವಿದ್ಯೆ ಮಾತ್ರ ಗೊತ್ತಿಲ್ಲ. ಅದೊಂದು ಗೊತ್ತಿದ್ರೆ ಇಷ್ಟೊತ್ತಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಹ್ಯಾಪಿಯಾಗಿ ಜಂಪ್ ಅಂತ ತಿರುಗ್ತಿದ್ದೆ. ಆಸೆನೂ ತುಂಬಾನೇ ಇದೆ. ಇರಲ್ವಾ? ಈಗಿನ ಕಾಲದಲ್ಲಿ ಕಾವಿ ತೋಟ್ರ ಸ್ವಾಮಿಗಳಿಗೆ ಆಸೆ ಇರ್ಬೇಕಾದ್ರೆ ನಮಗಿರ್ಬಾರ್ದಾ? ಸೊ ನಿಮಗ್ ಕೋಟ್ಯಾಧೀಶ್ವರನ್ ಮನೆ ಹುಡುಗಿನೇ ಬೇಕು ಅನ್ನಿ. ಎಸ್ ಮೇಡಮ್, ನಿಮ್ಗೊಂದು 10 ಕೋಟಿ ರೂಪಾಯಿ ಆಸ್ತಿ ಇರ್ಬೋದಾ? ಇರ್ಬೋದೇನೋ. ಓ, ತುಂಬಾ ಜಾಸ್ತಿ ಆಯ್ತು. ನಮ್ ರೇಂಜ್ ಏನಿದ್ರು ಒಂದು 2-3 ಕೋಟಿ ಇದ್ರೆ ಸಾಕು. ಬಟ್ ಅಂದದಲ್ಲಿ ಮಾತ್ರ ನಿಮ್ಮಲ್ಲಿ 5% ಆದ್ರೂ ಇರ್ಬೇಕು. ನಾನ್ ಅಷ್ಟೊಂದ್ ಚೆನ್ನಾಗಿದ್ದೀನಾ? ಕೇಳ್ತಿರಲ್ಲ ಮೇಡಮ್, ಇದುವರೆಗೂ ನಿಮ್ಗೊಂದು 100 ಜನನಾದ್ರೂ ಲವ್ ಲೆಟರ್ ಕೊಟ್ಟಿರ್ಬೇಕಲ್ಲ? ಕೊಟ್ಟಿಲ್ಲ. ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ. ನೀವೇ ಒಂದು 4-5 ಜನಕ್ಕೆ ಲವ್ ಲೆಟರ್ ಕೊಟ್ಟಿದ್ರೆ ಒಬ್ನಾದ್ರೂ ಓಕೆ ಆಗ್ತಿದ್ದ. ಅನುಭವ ಇಲ್ಲದ್ರೆ ಹೇಳಿ, ನಾನು ಹೇಳ್ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ಬರೀ ಕಾರ್ ಡ್ರೈವಿಂಗ್ ಹೇಳ್ಕೊಟ್ರೆ ಅಷ್ಟೇ ಸಾಕು. ಸಾರಿ ಮೇಡಮ್. ಇದು ಸ್ಟೈರಿಂಗು, ಇದು ಗೇರು. ಓಕೆ. ಈಗ ಇದು ಫಸ್ಟ್ ಗೇರ್ಲಿದೆ. ಓಕೆ. ಆಮೇಲೆ ಇದು ಕ್ಲಚ್ಚು, ಇದು ಬ್ರೇಕ್, ಆಕ್ಸಿಲೇಟರ್. ಓಕೆ. ಸ್ಟೇರಿಂಗ್ ಕಂಟ್ರೋಲ್ ಇರಬೇಕು. ಓಕೆ. ಡ್ರೈವ್ ಮಾಡ್ತಿರುವಾಗ ಮುಂದೆ ನೋಡ್ತಿರ್ಬೇಕು. ಓಕೆ. ನಂದು ಅಣ್ಣ, ಏನ್ ಮಾಡ್ತಾ ಇದೀಯಮ್ಮ? ನೀನೇ ಹೇಳ್ದಲ್ಲಣ್ಣ ನಮ್ಗೋಸ್ಕರ ಯಾರು ಕಾಯ್ಬಾರ್ದು ಅಂತ. ಅದಕ್ಕೆ ಅರ್ಧ ಗಂಟೆ ಮುಂಚೆನೆ ರೆಡಿಯಾಗಿ ವೇಟ್ ಮಾಡ್ತಿದ್ದೀನಿ. ತಪ್ಪಮ್ಮ. ಬೇರೆಯವ್ರು ನಮಗ್ ಕಾಯಬಾರದು ಅನ್ನೋದು ಎಷ್ಟು ನಿಜಾನೋ ಹಾಗೆ ನಮ್ ತನ ಕಳ್ಕೊಂಡು ನಾವು ಬೇರೆಯವ್ರು ಕಾಯ್ದೋ ಸರಿಯಲ್ಲ. ಅವ್ನು CM ಆದ್ರು ಅಷ್ಟೇ, PM ಆದ್ರು ಅಷ್ಟೇ. ಟೈಮ್ ಇದ್ರೆ ನನ್ನ ಜೊತೆ ಮೆಡಿಟೇಷನ್ ಮಾಡುವಂತೆ ಬಾ. ಇಲ್ಲ ಅಣ್ಣ, ನಾನು ಒಳಗಡೆ ಕೂತ್ಕೊಂಡು ಟಿವಿ ನೋಡ್ತಿರ್ತೀನಿ. ಗಾಡಿ ನ್ಯೂಟ್ರಲ್ ಇದೆ. ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ಗೆ ಹಾಕಿ, ಕ್ಲಚ್ ಪ್ರೆಸ್ ಮಾಡಿ, ಆಕ್ಸಿಲೇಟರ್ ಮೆತ್ತಗೆ ಪ್ರೆಸ್ ಮಾಡಿ, ಕ್ಲಚ್ ಸ್ಲೋ ಆಗಿಬಿಡಿ. ಓಕೆ, ಮುಂದೆ ನೋಡ್ರಿ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಇವತ್ತು? ನನ್ ಸೀರಿಯಸ್, ನನ್ನ ಇಷ್ಟ. ಹಾಗಂದ್ರೆ ಹೇಗೆ? ನಗ್ನಗ್ತಾ 4 ಮಾತಾಡಿದ್ರೆ ನಮಗೂ ಡ್ರೈವ್ ಮಾಡಕ್ ಮೂಡಿರುತ್ತಪ್ಪ. ಹೈ, ಏನ್ ಕರ್ಮ ಅನ್ರಿ ನಿಮ್ದು. ಮಾತಾಡಿದ್ರೆ ಲೂಸ್ ತರ ಆಡ್ಬೇಡ, ನಿಮ್ ಕೆಲಸ ನೋಡು ಅಂತೀರಾ. ಮಾತಾಡ್ತಾ ಇದ್ರೆ ಮೂಡಿರಲ್ಲ ಅಂತೀರಾ. ಓ, ಅದಕ್ಕ ಇಷ್ಟು ಸೀರಿಯಸ್? ಐ ಆಮ್ ಸಾರಿ.
ಗೇರ್ ಚೇಂಜ್ ಮಾಡಿ. ನಾವ್ ಇಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಆಗಿದೀವಿ, ಏನಿದು ಹೋಗಿ ಬನ್ನಿ ಅಂತ ಲಕ್ಷಣವಾಗಿ ಹೋಗು ಬಾ ಅಂತ ಕರಿಬಾರ್ದಾ? ಅಲ್ಲ ಕಣೆ ನಂದಿನಿ, ಆ? ನಾನ್ ಡ್ರೈವಿಂಗ್ ಕಲಿಯಕ್ಕೆ ಎಷ್ಟು ದಿನ ಆಗ್ಬೋದು? ಜನರಲ್ ಆಗಿ ಲೇಡೀಸ್ಗೆ 1 ತಿಂಗಳು ಸಾಕು. ಆದ್ರೆ ನೀವೊಂದ್ 2 ತಿಂಗಳು ಬೇಕಾಗುತ್ತೆ. 2 ತಿಂಗಳ? ಯಾಕೆ? ಸುಂದರವಾಗಿರೋ ಹುಡುಗಿರಿಗೆ ಬುದ್ಧಿ ಕಮ್ಮಿ ಅಂತೆ. ದಿಸ್ ಇಸ್ ಟೂ ಮಚ್. ಮಚ್ಚು ಕತ್ತಿ ಎಲ್ಲ ನಮ್ಗಲ್ಲ. ಹಂಬಂತು, ಮೊದಲು ಗೇರ್ ಚೇಂಜ್ ಮಾಡು. ನಾನ್ ಬೇಗ ಕಾರ್ ಡ್ರೈವಿಂಗ್ ಕಲಿಬೇಕು. ಸಾಯಂಕಾಲನೂ ಹೇಳ್ಕೊಡ್ತೀಯ ನಂಗೆ? ನಿನ್ ದುಡ್ಡು ನಿನ್ನ ಇಂಟ್ರೆಸ್ಟ್, ಅದ್ರಲ್ಲಿ ನಂದೇನು. ಓಕೆ, ಗೇರ್ ಚೇಂಜ್ ಮಾಡು. ನಿನಗೆ ಲೂಸ್ ಹೇರ್ ಚೆನ್ನಾಗಿ ಕಾಣಿಸಲ್ಲ. ಲಕ್ಷ್ಮವಾಗಿ ಜಡೆ ಹಾಕೋಬಾರ್ದಾ? ನನಗ್ ಲೂಸ್ ಆಗಿದ್ರೇನೆ ಇಷ್ಟ. ನೀನ್ ಲೂಸೇ, ಅಟ್ಲೀಸ್ಟ್ ನಿನ್ ಹೇರ್ ಆದ್ರೂ ಟೈಟ್ ಆಗಿರ್ಲಿ ಅಂತ ಹೇಳಿದೆ. ಹಾ? ನಿಧಾನ, ಸ್ವಲ್ಪ ಮೆತ್ತಗೆ ಹೋಗು. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಏನ್ ಓದಿದ್ಯಾ? 7ನೇ ಕ್ಲಾಸ್ 7 ಸಲ ಫೇಲ್. ನಂದು ಏನ್ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಿದ್ಯಲ್ಲ? ಎಲ್ಲಿಗೆ? ಡ್ರೈವಿಂಗ್ ಕ್ಲಾಸ್ಗೆ. ಅದು ಬೆಳಗ್ಗೆ ಅಲ್ವಾ? ಹೌದು, 2 ಅವರ್ ಸಾಯಂಕಾಲನೂ ಡ್ರೈವ್ ಮಾಡಿದ್ರೆ ಬೇಗ ಕಲಿಬಹುದು ಅಂತ. ನೀನ್ ಡ್ರೈವಿಂಗ್ ಕಲ್ತ್ ಮೇಲೆ ನನ್ಗೂ ಕಲ್ಸ್ಕೊಡ್ತೀಯಾ? ನೀನ್ ಕಲ್ತಿಯಾನೆ ಮಾಡ್ತೀಯಾ? ಯಾಕೆ ಕಲಿಬಾರ್ದಾ? ನೀನ್ ಕಲಿತಿರೋದೇ ನಂಗೆ ಇಷ್ಟ ಇಲ್ಲ. ನಿನ್ ದೃಷ್ಟಿಲಿ ಬರೀ ಗಂಡಸ್ರೇ ಕಲಿಬೇಕು, ಹೆಂಗಸ್ರಲ್ಲ. ಹೌದು, ನನ್ ದೃಷ್ಟಿಲಿ ಹೆಂಗ್ಸಿರೋದು ಮದುವೆ ಆಗೋದಕ್ಕೆ ಮಕ್ಳನ್ನ ಹೆರೋಕೆ. ಅಂದ್ರೆ ಅವ್ರ ಮುಖ ಮುತ್ತಿ ಒರ್ಸ್ಕೊಂಡಿರ್ಲಿ ಅಂತನಾ? ಹೌದು. ಏನಮ್ಮ ದೊಡ್ಡ ಮೀಟಿಂಗ್ ನಡೀತಾ ಇದೆ? ಏನಿಲ್ಲ ಅಣ್ಣ, ಈ ಅಣ್ಣಂಗೆ ಹೆಂಗಸ್ರ ಮೇಲೆ ಎಷ್ಟು ಗೌರವ ಇದೆ ಅಂತ ತಿಳ್ಕೊತಾ ಇದ್ದೆ ಅಷ್ಟೇ. ಅದ್ಗೆ ನಿಮ್ಗೆ ನಮ್ಮಣ್ಣ ಗಂಡನಾಗ್ ಸಿಕ್ಕಿರೋದು ನಿಮ್ ದುರದೃಷ್ಟ. ಐ ಆಮ್ ಸೋ ಸಾರಿ. ಎನಿವೆ, ಬಾಯ್ ಅಣ್ಣ. ಬಾಯ್. ಬಾಯ್ ಅದ್ಗೆ. ನೀನೇನ್ ಮುಖ ನೋಡ್ತಾ ನಿಂತಿದ್ಯಾ? ಮೊದ್ಲು ಒಳಗೋ ಕಾಫಿ ತಗೊಂಬ. ಅಣ್ಣ, ಮೊದ್ಲು ನಂದು ಮದುವೆ ಮಾಡ್ಬೇಕು. ಇಲ್ದೆ ಹೋದ್ರೆ ಕೋತಿ ತಾನ್ ಕೆಡದಲ್ದೆ ವನ ಎಲ್ಲ ಕೆಡ್ತು ಅಂತಾರಲ್ಲ, ಹಾಗ ನನ್ನ ಹೆಂಡತಿ ತಲೆನೂ ಕೆಡಿಸ್ತಾಳಷ್ಟೇ ಅವಳು. ನಿನ್ ಸೀರಿಯಸ್, ನಿನ್ನಿಷ್ಟ. ಆದ್ರೂ ಕೇಳ್ತೀನಿ, ಯಾಕೆ ಕೂತ್ಕೊಂಡಿದ್ಯಾ? ನಮ್ ಚಿಕ್ಕಣ್ಣ ಬಾಯಿಗೆ ಬಂದಾಗ ಮಾತಾಡ್ದ ಗೊತ್ತಾ? ಬ್ರೇಕ್ ಹಾಕು. ನಮ್ ಅಣ್ಣನ್ ಬಾಯಿಗ ಅಲ್ಲ, ಕಾರ್ಗೆ. ನಡಿ. ನಿಮ್ಮಣ್ಣ ಏನ್ ಬೊಗಳದ ಅಂದೆ? ಐ ಮೀನ್ ಏನ್ ಹೇಳ್ದ ಅಂದೆ? ಹೆಂಗಸ್ರಿಗೆ ಯಾಕೆ ಡ್ರೈವಿಂಗ್ ಅಂತಾನೆ? ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ, ಈ ಗಂಡಸರೆಲ್ಲ ಒಂದೇ ಜಾತಿಯವರು. ಮತ್ತಿನ್ನೇನು, ಈ ಟ್ರಾಫಿಕ್ ನಲ್ಲಿ ಗಂಡನ ಡ್ರೈವಿಂಗ್ ಸೀಟಲ್ಲಿ ಕೂರಿಸಿ ಹೆಂಡತಿ ಆದವಳು ಪಕ್ಕದ ಸೀಟಲ್ಲಿ ಮಾರಾಣಿ ತರ ಕೂತ್ಕೊಂಡು ಜಮ್ ಅಂತ ಹೋಗುತ್ತಾನೆ. ಯಾಕೆ? ಹೆಂಗಸರು ಡ್ರೈವ್ ಮಾಡ್ತಿರುವಾಗ ಗಂಡಸರು ರಾಜನ್ ತರ ಕೂತ್ಕೊಳ್ಳೋಕಾಗಲ್ವಾ? ಹೀಗೆ ಅಣ್ಣವ್ರು ಕೂತಿರೋದು ಅದೇ ಸ್ಟೈಲ್ ಹೇಳ್ತಾನೆ. ಒಂದ್ ನಿಮಿಷ ಗಾಡಿ ನಿಲ್ಸು. ಬ್ರೇಕ್ ಬ್ರೇಕ್. ಹಲೋ, ನೀನ್ ಬೆಂಗಳೂರಲ್ಲಿ ಗಾಡಿ ನಿಲ್ಸ್ಬೇಕು ಅಂದ್ರೆ ನಿನ್ ಕೆಂಗೇರಿಯಲ್ಲೇ ಹೇಳ್ಬೇಕೇನೋ. ಒಂದ್ ನಿಮಿಷ ಬಂದೇ ಇರು. ನಾನ್ ಬದುಕಲ್ಲ. ಈ ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದೆ ಬೇಕು ಚಾರ್ಜ್ ಕಟ್ತಾ ಇರ್ತೀರಿ. ನಾನ್ ವಿದ್ಯಾವಂತ, ನನ್ಗೆ ಪರಿಸ್ಥಿತಿ ನಿಮ್ಗೆ ಯಾರಿಗೂ ಆಗ್ಬಾರ್ದು. ನಾನಿಲ್ಲೇ ಬೇಕು ಚಾರ್ಜ್ ಕಟ್ತಾ ಇರ್ತೀರಿ. ಹಲೋ ಬ್ರದರ್, ಬರ್ಬೇಡ, ಹತ್ರ ಬರ್ಬೇಡ. ನಾನ್ ಸಾಯ್ಬೇಕು, ನನ್ ತರಬೇಡ ನೀನು. ಅಷ್ಟೆಲ್ಲ ಸೀನ್ ಇಲ್ಲ. ನನ್ನ ಹತ್ರನೂ ಕಾರಲ್ಲಿ ಪೆಟ್ರೋಲ್ ಇದೆ, ತಂದ್ಕೊಡ್ತೀನಿ. ಆದ್ರೆ ಸಾಯಕ್ ಮುಂಚೆ ಕಾರಣ ಹೇಳ್ಬಿಟ್ಟು ಸಾಯಿ. ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಯಾಕೆ ಬದುಕಬೇಕು? ಭಿಕ್ಷೆ ಬೇಡಕ್ಕ? ಓ, ನಿಂದ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮಾ? ಹೌದು, ನಾನ್ ಸತ್ರ ಈ ಗವರ್ಮೆಂಟ್ಗೆ ಬುದ್ಧಿ ಬರುತ್ತೆ ಅಂತ ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ದೇಶ ಭಾಷೆ ಬಗ್ಗೆ ತಲೆ ಕೆಡಿಸ್ಕೊಳ್ದಿರೋ ಈ ಗವರ್ಮೆಂಟ್ ನಿನ್ ಸಾವು ಬಗ್ಗೆ ತಲೆ ಕೆಡಿಸ್ಕೊಳುತ್ತಾ? ಇನ್ಯಾರು ತಲೆ ಕೆಡಿಸ್ಕೊಂತಾರೆ? ಗವರ್ಮೆಂಟ್ ತಾನೇ ನಮ್ಗೆ ಕೆಲಸ ಕೊಡ್ಬೇಕು. ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ನೀನೊಂದು ಅಂಗಡಿಗೆ ಹೋಗ್ತೀಯ, ಟಿವಿ ಫ್ರಿಡ್ಜ್ ತಗೊಂತೀಯ, ಅದಕ್ಕೆ 3 ವರ್ಷ ಗ್ಯಾರಂಟಿ ಕೊಡ್ತಿರ್ತಾನೆ. ಹೌದು, ಅದೇ ರೀತಿ ನೀನ್ ಓದಿದಕ್ಕೆ ಗವರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ನಿನ್ನ ಗ್ಯಾರಂಟಿ ಕೊಟ್ಟಿದ್ಯಾ? ಇಲ್ಲ ತಾನೆ? ಅವ್ರು ಕೊಡೋ ಸರ್ಟಿಫಿಕೇಟ್ ಅಲ್ಲಿ ನೀ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಬರೆದು ನೀ ಎಷ್ಟು ಬುದ್ಧಿವಂತ ಅಂತ ಹೇಳ್ತಾರೆ. ಅಷ್ಟೇ ಅಷ್ಟೇ. ನಾವೇ ಓದ್ಬೇಕು ಬುದ್ಧಿ ಬೆಳೆಸ್ಕೊಳಕ್ಕೆ. ಆ ಬುದ್ಧಿನ ಬಂಡವಾಳ ಮಾಡ್ಕೊಂಡು ಬದುಕು ಸಾಗಿಸೋನೆ ನಿಜವಾದ ಬುದ್ಧಿವಂತ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ವಿದ್ಯಾವಂತರು ಏನೇನ್ ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಹಾಗಂತ ನಾವು ಕೂಲಿ ಮಾಡ್ಬೇಕಾ? ತಪ್ಪೇನು? ನಾನ್ BA ಓದಿದ್ದೀನಿ ಗೊತ್ತಾ? ನಾನು MA MPhil ಓದಿದ್ದೀನಿ. ನನಗೆ ಕೆಲಸ ಸಿಕ್ಕಿಲ್ಲ ಅಂತ ನಾನು ಸುಮ್ಮನಿದ್ದೀನ? ನಾನು ವಿಡಿಯೋಗ್ರಫಿ ಮಾಡ್ತೀನಿ, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಹಾಗೆ ಏನೇನೋ ಮಾಡ್ತೀನಿ. ಹಾಗೆ ನೀನೇನಾದ್ರೂ ಮಾಡು, ಅದ್ರ ಜೊತೆ ಕೆಲ್ಸಕ್ಕೂ ಟ್ರೈ ಮಾಡು. ನೀನ್ ಸತ್ರ ಇಲ್ಲಿ ಯಾವನು ತಲೆ ಕೆಡ್ಸ್ಕೊಳ್ಳಲ್ಲ. 2 ನಿಮಿಷ ನೋಡ್ತಾರೆ, ಮನೆಗೆ ಹೋಗ್ತಾರೆ. ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ?
ಕಷ್ಟನೋ ಸುಖನೋ ಜೀವನದಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಏನೇ ಬಂದ್ರು ಎದುರ್ಸ್ ನಿಲ್ಬೇಕು. ಅವನೇ ನಿಜವಾದ ಗಂಡಸು. ಇಷ್ಟು ಹೇಳಿದ್ಮೇಲೂ ನೀ ಸಾಯ್ಬೇಕು ಅಂದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಿನ್ ಹಣೆ ಬರ್ಲಾ? ಏನ್ ಹೇಳ್ತಾ ಇದ್ದೀರಾ ನೀವು? ಊರೆಲ್ಲ ಹುಡುಕ್ಸಿ ಸಿಕ್ಕಿದ್ರೆ ಕತ್ತರಿಸಿ ಹಾಕಿ, ಅವಳು ಸಿಕ್ಕಿದ್ರೆ ಇಲ್ಲಿ ಮೊದಲೇ ಕಳಿಸಿ. ಏನಾಯ್ತ್ರಿ? ನಮ್ ಭಾವನ ಮಗಳು ಯಾರ ಜೊತೆ ಓಡೋಗಿದ್ದಾಳೆ. ಅಯ್ಯೋ, ಮದುವೆಗೆ 2 ದಿನ ಇದೆ, ಎಂತ ಕೆಲಸ ಆಗೋಯ್ತು? ಸದನ ಕೊಟ್ರೆ ಹೀಗೆ ಆಗೋದು. ಪ್ರೀತಿಸೋ ವಿಷಯನ ಮುಚ್ಚಿಟ್ಟು ಮದುವೆ ಒಪ್ಕೊಂಡು ಓಡೋದ್ರೆ ನಮ್ ಭಾವನ ಮರ್ಯಾದೆ ಏನಾಗ್ಬೇಡ. ಏನಣ್ಣ ತುಂಬಾ ಟೆನ್ಷನ್ ಅಲ್ಲಿದ್ಯಾ? ಮೆಡಿಟೇಷನ್ ಮಾಡೋ ಮುಖದಲ್ಲಿ ಕೋಪ ಕಾಣ್ತಿದ್ಯಲ್ಲ. ಏನಿಲ್ಲಮ್ಮ, ಬಿಸಿನೆಸ್ ಟೆನ್ಷನ್. ಅದ್ ಸರಿ, ಎಲ್ಲರಿಗೂ ಬಂತು ನಿನ್ ಡ್ರೈವಿಂಗು? ಹಾ, ನಾನು ಇನ್ 2 ದಿನದಲ್ಲಿ ಪರ್ಫೆಕ್ಟ್ ಡ್ರೈವರ್ ಆಗ್ತೀನಿ. ವೆರಿ ಗುಡ್. ಬಹಳ ಫಾಸ್ಟ್ ಆಗಿದ್ಯಾ. ಮತ್ತೆ ಡೈಲಿ 2 ಕ್ಲಾಸ್ ಅಟೆಂಡ್ ಮಾಡ್ತಿಲ್ವಾ? ಹಾಗಿರ್ಬೇಕು ಇಂಟ್ರೆಸ್ಟ್ ಅಂದ್ರೆ. ಸರಿ, ಡ್ರೈವಿಂಗ್ ಲೇಟ್ ಆಯ್ತು, ನೀವು ಹೊರಡು. ಬಾಯ್ ಅದ್ಕೆ. Bye. ಬರ್ತೀನಿ. ಭಾವ ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ನಾನು DCP ಹತ್ರ ಮಾತಾಡ್ತೀನಿ. ಅವ್ನ್ ಎಲ್ಲೇ ಇದ್ರು ಸರಿ, ಅವ್ನ್ ಸಿಗದೆ ಇದ್ರೆ ಅವ್ನ ಫ್ಯಾಮಿಲಿನಲ್ಲಿ ಯಾರು ಸಿಕ್ಕರು ಸರಿ, ಗೊತ್ತಲ್ಲ? ಸರಿ ಅಣ್ಣ. ಅವ್ನ್ ಸಾಯ್ಬೇಕು. ಇಟ್ಟು ಮುಹೂರ್ತದಲ್ಲಿ ಮದುವೆ ಆಗ್ಬೇಕು. ಇದರಲ್ಲಿ ನಮ್ ಕೈವಾಡ ಇದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಹಾಯ್ ರಾಣಿ. ಏನ್ ಇಷ್ಟ ದಿನ ದರ್ಶನನೇ ಇಲ್ಲ, ಈಗ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಆ ಮಾತ್ನ ನಾನ್ ಕೇಳ್ಬೇಕು. ಯಾಕೆ? ನೀನ್ ನೋಡಿದ್ರೆ ಯಾವಾಗ್ಲೂ ಕಾರ್ ಡ್ರೈವಿಂಗ್ ಅಲ್ಲಿ ಬಿಸಿ ಆಗಿರ್ತೀಯ. ನನ್ಗೆಲ್ ಸಿಗ್ತೀಯಾ? ಅದೇ ಗೊತ್ತು ನಿಂಗೆ? ನಿಮ್ ಅದ್ಕೆ ಹೇಳಿದ್ರು. ಹೌದು, ನಂಗೆ ಡ್ರೈವಿಂಗ್ ಯಾಕೆ ಕಲಿಸ್ತಿದಾರೆ ಅಂತ ಗೊತ್ತಾ ನಿಂಗೆ? ಗೊತ್ತು, ಆಕಾಶ್ ತಾನೆ? ನಿಂಗೆ ಅದು ಗೊತ್ತಾ? ನಿನ್ನೆ ನಮ್ಮ ಮನೆಗ್ ಬಂದಿದ್ದ, ಆಗ ಹೇಳ್ದ. ಹೌದು, ನನ್ ಡ್ರೈವಿಂಗ್ ಬಗ್ಗೆ ಏನ್ ಹೇಳ್ದ? ಓ ಅದಾ, ಹುಡುಗಿಗೆ ಬ್ಯೂಟಿಗ್ ತಕ್ಕ ಹಾಗೆ ಬ್ರೈನ್ ಇಲ್ಲ. ಬ್ರೇಕ್ ಹಾಕು ಅಂದ್ರೆ ಕ್ಲಚ್ ಒತ್ತಾಳೆ, ಗೇರ್ ಹಾಕು ಅಂದ್ರೆ ಹಾರ್ನ್ ಮಾಡ್ತಾಳೆ ಅಂತ ಹೇಳ್ದ. ಮೈ ಗಾಡ್. ಆಮೇಲೆ ಅದೊಂದ್ ದೊಡ್ಡ ಲಿಸ್ಟೇ ಇದೆ, ಹೇಳ್ತಾ ಹೋದ್ರೆ ಫುಲ್ ಡೇ ಆಗ್ಬಿಡುತ್ತೆ. ಅದ್ಯಾಕೀಗ? ಎಷ್ಟು ಕೊಬ್ಬಿರ್ಬೇಕು ಅವನ್ಗೆ. ನನ್ನ ವಿಷಯ ಹೇಳಕ್ಕೆ ನಿಮ್ ಮನೆಗ್ ಬಂದಿದ್ನಾ? ಅದನ್ ಹೇಳಕ್ ಬಂದಿರ್ಲಿಲ್ವೇ? ಯಾವ್ದೋ ಒಂದ್ ಒಳ್ಳೆ ಸಂಬಂಧ ಇದೆ ಅಂತ 2 ಗಂಡಿನ ಫೋಟೋ ತಗೊಂಡ್ ನಮ್ಮ ಅಪ್ಪನ್ ನೋಡಕ್ ಬಂದಿದ್ದ. ನೀನೇನೇ ಹೇಳೆ, ಇಸ್ ವೆರಿ ನೈಸ್. ಅವ್ನ್ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾಕ್ ಸುಮ್ನೆರೆ. ನನ್ ಬಗ್ಗೆ ಕಮೆಂಟ್ ಮಾಡೋನ್ನ ಹೊಗಳ್ತಾ ಇದ್ಯಾ ನೀನು? ಅವನು ಮಾಡ್ತೀನಿ ತಾಳು. ಇನ್ನೂ ಸ್ವಲ್ಪ ರೈಟ್ಗೆ ಸ್ಟ್ರೇಟ್. ಪರವಾಗಿಲ್ಲ, ಚೆನ್ನಾಗಿ ಡ್ರೈವ್ ಮಾಡ್ತಿದ್ಯಾ. ನಂದ್ಯಾವ ಮಹಾ ಡ್ರೈವಿಂಗ್ ಬಿಡು. ಕ್ಲಚ್ ಹಾಕು ಅಂದ್ರೆ ಬ್ರೇಕ್ ಹಾಕ್ತೀನಿ, ಗೇರ್ ಹಾಕು ಅಂದ್ರೆ ಹಾರ್ನ್ ಮಾಡ್ತೀನಿ. ಓ, ನಿನ್ ಫ್ರೆಂಡ್ ಎಲ್ಲ ಹೇಳ್ಬಿಟ್ಲಾ? ಈ ಯಂಗ್ಸರ್ ಬಾಯ ಎಷ್ಟು BBC. ನನಗ್ ಬ್ರೈನ್ ಇಲ್ವಾ? ಬ್ರೈನ್ ಇದೆ, ಸ್ವಲ್ಪ ಬುದ್ಧಿ ಕಮ್ಮಿ ಅಂತ ಹೇಳಿದೆ. ಹೌದಾ? ಯಾಕೆ ಜ್ವರ ಓಡಿಸ್ತಿದ್ಯಾ? ನೀವೇ ಕೊಡ್ಸು. ಇದೇನ್ BP ರೈಸ್ ಆಗೋಗೆ ಆಕ್ಸಿಲೇಟ್ ರೈಸ್ ಮಾಡ್ತಿದ್ಯಾ? ಮೊದಲು ಬ್ರೇಕ್ ಹಾಕೋ. ನನಗ್ ಬ್ರೇಕ್ ಹಾಕಕ್ ಬರಲ್ವೇ? ನಿನ್ ಮುಚ್ಚಿಸಿರ್ತಿದ್ಯಾ? ಹೇ, ಮೆತ್ಕೊಡ್ಸು. ಗಾಡಿ ನಿಲ್ಸಲ್ಲಿ. ಒಳ್ಳೆ ಮೆಂಟ್ಲನ್ನ ಆಡ್ತಿದ್ಯಲ್ಲ, ಗಾಡಿ ನಿಲ್ಸು. ಬ್ರೇಕ್ ಹಾಕು. ನಂದಿನಿ ಬಿಡು. ಹೇ, ಈ ಕಡೆ ಬಾ. ಲೆಫ್ಟ್ ಬಾ. ನಂದಿನಿ ಬ್ರೇಕ್ ಹಾಕು. ಹುಡುಗಾಟ ಆಡ್ತಿದ್ಯಾ ನೀನು? ನಂದಿನಿ ರೈಟಿಗೆ ಬಾ, ರೈಟಿಗೆ ಬಾ. ಬ್ರೇಕ್ ಹಾಕು. ಓ ಗಾಡ್, ಇದು ಬೇರೆ ವರ್ಕ್ ಆಗ್ತಿಲ್ವಲ್ಲಪ್ಪ. ಹುಡುಗಾಟ ಆಡ್ತಿದ್ಯಾ ನೀನು? ನೋಡ್ ಹೇಗಾಗಿದೆ. ಈಗ್ಲಾದ್ರೂ ನಿಂಗೆ ಬುದ್ಧಿಲ್ಲ ಅಂತ ಒಪ್ಕೋತಿಯಾ? ಐ ಆಮ್ ಸಾರಿ. ಸಾರಿ ಅಂತ ಸಾರಿ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ? ನಾನ್ ಸೆನ್ಸ್. ನೋಡು, ನೀನ್ ನಾನು ಹಾಗೆಲ್ಲ ಬೈಬೇಡ. ಬೇಕಾದ್ರೆ ರಿಪೇರಿಗೆ ಎಷ್ಟು ಖರ್ಚಾಗತ್ತೆ ಅಂತ ಹೇಳು, ನಾನು ಕೊಡ್ತೀನಿ. ಏಯ್, ಒಂದ್ಸಲಿ ಮುಖ ಮಟಾಶ್ ಆದ್ರೆ ಫಿನಿಶ್, ಗೊತ್ತಾ? ಮುಖಾನ? ನಿಂದೆ. ನಾನ್ ಕಾರ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅನ್ಕಂಡ. ಅದ್ ಬಿಡು, ರಿಪೇರ್ ಆಗುತ್ತೆ. ನಿನ್ ಮುಖದ ಮೇಲೆ 4 ಸ್ಟಿಚ್ ಬಿದ್ರೆ ಒಳ್ಳೆ ವಾಂಟೆಡ್ ರೋಡಿ ತರ ಕಾಣ್ತೀಯ. ಆಮೇಲೆ ಕನ್ನಡಿ ನೋಡ್ಕೊಂಡಾಗ್ಲೆಲ್ಲ ನೀನ್ ನಾಪ್ಸ್ಕೊಂಡ್ ಬೈತಿರ್ತೀಯ. ಅದ್ ನನಗ್ ಬೇಕಾ? ಅಲ್ಲ, ಸುಂದರವಾಗಿರೋ ನಿನ್ ತರ ಹುಡುಗಿರೋ ಡೈನಾ ತರ ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯ್ತಾ ಇದ್ರೆ ಕರ್ನಾಟಕ ಕಲರ್ಸ್ ಗಳಿಲ್ದೆ ಖಾಲಿ ಹೊಡಿಬೇಕಾಗುತ್ತೆ, ಗೊತ್ತಾ? ನೀನ್ ನನ್ ಹೊಗಳ್ತಾ ಇದೆಯೋ ಇಲ್ಲ ಬೈತಾ ಇದೆಯೋ? ಅವ್ರವ್ರ ಭಾವಕ್ಕೆ ನೀನ್ ಹೇಗ್ ತಿಳ್ಕೊತೀಯೋ ಹಾಗೆ. ಅಂದಾಗ ನೀ ಆಟೋ ತಗೊಂಡ್ ಮನೆಗೆ ಹೋಗು, ನಾ ಕಾರ್ ರಿಪೇರಿ ಮಾಡ್ಕೊಂಡ್ ಬರ್ತೀನಿ. ಐ ಆಮ್ ಸಾರಿ. ನಾನ್ ಕರ್ಮ. ಅಂದ್ರೆ ಈ ಕೆಲ್ಸನ ಬಿಟ್ಬಿಟ್ಟೆ? ನಾನ್ ಬಿಟ್ಟೆ ಅಂತೀನಿ, ಓನರ್ ತೆಗ್ದಾಕ್ತೆ ಅಂತಾನೆ. ಇಬ್ಬರಿಗೂ ಪ್ರೆಸ್ಟೀಜ್ ಪ್ರಾಬ್ಲಮ್ ಅಷ್ಟೇ. ಅದೆಲ್ಲ ಓಕೆ. ಕೆಲ್ಸ ಹೋಗಿದ್ಯಾಕೆ? ಡ್ರೈವಿಂಗ್ ಕಲ್ಸ್ಬೇಕಾದ್ರೆ ಒಂದು ಹುಡುಗಿ ಆಕ್ಸಿಡೆಂಟ್ ಮಾಡಿದ್ಲು. ಅವಳ ಹತ್ರ ರಿಪೇರಿ ನಾ ದುಡ್ಡು ಕೇಳಿಲ್ಲ. ಕೇಳ್ಬೇಕಾಗಿತ್ತು. ನಿಮ್ಮ ಅಪ್ಪನ ಮನೆ ಗಂಟೆ ಹೋಗ್ತಿತ್ತು. ಸಿಸ್ಟರ್, ರೂಲ್ಸ್ ಪ್ರಕಾರ ಡ್ರೈವಿಂಗ್ ಕಲ್ಸುವಾಗ ಆಕ್ಸಿಡೆಂಟ್ ಆದ್ರೆ ತಪ್ಪು ಅವ್ರದಲ್ಲ, ನಮ್ದು. ಓ ಅದಕ್ಕಾ? ಅಲ್ಲ, ಆ ಹುಡುಗಿಗೆ ₹1,00,00,000 ಆಸ್ತಿ ಇದೆ. ಒಂದ್ 20 ಸಲ ಹೊಡಿಯೋಣ ಅಂತ ನಮ್ಮ ಓನರ್ ಎಗರಾಡ್ತಿದ್ದ. ಅದಕ್ಕೆ ನೀನ್ ಆಗಲ್ಲ ಅಂದೆ. ಕರೆಕ್ಟ್. ಅದ್ರ ಪ್ರಸಾದನೇ ಈ ಸಸ್ಪೆನ್ಷನಾ? ಎಸ್. ಅಲ್ಲ, ನೀನ್ ಹೀಗೆ ಸಿಗೋ ಕೆಲ್ಸನೆಲ್ಲ ಕಳ್ಕೊಂತಾ ಇದ್ರೆ ನೀನ್ ದುಡಿಯೋದು ಯಾವಾಗ? ವರದಕ್ಷಿಣೆ ಕೂಡಿಡೋದು ಯಾವಾಗ? ನನ್ ಮದ್ವೆ ಮಾಡೋದು ಯಾವಾಗ? ಅಪ್ಪ ತಂದೆ ಎರಡೂ ಒಂದೇ. ನೀನ್ ಸುಮ್ನಿರೋ. ಅಪ್ಪ ತಂದೆ, ಯಾಕಪ್ಪ ಇಂತ ಅಣ್ಣ ನನ್ನನ್ ತಂಗಿಯಾಗಿ ಮಾಡ್ದೆ? ಅಮ್ಮ,
ಇವಳನ್ ಯಾಕಮ್ಮ ನನ್ ತಂಗಿಯಾಗಿ ಮಾಡ್ದೆ? ಇವಳು ಟಾರ್ಚರ್ ತಡಿಯಕ್ಕಾಗ್ತಿಲ್ಲ. ಏನೋ ನನಗೆ ಟಾರ್ಚರ್ ಕೊಡ್ತಿದ್ಯಾ? ಯಾಕೆ ಕೋತಿ ತರ ಆಡ್ತಿದ್ಯಾ? ಆಕಾಶ್ ಯಾಕಪ್ಪ ಇಬ್ರು ಕಚ್ಚಾಡ್ತಾ ಇದ್ದೀರಾ? ಟೈಮ್ ಪಾಸ್ ಮಾಡಕ್ಕೆ. ಆಮೇಲೆ ಏನೋ ಆಕಾಶ್ ಕೆಲ್ಸ ಹೋಯ್ತಂತೆ. ಹಾ ನನಗ್ ಕೆಲ್ಸ ಹೋಗೋದಕ್ಕೆ ಏನ್ ಆನಂದ ಪಡ್ತೀಯೋ? ಫ್ರೆಂಡಾ ನೀನು? ಒಂದ್ ಸೂಪರ್ ಕೆಲ್ಸ ಇದೆ, ಮಾಡ್ತೀಯಾ? ಇಲ್ಲ, SM ಕೃಷ್ಣ ಅವ್ರು ಮಹಾರಾಷ್ಟ್ರ ಗವರ್ನರ್ ಆಗಿದ್ದಾರೆ. ಒಂದ್ ಕೆಲ್ಸ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೀನಿ. ಲೋ, ಈ ಮಹಾತಾಯಿಗೆ ಮದುವೆ ಮಾಡಿ ಆಚೆ ಕಳಿಸ್ಬೇಕು. ಅದೇನ್ ಕೆಲ್ಸ ಇದೆಯೋ ಹೇಳೋ. ಸ್ವಿಮ್ಮಿಂಗ್ ಕೋಚ್. ಸ್ವಿಮ್ಮಿಂಗ್ ಕೋಚ್? ಓಕೆ. ನಂದು ಕಾಫಿ ತಗೋ. ಅಯ್ಯೋ ನಂಗೆ ಬೇಡ ಅದಕ್ಕೆ, ಈಗಾಗ್ಲೇ ಲೇಟ್ ಆಗಿದೆ. ನೀನ್ ಕಾರ್ ಡ್ರೈವಿಂಗ್ ಕಲಿತಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇತ್ತೀಚೆಗಂತೂ ತುಂಬಾ ಚುರುಕಾಗಿದ್ಯಾ. ಹೌದದ್ಕೆ ಲೈಫಲ್ಲಿ ತುಂಬಾ ಜಾಲಿ ಆಗಿರ್ಬೇಕು, ಏನೇ ಬಂದ್ರೂ ಸಂತೋಷವಾಗಿ ಸ್ವೀಕರಿಸ್ಬೇಕು ಅಂತ ಆಕಾಶಿಂದ ಕಲ್ತಿದ್ದೀನಿ. ಅವನ್ ಯಾರೇ? ನನ್ನ ಫ್ರೆಂಡ್, ಗೈಡ್, ಗುರು, ಆಲ್ ಇನ್ ಆಲ್ ಅ ಟೋಟಲ್ ಕಂಪ್ಲೀಟ್ ಮ್ಯಾನ್. ಅಂದ್ರೆ ರೇಮಂಡ್ಸ್ ಬಟ್ಟೆನೆ ಹಾಕ್ತಾನಾ? ಅದನ್ನೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ, ನಂಗೆ ಲೇಟ್ ಆಗ್ತದೆ. ಬಾಯ್. ನಂದು ಇದೇನು ಕಾರ್ ಬದಲಾಗಿದೆಯಲ್ಲ? ಡ್ರೈವರ್ ಕೂಡ ಬದಲಾಗಿದ್ದಾರೆ ಮೇಡಮ್. ಆಕಾಶ್ ಯಾಕೆ ಬಂದಿಲ್ಲ? ಕೆಲಸದಿಂದ ತೆಗೆದಾಕಿದ್ದಾರೆ ಮೇಡಮ್. ಕೆಲಸದಿಂದ ತೆಗೆದು ಹಾಕಿದ್ರಾ? ಯಾಕೆ? ನೀವು ಮಾಡಿದ ಆಕ್ಸಿಡೆಂಟ್ಗೆ ಯಜಮಾನ್ರು ನಿಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಕೇಳಿದ್ರು. ಅವ್ನು ರೂಲ್ಸ್ ರೆಗ್ಯುಲೇಷನ್ ಅಂತ ಮಾತಾಡ್ದ. ತಿನ್ನೋ ಅನ್ನೋ ಕಲ್ ಹಾಕೊಂಡ. ತಗೊಳ್ಳಿ, ಯಜಮಾನ್ರು ಬಿಲ್ ಕೊಟ್ಟು ಬಾ ಅಂತ ಹೇಳಿದ್ರು. ನಿಮ್ಗೆ ಆಕಾಶ್ ಮನೆ ಗೊತ್ತಾ? ಗೊತ್ತು ಮೇಡಮ್. ಸ್ವಲ್ಪ ತೋರಿಸ್ತೀರಾ? ಬನ್ನಿ ಕೂತ್ಕೊಳ್ಳಿ ಮೇಡಮ್. ಮೇಡಮ್, ಅದೇ ಆಕಾಶ್ ಮನೆ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಆಕಾಶ್ ಇದ್ದಾರಾ? ಓ ಅಣ್ಣನಾ? ಓ, ನೀವು ಅವ್ರ ತಂಗಿ ಅಲ್ಲ? ಹಾಯ್, ಐ ಆಮ್ ನಂದಿನಿ. ನೈಸ್ ಟು ಮೀಟ್ ಯು. ಹಾಯ್. ಹೆಸರು ಚೆನ್ನಾಗಿದೆ, ಹಾಗೆ ನೋಡಕ್ಕೂ ಚೆನ್ನಾಗಿದ್ದೀರಾ. ನೀವು ನಿಮ್ಮ ಅಣ್ಣನ ತರ ಚೆನ್ನಾಗಿ ಮಾತಾಡ್ತೀರಾ. ಖರ್ಚಿಲ್ಲದೆ ಕಲ್ತಿರೋ ವಿದ್ಯೆ ನೋಡಿ. ಅವ್ನ್ ಕಲ್ತ, ಅವನಿಂದ ನಾನ್ ಕಲ್ತೆ. ನಮ್ಮ ಅಣ್ಣನ ಯಾರಾದ್ರು ಪರಿಚಯ ಮಾಡ್ಕೊಂಡು ಮಾತಾಡ್ಸ್ಬಿಟ್ರೆ ಅವನು ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಅಂತ ಪವರ್ ಇದೆ ನಮ್ಮ ಅಣ್ಣನಲ್ಲಿ. ಅಲ್ಲಿಗೆ ಇಷ್ಟಿಂದ ನನಗಿದ್ದೊಂದು ಟೆನ್ಷನ್ ಮುಗೀತು. ಏನದು? ನನಗೆ ಯಾವ ತರ ಅದಕ್ಕೆ ಬೇಕು ಅಂತ ಅನ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿದ್ರ. ನಾನ್ ಅದ್ಕೇನಾ? ಹಾ, ನೀವೊಂದ್ ಲವರ್ ತಾನೆ, ಹಾಗಾದ್ರೆ ನೀನ್ ನನ್ನ ಅದ್ಕೇನೆ. ಅಯ್ಯೋಯ್ಯೋ, ಅದೆಲ್ಲ ಏನಿಲ್ಲ. ನಾನು ಅವ್ರ ಹತ್ರ ಡ್ರೈವಿಂಗ್ ಕಲಿತಾ ಇದ್ದೆ ಅಷ್ಟೇ. ಓ, ನೀವೇನ ಆಕ್ಸಿಡೆಂಟ್ ಮಾಡಿದ ಡ್ರೈವರು? ನೀವ್ ಮಾಡಿದ ಆಕ್ಸಿಡೆಂಟ್ ಇಂದ ನಮ್ಮ ಅಣ್ಣನ ಕೆಲ್ಸ ಹೋಯ್ತು. ಎಷ್ಟು ಹೇಳಿದ್ರು ಕೇಳಲ್ಲ. ನನಗೆ ಯಾಕೆ ಅಂತ ಸುಮ್ನಿರ್ದೆ ಎಲ್ಲದಕ್ಕೂ ತಲೆ ಹಾಕ್ತಾನೆ, ಕೆಲ್ಸ ಕಳ್ಕೊಂತಾನೆ. ಅವ್ರ ಕೆಲ್ಸ ಹೋಗಿದ್ದಕ್ಕೆ ನಾನು ಸಾರಿ ಕೇಳೋಣ ಅಂತ ಬಂದಿದ್ದೀನಿ ಅಷ್ಟೇ. ಇವತ್ ನೀವ್ ನಮ್ಮ ಅಣ್ಣನ್ ನೋಡಕ್ ಆಗಲ್ಲ. ಯಾಕೆ? ಇವತ್ತು ನಮ್ಮ ಏರಿಯಾದಲ್ಲಿ ಹಬ್ಬ, ಅಲ್ಲಿ ನಮ್ಮ ಅಣ್ಣಂದೇ ಅಧ್ಯಕ್ಷತೆ. ನಾನು ಅವ್ರು ನೋಡ್ಲೇಬೇಕು. ನೀವ್ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಬನ್ನಿ. ಹೊಡಿ 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 ಡೋಲು ಹೊಡಿ, ತಕದಿಮ್ಮಿ ಎರಡೆಟ್ಟು ತಮಟೆ ಬಡಿ. ಹೊಡಿ 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 ಡೋಲು ಹೊಡಿ, ತಕದಿಮ್ಮಿ ಎರಡೆಟ್ಟು ತಮಟೆ ಬಡಿ. ಹೆಂಗಾದ್ರೂ ಬೀಳಲಿ ಸ್ಟೆಪ್ಪುಗಳು, ದಿಕ್ಕಾಪಲಾಗಲಿ ದಿಕ್ಕುಗಳು. ಬೇದಾನೆ ಇಲ್ಲ ಕಣೋ, ಎಲ್ಲರೂ ಒಂದೇ ಕಣಲ್ಲೋ. ಕುಲದಲ್ಲಿ ಕೀಳ್ಯಾವುದೋ, ಚಪ ಮತದಲ್ಲಿ ಮೇಲ್ಯಾವುದೋ. ಸೂಪರ್ ಆಕಾಶ್, ನಾನಂತೂ ಲೈಫಲ್ಲಿ ಇಷ್ಟೊಂದು ಎಂಜಾಯ್ ಮಾಡೇ ಇಲ್ಲ. ನಾವ್ ಯಾವಾಗ್ಲೂ ಹೀಗೆ ಎಲ್ಲರೂ ಸಂತೋಷವಾಗಿರ್ತೀವಿ. ಅದ್ ಸರಿ, ನೀನೇನಿಲ್ಲಿ? ಅದು ಆಕಾಶ್, ಏನೋ ನಿನ್ ಸಖತ್ ಕಿಲ್ಲಾಡಿ ಗುರು. ಯಾಕೆ? ಎಂತ ಹುಡುಗಿನ ಪಟಾಯಿಸಿದ್ಯಾ ಗುರು? ನಿನ್ನ ಅಜ್ಜಿ. ಹೋಗ್ ಕೆಲ್ಸ ನೋಡ. ನಂದಿನಿ, ಈಗ ಹೇಳು. ನಿನ್ನೆ ನೋಡೋಣ ಅಂತ ಬಂದೆ. ಏನ್ ವಿಷಯ? ಸೂಪರ್ ಗುರು. ಆಕಾಶ್ ಜೋಡಿ ತುಂಬಾ ಚೆನ್ನಾಗಿದೆ. ನಂದಿನಿ, ಈ ಜಾಗ ಸರಿಲ್ಲ, ಬೇರೆ ಕಡೆ ಹೋಗೋಣ. ಯಾಕೆ? ವಾಸ್ತು ಪ್ರಾಬ್ಲಮ್, ಗ್ರಹಗಳೆಲ್ಲ ಒಟ್ಟಿಗೆ ಸೇರ್ಕೊಂಡಿದೆ, ಅದಕ್ಕೆ. ಅಣ್ಣ, ನಾನು ನಿಮ್ಮ ಮನೆಗೆ ಹೋಗ್ತೀನಿ. ಬಾಯ್ ನಂದಿನಿ. ಓಕೆ, ನಿಮ್ಮ ಮನೆಗೆ ಹೋಗು, ನಾನು ಇವ್ಳು ಡ್ರಾಪ್ ಮಾಡಿ ಬರ್ತೀನಿ. ಸೂಪರ್ ಜೋಡಿ. ಈಗ ಹೇಳಿ ನಂದಿನಿ, ನೀನೇನಿಲ್ಲಿ? ಆಕಾಶ್, ನನ್ನಿಂದ ನಿನ್ ಕೆಲ್ಸ ಹೋಯ್ತಲ್ಲ, ಅದಕ್ಕೆ ಸಾರಿ ಹೇಳೋಣ ಅಂತ ಬಂದೆ. ಅಯ್ಯೋ, ಅದು ಯಾವ ದೊಡ್ಡ ಮಹಾ ಕೆಲ್ಸ ಅಂತ. ಆಫ್ಟರ್ ಆಲ್ ಕಾರ್ ಡ್ರೈವಿಂಗ್. ಈಗ ನನಗೆ ಅದಕ್ಕಿಂತ ಸೂಪರ್ ಕೆಲಸ ಸಿಕ್ಕಿದೆ. ಸೂಪರ್ ಕೆಲ್ಸನಾ? ನನಗೂ ಸ್ಟೇರಿಂಗ್ ಹಿಡಿದು ಕೈ ಮರಗೊಟ್ಟೋಗಿತ್ತು. ಅದಕ್ಕೀಗ ಎಂತ ಕೆಲಸ ಸಿಕ್ಕಿದೆ ಅಂದ್ರೆ, ಕಣ್ಗೂ ತಂಪು, ಮೈಗೂ ಹಿತ, ಜೊತೆಗೆ ಸಂಬಳನೂ ಜಾಸ್ತಿ. ಸ್ಟಾರ್ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಕೋಚ್. ನಿಂಗ್ ಸ್ವಿಮ್ಮಿಂಗು ಬರುತ್ತಾ? ಅದೇನ್ ಬ್ರಹ್ಮವಿದ್ಯಾನಾ? ಎಲ್ಲ ಕಲಿಯೋರ್ಗು ಅಷ್ಟೇ, ಕಲ್ತಾದ್ಮೇಲೆ ಅದ್ ಕೋತಿ ವಿದ್ಯೆ. ಆಕಾಶ್, ನೀನ್ ನೋಡ್ತಿದ್ರೆ ತುಂಬಾ ಖುಷಿ ಆಗತ್ತೆ. ನಿನ್ ಜೊತೆ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನೀನ್ ಹೀಗೆ ನಿಂತಿದ್ರೆ ಮುದುಕಿ ಆಗ್ಬಿಡ್ತೀಯ ಅಷ್ಟೇ. ಪರವಾಗಿಲ್ಲ. ಆಕಾಶ್, ನಿನ್ ಸಂತೋಷದ ಗುಟ್ಟೇನು? ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸೋದು, ಮನ್ಸಲ್ಲಿ ಆದಷ್ಟು ಒಳ್ಳೇದನ್ನೇ ತುಂಬಿಕೊಳ್ಳೋದು. ಬಾ, ನಿನ್ ಬಿಟ್ಟು ಬರ್ತೀನಿ. ಇನ್ಕಮ್ ಟ್ಯಾಕ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ಆಯ್ತಣ್ಣ. ಆ ಟ್ರಾನ್ಸ್ಪೋರ್ಟೇಷನ್ ಬಿಲ್ ಏನಾಯ್ತು? ಮಾತಾಡಿದ್ದೀನಿ. ನಾಳೆ ಅದನ್ನ ಫೈಲ್ ಮಾಡ್ಬೇಕು, ಜ್ಞಾಪಕ ಇದೆಯಲ್ಲ? ಜ್ಞಾಪಕ ಇದೆಣ್ಣ. ಉಮಾ, ಉಮಾ,
ಅಣ್ಣ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಮ್ಮ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಸ್ವಿಮ್ಮಿಂಗಾ? ನಿನಗೆ ಹೇಗೆ ಗೊತ್ತು? ನೀನ್ ಅದಕ್ಕೆ ಹೇಳಿದ್ಲು. ಹುಡುಗಿಯಾಗಿ ನಿನ್ಗೆ ಯಾಕೆ ಸ್ವಿಮ್ಮಿಂಗ್ ಎಲ್ಲ? ನೋಡೋಣ ಈ ಅಣ್ಣನ್ ಯಾವಾಗ್ಲೂ. ಹುಡುಗಿರು ಒಂದು ಅಡಿಗೆ ಮನೇಲೇ ಇರ್ಬೇಕಾ? ಹೋದ್ಸಲ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನಿನ್ನಂತಿ ಕಾಲ್ಜಾರ್ ನೀರಿಗೆ ಬಿದ್ಲು, ನೀನಿದ್ದೆ ಬದುಕಿಸ್ದೆ. ನೀವಿಲ್ದೆ ಹೋಗಿದ್ದಿದ್ರೆ? ಕರೆಕ್ಟ್ ಅಣ್ಣ. ಅದ್ ಹಾಗಲ್ಲಣ್ಣ. ನೋಡೋ, ನಾಳೆ ನಮ್ ನಂದುಗ್ ಬರೋದು ಫಾರಿನ್ ಸಂಬಂಧ. ಅವ್ರ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದ್ದು ನಮ್ ನಂದುಗ್ ಈಜು ಬರಲ್ಲ ಅಂದ್ರೆ ಹೋಗೋದು ನಮ್ಮ ಮರ್ಯಾದೆ ಅಲ್ವಮ್ಮ? ಯು ವೆರಿ ಇಂಟೆಲಿಜೆಂಟ್ ಅಣ್ಣ. ನೋಡು, ನೀನ್ ಹೋಗಿ ಈಜು ಕಲ್ತ್ಕೊ. ಓಕೆ ಅಣ್ಣ. ಅಣ್ಣ ತುಂಬಾ ತಪ್ಪು ಮಾಡ್ತಿದ್ಯಾ ನೀನು. ಹ್ಞೂ ಕಣೋ, ನೀ ಹೇಳೋದು ಸರಿನೇ. ನಮ್ಮಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ಉಮಾ, ಬ್ರೀಫ್ ಕೇಸ್ ಕೊಡೆ. ಕೈ ಹೊಡಿಲಿ ಲೆಫ್ಟ್ ಆಫ್ ಮಾಡಿ. ಸ್ವಿಮ್ಮಿಂಗ್ ಮಾಡಮ್ಮ ನೀರ್ ಕುಡಿತಿದ್ಯಲ್ಲಮ್ಮ. ಯಾವ ಊರಮ್ಮ ನಿಂದು? ಚೆನ್ನೈ. ಓ, ಅಲ್ಲಿ ನೀರ್ ಕಮ್ಮಿ ಇದೆ ಅಂತ ಮುಳುಗಿ ಇಲ್ಲಿ ನೀರ್ ಕುಡಿತಿದ್ಯಾ? ನಮ್ಗೊಂದ್ ಸ್ವಲ್ಪ ಉಳ್ಸಮ್ಮ. ನೋಡು, ಮೊದಲು ಬಾಡಿ ಸ್ಟ್ರೆಚ್ ಮಾಡು, ಆಮೇಲೆ ಕೈ ಆಡಿಸ್ಬೇಕಾ? ಬರೋರೆಲ್ಲ ಕರ್ನಾಟಕದಲ್ಲಿ ಕೈ ಆಡ್ಸೋದೇ ಆಯ್ತು. ಮೊದಲು ಕಾಲುಡಿ, ಕತ್ತೆ ತರ ಕೈ ಕೊಡು. ಹೊಡಿ ಚೆನ್ನಾಗಿ ಹೊಡಿ. ವೆರಿ ಗುಡ್. ನಂದಿನಿ, ನೀನೇನಿಲ್ಲಿ? ನಾನು ಸ್ವಿಮ್ಮಿಂಗ್ ಕಲಿಯೋಣ ಅಂತ ಬಂದಿದ್ದೀನಿ. ಓ, ನನಗೆ ಈ ಕೆಲ್ಸನೂ ಫಟ್ಟೆ. ನೋ 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 ನೋ, ಈ ಸಲ ನೀನ್ ಹೇಳ್ದಂಗೆ ಕೇಳ್ತೀನಿ. ಅದೆಲ್ಲ ಆಗಲ್ಲ. ಪ್ಲೀಸ್ ಆಕಾಶ್, ಪ್ಲೀಸ್, ನಾನು ಸ್ವಿಮ್ಮಿಂಗ್ ಮಾತೇ ಕಲಿಲೇಬೇಕು. ನಂದಿನಿ. ಪ್ಲೀಸ್ ಆಕಾಶ್. ಆಯ್ತು ಹೋಗಿ ಅಡ್ಮಿಷನ್ ಫೀಸ್ ಕಟ್ ಬಾ. ಕಟ್ಟಾಯ್ತು. ಹಾ, ಸಖತ್ ಫಾಸ್ಟ್ ಆಗಿದೆಯಾ ನೀನು. ಆಯ್ತು, ಹೋಗಿ ಡ್ರೆಸ್ ಹಾಕೊಂಡ್ ಬಾ. ಓಕೆ. ಅಮ್ಮ ಚೆನ್ನೈ, ತಟ್ಟು ಸರಿಯಾಗಿ ಹೊಡಿದೆ. ಲೆಫ್ಟ್ ಅಪ್ ಮಾಡಿ. ಹಾ, ಏನ್ ಸ್ವಿಮ್ ಸೂಟ್ ಅಲ್ಲಿ ಬಂದ್ರೆ ಹಿಂಗ್ ಬಂದಿದ್ಯಾ? ಈ ಡ್ರೆಸ್ ತುಂಬಾ ಚಿಕ್ಕದು, ನಾಚಿಕೆ ಆಗುತ್ತೆ. ದೊಡ್ಡದ್ ಬೇಕಾದ್ರೆ ನಿಮ್ಮ ಅಣ್ಣನ್ ಚಡ್ಡಿ ಇತ್ತಲ್ಲ. ಆಕಾಶ್, ನಂದು ಸ್ವಿಮ್ಮಿಂಗ್ ಕಲಿಬೇಕು ಅಂದ್ರೆ ನಾಚಿಕೆ ಪಟ್ಕೊಂಡ್ರೆ ಆಗಲ್ಲ. ನಾಚಿಕೆ ಊರಿಂದ ಆಚಿಕೆ. ಹೇಳಿ ಪ್ಲೀಸ್ ಆಕಾಶ್, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನಂದು ನನ್ ಮಾತು ಕೇಳಿ. ಪ್ಲೀಸ್ ಆಕಾಶ್, ಇಳಿ ಬಾ. ಆಕಾಶ್, ಇಳಿ. ನೀರ್ ಯಾಕೆ ಇಷ್ಟು ತಣ್ಣಗಿದೆ? ಏನ್ ಮಾಡೋದು, ನೀರ್ ಕಾಯಿಸೋಣ ಅಂದ್ರೆ ಪವರ್ ಪ್ರಾಬ್ಲಮ್. ಅದ್ ಸರಿ, ನೀ ಸ್ವಿಮ್ಮಿಂಗ್ ಕಲಿಯಕ್ ಬಂದಿದ್ಯಾ ಅಲ್ಲ ಸ್ನಾನ ಮಾಡಕ್ ಬಂದಿದ್ಯಾ? ಕೊಡಿಲ್ ಕೈನಾ, ಹಿಡ್ಕ, ಮುಂದೆ ಬಾ. ಫ್ಲೋಟ್ ಮಾಡು. ಕಮ್ ಲೆಫ್ಟ್ ಔಟ್ ಮಾಡು. ಸರಿ, ಕಾಲೋಡಿ. ಹಾ, ಹಂಗೆ ಈ ಕಡೆ ಬಾ. ಹಾ, ಫ್ಲೋಟ್ ಮಾಡು ಸರಿಯಾಗಿ. ಹಾಗೆ ಮುಂದೆ ಹೋಗಿ. ಹಾ, ಈ ಕಡೆ. Good morning, sir. ಓ, ಗುಡ್ ಮಾರ್ನಿಂಗ್ ಚೆನ್ನೈ. ಏನ್ ಸಮಾಚಾರ? ಏನಿಲ್ಲ ಸರ್. ಇವ್ರು ಯಾರು? ನನ್ ಫ್ರೆಂಡ್ ಸರ್. ನೀನು ಚೆನ್ನೈನಾ? ನೀನ್ ನೀರ್ ಕುಡ್ದಾಗ್ಲೇ ಅನ್ಕೊಂಡೆ ನಿನ್ ಪೂರಾ ಕಾಂದನ್ ಕರ್ನಾಟಕ ಕರ್ಕೊಂಡ್ ಬರ್ತೀಯ ಅಂತ. ಇನ್ನಷ್ಟು ಜನ ಕರ್ಕೊಂಡ್ ಬರ್ಬೇಡಮ್ಮ, ಆಮೇಲೆ ನಮಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಓಕೆ ಸರ್. ಬನ್ನಿ ಈ ಕಡೆ ಬಾ. ನಂದು ನಾಚಿಕೆ ಎಲ್ಲ ಬಿಟ್ಟೋಯ್ತಾ? ವೆರಿ ಗುಡ್. ಏನೇ ಆದ್ರೂ ನಿಂಗೆ ತುಂಬಾ ಧೈರ್ಯ ಆಕಾಶ್. ನಂಗೆ ನಾಚಿಕೆ ಬಿಟ್ಟು ಹೋಗಂಗ್ ಮಾಡ್ದೆ. ಎಷ್ಟೇ ಧೈರ್ಯ ಆದ್ರೂ ನಿನ್ನ ನೋಡಿದ್ರೆ ಭಯ ಆಗ್ಬಿಡುತ್ತಮ್ಮ. ಯಾಕೆ? ಎಲ್ಲಿ ಲವ್ ಮಾಡ್ಬಿಡ್ತೀನೋ, ಎಲ್ಲಿ ಕಳೆದೋಗ್ಬಿಡ್ತೀನೋ ಅಂತ. ಅಂದ್ರೆ ನಾನ್ ಲವ್ ಮಾಡಿ ಲೆಟರ್ ಕೊಟ್ಟು ಅಕಸ್ಮಾತ್ ನೀನ್ ಅದನ್ನ ಬೇಡ ಅಂದು ನಾನ್ ಅಪ್ಸೆಟ್ ಆಗಿ ದಾಡಿ ಬಿಟ್ಕೊಂಡು ಯಾವ್ದೋ ಒಂದು ಲೋಕಲ್ ಬಾರಲ್ಲಿ ಕೂತ್ಕೊಂಡು ಕ್ವಾರ್ಟರ್ ಸೋಡಾ ಹೊಡ್ಕೊಂಡು ಎಲ್ಲಿ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ತೀನೋ ಅಂತ ಭಯ. ಆಕಾಶ್, ನಿನ್ನಂತ ಹುಡ್ಗ ಐ ಲವ್ ಯು ಅಂತ ಹೇಳಿದ್ರೆ ಯಾವ ಹುಡ್ಗಿನೂ ನೋ ಅಂತ ಹೇಳಲ್ಲ. ಅಂದಾಯ್ತಲ್ಲ. ಯಾರು? ನಮ್ ಟೀಚರ್. ಟೀಚರ್? ಹಾ, ನಂದು ನಾ 3ನೇ ಕ್ಲಾಸಲ್ಲಿ ಇರುವಾಗ ಮೇರಾ ನಾಮ್ ಜೋಕರ್ ಸ್ಟೈಲ್ ಅಲ್ಲಿ ನಮ್ ಟೀಚರ್ಗೆ ಐ ಲವ್ ಯು ಅಂದೆ. ಸ್ಪೆಲ್ಲಿಂಗ್ ಕೇಳಿದ್ರು, ಗೊತ್ತಿಲ್ಲ ಅಂದೆ, ರಿಜೆಕ್ಟ್ ಮಾಡ್ಬಿಟ್ರು. ಲವ್ ಮಾಡೋ ವಯಸ್ಸಿಗೆ ಬಂದಾದ್ಮೇಲೆ ಕಾಜಲ್ ಗೊತ್ತಲ್ಲ, ಅವಳನ್ನ ಲವ್ ಮಾಡ್ದೆ. ಎಂಗೇಜ್ಮೆಂಟ್ ವಿಷಯ ಮಾತಾಡೋಂತ ಬಾಂಬೆಗೆ ಹೋದಾಗ ಅಷ್ಟೆಲ್ಲ ಮಜ್ಜು ಅಜ್ಜುನ? ಅದೇ ಅಜಯ್ ದೇವಗನ್. ಅವ್ನ್ ಮದ್ವೆ ಆಗ್ತಿದ್ದ. ಹೇಗೋ ಅಷ್ಟು ದೂರ ಹೋಗಿದ್ದೆ. ಮದ್ವೆಯಲ್ಲಿ ಆಶೀರ್ವಾದ ಮಾಡಿ ಬೇಬಿ ಅಂತ ಕರಿತಿದ್ದ ಕಾಜಲ್ನ ಬಾಬಿ ಅಂತ ಕರೆಯೋದಾಯ್ತು. ಆಕಾಶ್, ಯು ಟೂ ಸ್ಮಾರ್ಟ್. ನೀನ್ ಹೇಳೋ ಮಾತನ್ನ ಅದೇ ನಮ್ ಟೀಚರೋ ಕಾಜಲೋ ಹೇಳಿದಿದ್ರೆ ಇಷ್ಟೊತ್ತಿಗೆ ಲೈಫಲ್ಲಿ ಸೂಪರ್ ಆಗಿ ಸೆಟ್ಲ್ ಆಗಿರ್ತಿದ್ದೆ. ನನ್ ಫ್ಲಾಶ್ ಬ್ಯಾಕ್ ಬಿಡು, ಬಾ ಸ್ವಿಮ್ಮಿಂಗ್ ಕಲಿಸ್ತೀನಿ. ನಂದು ಏನಣ್ಣ? ಸ್ವಿಮ್ಮಿಂಗ್ ಕ್ಲಾಸ್ ಮುಗೀತಾ? ಹಾ. ವೆರಿ ಗುಡ್. ಆಮೇಲೆ ಸಾಯಂಕಾಲ ಎಲ್ಲೂ ಹೋಗ್ಬೇಡಮ್ಮ. ಹುಡುಗನ ಕಡೆ ಬರ್ತಾ ಇದ್ದಾರೆ. ಇವತ್ತು ನಿಂಗೆ ಎಂಗೇಜ್ಮೆಂಟ್.
ಅಣ್ಣ ನಂಗೆ ಹುಡುಗ ಗೊತ್ತಿಲ್ಲ, ನಾನು ನೋಡೂ ಇಲ್ಲ, ಮತ್ತೆ ಹೇಗೆ? ನಾವು ನೋಡಿದೀವಲ್ಲ. ಅಂದ್ರೆ ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಬೇಕಾಗಿಲ್ವಾ? ನಮ್ ತಂಗಿಗೆ ಎಂತ ಹುಡುಗನ್ ಸೆಲೆಕ್ಟ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಹಾಗಂದ್ರೆ ನೋಡು, ನಾನು ಹೇಳೋದು ಒಂದ್ ನಿಮಿಷ. ನಂದು ನಿನ್ ಲೈಫಲ್ಲಿ ಓದು, ಕಾಲೇಜು, ಫ್ರೆಂಡ್ಸು, ಸ್ವಿಮ್ಮಿಂಗು, ಡ್ರೈವಿಂಗು ಎಲ್ಲ ನಿನ್ನಿಷ್ಟದ ಪ್ರಕಾರ ನಡೀತಿದೆ. ನಾನು ಯಾವತ್ತಾದ್ರೂ ಬೇಡ ಅಂತಿದ್ದೀನ? ಹಾಗೆ ನಮ್ಮಿಷ್ಟಕ್ಕೆ ನೀನು ಇಲ್ಲ ಅನ್ಬಾರ್ದು ಅಲ್ವಾ? ನಿಮ್ಮ ಅಣ್ಣನ ಬಗ್ಗೆ ನಿಂಗೆ ನಂಬಿಕೆ ಇಲ್ವಾ? ಹುಡುಗ ನಮಗ್ ತುಂಬಾ ಇಷ್ಟ ಆಗಿದ್ದಾನೆ. ನಾವು ಹುಡುಕಿರೋದು ನಿನಗೂ ಇಷ್ಟ ಆಗೋಂಥವನೇ. ಇದ್ರ ಬಗ್ಗೆ ಸೆಕೆಂಡ್ ಥಾಟೇ ಇಲ್ಲ. ಓಕೆ, ಸರಿ ಅಣ್ಣ. ಗುಡ್. ಆಶಾ, ಆಶಾ ಎಲ್ಲೋದ್ಲಿ ಇವಳು? ಈ ಸಂಬಂಧ ಓಕೆ ಆದ್ರೆ ನನ್ನ ಟೆನ್ಷನ್ ಎಲ್ಲ ಕ್ಲಿಯರ್. ನಿನ್ ತಂಗಿ ಡೆಫಿನೆಟ್ ಆಗಿ ಇದಕ್ಕೆ ಒಪ್ಕೋತಾಳೆ. ಟೆನ್ಷನ್. ಆಶಾ, ಏನಣ್ಣ? ಏನ್ ತಂದಿದ್ದೀನಿ ನೋಡು. ಏನಿದು? ಓ, ನಿನ್ ಸಂಬಳನಾ? ಅದೇ ವರದಕ್ಷಿಣೆ ಕೂಡಿಡ್ತಿದ್ಯಲ್ಲ ಅದಾ? ಅಮ್ಮ ತಾಯಿ, ಮೊದ್ಲು ತೆಗೆದ್ ನೋಡು. ಓಕೆ. ಹೆಸರು ಕೇಶವ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್, 25,000 ರೂಪಾಯಿ ಸಂಬಳ. ಓಕೆನಾ? ಓ, ಏನಿದ್ ಕೌಂಟರ್ ಕವರು? ಒಳಗಿರೋದು ಲವರ್ ಫೋಟೋನಾ ಇಲ್ಲ ಲವ್ ಲೆಟ್ರಾ? ಲವ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅದೇನ್ ನೋಡ್ಗುರು. ಯಾರ್ ಗುರು? ವಿಶಾಲ್. ಏನಂತೆ? ಅವನು ಆಶನ್ ಪ್ರೀತಿಸ್ತಿದ್ದಾನಂತೆ. ಅದನ್ನ ಇಲ್ಲಿದ್ದಾಗ ಹೇಳ್ದೆ ಹುಬ್ಳಿಗೆ ಹೋಗಿ ಹೇಳಿದ್ರೆ ಹುಡುಕಂಬಂದ್ ಹೊಡಿಯಲ್ಲ ಅನ್ನೋ ಧೈರ್ಯನ ಅವನ್ಗೆ? ಆಶಾ, ಇದಕ್ ನೀನೇನ್ ಹೇಳ್ತೀಯ? ನಿನ್ನಿಷ್ಟನೇ ನನ್ನಿಷ್ಟ. ವಿಶಾಲ್ ತುಂಬಾ ಒಳ್ಳೆ ಹುಡುಗ, ನಮ್ ಜೊತೆ 10 ವರ್ಷ ಇದ್ದವನು, ಜೊತೆಗೆ ನನ್ನ ಕ್ಲೋಸ್ ಫ್ರೆಂಡ್. ಹಾಗೆ ಆ ಹುಡುಗನೂ ಅಷ್ಟೇ ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿ. ಇವರಿಬ್ರಲ್ಲಿ ನೀನ್ ಯಾರು ಓಕೆ ಆದ್ರೆ ನನ್ಗೆ ಓಕೆ. ಇವರಿಬ್ರಲ್ದೆ ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ರೂ ನನಗೇನು ಅಭ್ಯಂತರ ಇಲ್ಲ. ಒಟ್ನಲ್ಲಿ ನಿನ್ನ ಅಭಿಪ್ರಾಯ ಏನು ಅಂತ ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಅಣ್ಣ, ನನ್ನನ್ ಕೇಳಿದ್ರೆ ನಿಮ್ 10 ವರ್ಷದ ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋದು ಒಳ್ಳೇದು. ಗುಡ್. ನಿನ್ ನಿರ್ಧಾರ ಒಳ್ಳೇದಾಗಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಇವತ್ತೇ ಫೋನ್ ಮಾಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತೀನಿ. ಸರಿ ಅಣ್ಣ, ಆದ್ರೆ ನಾನ್ ಮದ್ವೆ ಮಾಡ್ಕೊಳ್ಳೋದು ಅದಕ್ಕೆ ಬಂದಾದ್ಮೇಲೆ. ಓಕೆ ನಮ್ಮ. ಹಾಯ್ ಆಕಾಶ್. ಮಾರ್ನಿಂಗ್. ಏನು ಇವತ್ತು ಸ್ವಿಮ್ಮಿಂಗ್ ರಜಾನಾ? ಯಾಕೊಂತರ ಇದೆಯಾ? ನಂಗೆ ಮದ್ವೆ ಫಿಕ್ಸ್ ಆಯ್ತು. ಹೌದು, ಹುಡುಗ ಅಮೆರಿಕಾದಲ್ಲಿದ್ದಂತಾನೆ. ಒಳ್ಳೆ ಗೂಡ್ ಪಾರ್ಟಿ ಇರ್ಬೇಕು. ನಮ್ಗಿಂತ 4 ವರ್ಷ ದುಡ್ಡಿದೆ. ನಿನ್ ಹುಡುಗ ಇಷ್ಟ ಆದ್ನಾ? ನಮ್ಮ ಅಣ್ಣಂದ್ರಿಗೆ ಇಷ್ಟ ಆದ್ಮೇಲೆ ಮುಗೀತು. ಗುಡ್. ನನ್ ತಂಗಿನೂ ಹಾಗೇನೆ. ಆಮೇಲೆ ನೀನು ನಂಗೆ ಕಂಗ್ರಾಟ್ಸ್ ಹೇಳ್ಬೇಕು. ಯಾಕೆ, ನಿಂಗೂ ಮ್ಯಾರೇಜ್ ಫಿಕ್ಸ್ ಆಯ್ತಾ? ನನ್ ತಂಗಿಗೆ ಫಿಕ್ಸ್ ಆಯ್ತು. ವಿಶಾಲ್ ಅಂತ ನನ್ ಕ್ಲೋಸ್ ಫ್ರೆಂಡ್, ಅವನ ಜೊತೆ ನೆಕ್ಸ್ಟ್ ವೀಕ್ ಎಂಗೇಜ್ಮೆಂಟ್. ಓ, ದಟ್ಸ್ ನೈಸ್. ಹಾ, ಆಮೇಲೆ ಒಂದೇ ಮುಹೂರ್ತದಲ್ಲಿ ನಿನ್ ಮದ್ವೆ ನಿನ್ ತಂಗಿ ಮದ್ವೆ ಆಗ್ಬೇಕು ಅಂತ ಕಂಡೀಷನ್ ಇತ್ತಲ್ಲ? ಅದಿದೆ, ನೋಡೋಣ. ನೀನ್ ಯಾವ್ದಾದ್ರು ಹುಡುಗಿ ನೋಡ್ಕೊಂಡಿದ್ಯಾ? ನಾನು ಅದೇ ಕೆಲಸದಲ್ಲಿದ್ದೀನಿ. ಆ ಟೈಮ್ ಯಾರಾದ್ರೂ ಸೆಟ್ ಆಗ್ತಿರ್ ಬಿಡು. ಆಗ್ತಿದ್ರೆ ಏನಮ್ಮ, ನೀನ್ ನನ್ ಮದ್ವೆ ಆಗ್ತೀಯಾ? ನಾನ್ ರೆಡಿ. ನೀನೇನಮ್ಮ ಎವ್ರಿಡಿ ಬ್ಯಾಟ್ ತರ ರೆಡಿ ಆಗಿದ್ಯಾ? ನೆಕ್ಸ್ಟ್ ವೀಕ್ ಹೇಳ್ತೀನಿ ಹೋಗು. ನೋಡ್ದಾ, ನಾನ್ ಮದ್ವೆ ಆಗೋ ಟೈಮ್ಲಿ ಯಾರಾದ್ರೂ ರೆಡಿ ಇರ್ತಾರೆ, ಟೆನ್ಷನ್ ಇಲ್ಲ. ಓ ಆಕಾಶ್, ಯು ಸೋ ಫನ್ನಿ. ಎನಿವೇ, ನಿನ್ ಸಿಸ್ಟರ್ ಎಂಗೇಜ್ಮೆಂಟ್ಗೆ ಪಾರ್ಟಿ ಕೊಡಲ್ವಾ? ನೋಡು, ಮೊದಲು ವಿಷಯ ಹೇಳಿದ್ ನೀನು, ಸೊ ಲೇಡೀಸ್ ಫಸ್ಟ್. ಓಕೆ. ಎನಿವೇ, ನಾಳೆ Jan 1 ಅಲ್ವಾ? ಹೊಸ ವರ್ಷನ ವೆಲ್ಕಮ್ ಮಾಡ್ತಾ ನಾನೊಂದು 5 ಸ್ಟಾರ್ ಹೋಟೆಲ್ ಪಾರ್ಟಿ ಕೊಡ್ತೀನಿ. ನಾನು ಅಷ್ಟೇ ಸ್ಟಾರ್ ಹೋಟ್ಲಲ್ಲೇ ಪಾರ್ಟಿ ಕೊಡ್ತೀನಿ. ಎಸ್. ಆಕಾಶ್, 6 ವರ್ಷದಿಂದ ನಾನು ನ್ಯೂ ಇಯರ್ಗೆ ಈ ಹೋಟೆಲ್ಗೆ ಬರ್ತಿದ್ದೀನಿ. ಬಟ್ ಈ ವರ್ಷ ಏನೋ ಡಿಫ್ರೆಂಟ್ ಅನ್ಸ್ತದೆ. ಹೌದು, ಹೇಗೂ ಹೊಸ ವರ್ಷದಲ್ಲಿ ಮದ್ವೆ ಆಗ್ತಿದ್ಯಾ, ನಿನ್ ಗಂಡ ಜೊತೆ ಹ್ಯಾಪಿಯಾಗಿ ಫಾರಿನ್ ಅಲ್ಲಿ ಇರ್ತೀಯಾ, ಅದಕ್ಕೆ ಡಿಫ್ರೆಂಟ್ ಅನ್ನಿಸ್ತಾ ಇರೋದು. ಅದಕ್ಕಲ್ಲ, ಮತ್ತೆ ಈ ಸಾರಿ ನೀನ್ ನನ್ ಜೊತೆ ಇದೆಯಲ್ಲ ಅದಕ್ಕೆ. ಥ್ಯಾಂಕ್ ಯು. ಆಕಾಶ್, 1 ನಿಮಿಷ ಬಂದೆ. ಓಕೆ. Hi friends, this is Nandini. To make this evening most memorable, I request my dearest friend to come on the stage and entertain us. Please welcome Akash. Oh Maria, 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 oh Maria. Life is crazy, don't be choosy.
ಆಕಾಶ್, ಈ ವರ್ಷದ ಮೊದಲನೇ ಕ್ಷಣ ನಾನು ನೀನ್ ನೋಡ್ತಾ ಇದ್ದೀನಿ. ಈ ವರ್ಷ ಪೂರ್ತಿ ಹ್ಯಾಪಿಯಾಗಿರ್ತೀನಿ. ನಾನು ಅಷ್ಟೇ. ಹ್ಯಾಪಿ ನ್ಯೂ ಇಯರ್. ವಿಶ್ ಯು ದ ಸೇಮ್. ಅವಳು ನನ್ನ ತಂಗಿ, ಹಾಗೆಲ್ಲ ಮಾಡಲ್ಲ. ಹೋಗು, ನಿಂತ್ಕೋ. ಅವಳ ಮೇಲೆ ನನಗೆ ನಂಬಿಕೆ ಇದೆ, ನಿನಗಿಲ್ಲ ಅಂದ್ರೆ ಅವಳ ಮೇಲೆ ಒಂದು ಕಣ್ಣಿಡು. ಆದ್ರೆ ಹುಷಾರ್, ನಂದು ಮನಸ್ಸಿಗೆ ನೋವಾಗಬಾರ್ದು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಗಾಡಿ ಸೈಡ್ಗಾಕು. ಯಾಕೆ ಪಾರ್ಟಿ ಒಳಗಡೆ ತಾನೆ? ನಾನು ಹೇಳಿದ ಪಾರ್ಟಿ 5 ಸ್ಟಾರ್ ಹೋಟ್ಲಲ್ಲೇ, ಆದ್ರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಅಂತ ಹೇಳಿದ್ನಾ? ಇವತ್ತು ನಿನಗೆ ಟ್ರೀಟ್ ಇಲ್ಲೇ. ಇಲ್ಲ. ಹೌದು, ಎಲ್ಲಾ 5 ಸ್ಟಾರ್ ಹೋಟ್ಲ್ನವರು ಇದೇ ಟೇಸ್ಟ್ ಕಾಪಿ ಮಾಡೋದು. ಇವ್ರ ಹೆಸರೇನ್ ಗೊತ್ತಾ? ಒಬ್ರಾಯ್ ಅಂತ. ನಮಸ್ಕಾರ ತಾತ. ನಮಸ್ಕಾರಪ್ಪ. ನಮ್ಮ ಹುಡುಗಿಗೆ ನಿಮ್ ಕೈಯಿಂದ ರುಚಿ ತೋರಿಸಿ. ಆಕಾಶ್, ನಂಗಿದೆಲ್ಲ ಅಭ್ಯಾಸ ಇಲ್ಲ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ನೀನೇನು ಯೋಚನೆ ಮಾಡ್ಬೇಡ. ತಗೋ. ಏನ್ ನೋಡ್ತಿದ್ಯಾ? ತಿನ್ನು. ಹೆಂಗಿದೆ? ಸೂಪರ್. 5 ಸ್ಟಾರ್ ಹೋಟ್ಲಲ್ಲಿ ಇದಕ್ಕೆ 500 ರೂಪಾಯಿ ಜಡಿತಾರೆ. ಚೂರು ಟೇಸ್ಟ್ ಇರಲ್ಲ. ಆ ಗಿಮುಗೆ ನಿಮ್ಮ ಹತ್ರ ಶ್ರೀಮಂತರೋಗಿ ಬೀಳ್ತೀರಾ. ತಾತ, 2 ಮಸಾಲೆ ಪುರಿ ಹಾಕಿ, ಖಾರ ಜಾಸ್ತಿ ಇರ್ಲಿ. ಆಯ್ತಪ್ಪ. ಆಕಾಶ್, ನನ್ನ ಖಾರ ಆಗಲ್ಲ. ಒಂದ್ಸಲ ತಿಂದು ನೋಡು, ಆಮೇಲೆ ಕಟ್ಕಳೆ ಗಂಡ ದಿನ ಪಾರ್ಸಲ್ ತರ ಇಟ್ಕೊಂತೀಯ. ತಗೋ ಪ್ಲೀಸ್ ಆಕಾಶ್, ತಗೋ. ಪ್ಲೀಸ್. ಚೆನ್ನಾಗಿರುತ್ತೆ, ತಿನ್ನು. ತಗೋ ತಗೋ. ಬೇಡ ಬೇಡ ಬೇಡ. ನೋ 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 ತಗೋ. ಐ ಆಮ್ ಸೋ ಸಾರಿ ಆಕಾಶ್. ಪರವಾಗಿಲ್ಲ ಬಿಡು, ಇಟ್ಸ್ ಓಕೆ. ಏನ್ ಮಾಡಕ್ಕೆ? ಈಗ ಹೇಳು, ನಿನ್ ಪಾರ್ಟಿ ಚೆನ್ನಾಗಿತ್ತಾ ನನ್ ಪಾರ್ಟಿ ಚೆನ್ನಾಗಿತ್ತಾ? Obviously yours was good. You're always great, yeah. ಥ್ಯಾಂಕ್ ಯು. ಸದ್ಯ ಮಧ್ಯದಲ್ಲಿ ಗುದ್ದಿ ಎಲ್ಲಿ ಅಂಗಡಿ ಆಗ್ತೇ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಡ್ರೈವ್ ಮಾಡ್ತೀಯ. Thank you. ಅಂದವಾಗಿರೋರ್ಗು ಬುದ್ಧಿ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಹೌದಾ? ಹೌದು. ಓಕೆ, ಬಾಯ್. ಗಾಡಿ ರಿವರ್ಸ್ ತೆಗೆಯೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಏನೇ ಆಗಿರ್ಲಿ, ಆ ಹುಡುಗಿ ತುಂಬಾ ಲೆಕ್ಕಿ ಕಣ. ಹಾಗಂತೀಯ? ಅದು ಹೆಂಗಣ್ಣ? ನಮ್ಮ ಆಕಾಶ್ ಅಂತ ಹುಡುಗ ಲವ್ ಮಾಡ್ತಾ ಇದ್ದಾನೆ ಅಂದ್ರೆ ಹುಡುಗಾಡ್ತಾನೇನೋ. ಅದೇನೋ ನಿಜ ಅಣ್ಣ. ಇತ್ತೀಚೆಗೆ ಆ ಹುಡುಗಿ ಆಕಾಶದಿಂದನೇ ಸುತ್ತಾ ಇರ್ತಾಳೆ. ಡ್ರೈವಿಂಗ್ ಕಲ್ಸಕ್ಕೂ ಅವನೇ ಬೇಕು, ಸ್ವಿಮ್ಮಿಂಗ್ ಕಲ್ಸಕ್ಕೂ ಅವನೇ ಬೇಕು, ಏನ್ ಬೇಕು ಏನ್ ಬೇಡ ಅಂತ ಕೇಳೋದಕ್ಕೂ ಅವನೇ ಬೇಕು. ದಟ್ ಈಸ್ ಆಕಾಶ್. ಮದುವೆ ವಿಡಿಯೋ ಕವರೇಜ್ಗೂ ಅವನೇ ಬೇಕು, ಸ್ವಿಮ್ಮಿಂಗ್ ಕಲಿಯಕ್ಕೂ ಕಾರ್ ಡ್ರೈವಿಂಗು ಎಲ್ಲದಕ್ಕೂ ಅವನೇ ಬೇಕು ಅಂದ್ರೆ ಏನರ್ಥ? ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಿದ್ರು ಅವನ ಜೊತೆ ಹಗಲು ರಾತ್ರಿಯಿಂದ ಸುತ್ತಾ ಇದ್ದಾಳಲ್ಲ, ಇದೆಲ್ಲ ನೀನ್ ಕೊಟ್ಟಿರೋ ಸದರಣ್ಣ. ನಮ್ಮ ಭಾವನ ಮಗಳು ಸುಶೀಲ ಮಾಡಿದ ತಪ್ಪನ್ನು ಇವಳು ಮಾಡೋ ಕಾಣ್ತಿದ್ದಾಳೆ. ಅದಾಗಬಾರ್ದು. ಹೇಗೆ ನಮ್ಗೆ ಗೊತ್ತಾಗದೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾಳೋ ಹಾಗೆ ನಾವು ಮ್ಯಾನೇಜ್ ಮಾಡಬೇಕು. ಅವನು ಬದುಕಿರಲೂಬಾರ್ದು, ಸಾಯಲೂಬಾರ್ದು. ಹಾಗೇನೆ ನನ್ನ ತಂಗಿ ತಂಟೆಗೆ ಅವನು ಮತ್ತೆ ಬರಬಾರ್ದು. ಕೆಲಸ ತುಂಬ ವೈಲೆಂಟ್ ಆಗಿರಬೇಕು, ಸೈಲೆಂಟ್ ಆಗಿ ನಡಿಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವು ಗೊತ್ತಾಗ್ಲಿಲ್ವಾ ಸರ್? ಅದೇ ಅನ್ಎಂಪ್ಲಾಯ್, ಸುಸೈಡ್, ಪೆಟ್ರೋಲ್. ಓ, ನೀನಾ? ನೀನೇನಿಲ್ಲಿ? ಸರ್, ನೀವು ಹೇಳಿದ ಒಂದೊಂದು ಮಾತು ನನ್ನ ಮನಸ್ಸಿಗೆ ನಾಡ್ತು ಸರ್. MA ಮಾಡಿದ್ ನೀವೇ ನನಗೆ ಸ್ಫೂರ್ತಿ ಸರ್. ನಮ್ಮಮ್ಮ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾ ಇದ್ರು. ಆ ಉಪ್ಪಿನಕಾಯಿನೇ ಬಂಡವಾಳವಾಗಿ ಇಟ್ಕೊಂಡು ಈಗ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ಇವತ್ತು ದಿನಕ್ಕೆ 600 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಸರ್. ಇದಕ್ಕೆಲ್ಲ ನೀವೇ ಕಾರಣ ಸರ್. ವೆರಿ ಗುಡ್, ಕೀಪ್ ಇಟ್ ಅಪ್. ಸರ್, ಇದು ನನ್ನ ಗಿಫ್ಟ್ ಸರ್. ಗಿಫ್ಟಾ? ಇದನ್ನೇ ಪರ್ಮನೆಂಟ್ ಮಾಡ್ಕೊಂಬಿಟ್ಯಾ? ಕೆಲಸ ಹುಡ್ಕೋದ್ ಬಿಡ್ಬೇಡ. ನೀವು ಹೇಳಿದ್ಮೇಲೆ ಆಯ್ತು ಸರ್. ದುಡ್ಡನ್ನ ಚೆನ್ನಾಗಿ ಕೂಡಿಡು. ಆಯ್ತು ಸರ್. ತಲೆನ್ ತಗೊಂಡೋಗಿ ಬಸ್ ಚಕ್ರ ಕೊಡು. ಆಯ್ತು ಸರ್. ಸರ್, ನಾ ಹೇಳಿದಕ್ಕೆಲ್ಲ ನೀನೇ ಓಕೆ ಅಂತಿದ್ಯಲ್ಲಪ್ಪ. ಡವ್ ಎಲ್ಲ ಬೇಡಮ್ಮ, ಚೆನ್ನಾಗಿ ವ್ಯಾಪಾರ ಮಾಡಿ ತಂದೆ ತಾನು ಚೆನ್ನಾಗಿ ನೋಡ್ಕೊ. ಓಕೆ ಓಕೆ ಬಾಯ್. ಬಾಯ್ ಸರ್. ಕಣ್ ಕಾಣಿಸಲ್ವೇನೋ? ಏನೋ ಎಲ್ರಿಗೂ ಕುತ್ಕೊಂಡು ಹೋಗ್ತಿದ್ಯಾ? ಕಾಣಿಸಲ್ಲ ಕಣ್ಣಿಂಗೆ? ಡಿಕ್ಕಿ ಹೊಡೆದಿದ್ ನೀನು, ರಿವರ್ಸ್ ಬಿದ್ದಿದ್ ನೀನು. ನನ್ನನ್ ಕೇಳಿದ್ರ ಏನ ನೀನೇ ಗುದ್ಬಿಟ್ಟಿಲ್ಲ ಅಂತಿದ್ಯಾ? ನೀನೇ ದೊಡ್ಡ ಕಿಲಾಡಿನಾ? ನಿಮ್ಮನ್ನೆಲ್ಲ ನೋಡಿದ್ರೆ ಜಗಳ ಮಾಡಕ್ಕೆ ಬಂದಿರಂಗಿದೆಯಲ್ಲ. ಹೌದಾ? ಜಗಳ ಮಾಡಕ್ಕೆ ಬಂದಿದೀವಿ. ಏನೀಗ ಹೊಡಿತೀಯಾ? ಹೊಡಿ. ನಾನ್ ಕಾರಣ ಇಲ್ದೆ ಯಾರ ಮೇಲೂ ಕೈ ಮಾಡಲ್ಲ.
ಕೈ ಮಾಡಿದ್ರೆ ಯಾರನ್ನು ಉಳಿಸಲ್ಲ. ಯಾರೋ ನೀವೆಲ್ಲ ನನ್ನನ್ನ ಯಾಕೆ ಹೊಡೆಯಕ್ಕೆ ಬಂದ್ರಿ? ಎಕ್ಸ್ಕ್ಯೂಸ್ ಮೀ, ಎಸ್, ಆಕಾಶ್ ಅನ್ನೋ ಪೇಷಂಟ್ ಹೇಗಿದ್ದಾರೆ ಈಗ? ನಾರ್ಮಲ್ ಆಗಿದ್ದಾರೆ ಸರ್. ಹಾ, ನೋಡಿ ಸರ್, ಇದು ಹೇಗಾಯ್ತು ಯಾಕಾಯ್ತು ಅಂತ 24 hours ಅಲ್ಲಿ ಫುಲ್ ರಿಪೋರ್ಟ್ ನನಗೆ ಬೇಕು. ಓಕೆ ಸರ್. ಅವ್ರು ಹೊಡೆದಾಗ್ಲೂ ಇಷ್ಟು ನೋವಾಗ್ಲಿಲ್ಲ. ಮೇಡಮ್, ನಿಮಗ್ ಮದ್ವೆ ಆಗಿದ್ಯಾ? ಆಗಿದೆ. ಯಾಕೆ? ನಿಮ್ ಗಂಡನ ಮೇಲಿರೋ ಕೋಪನ ನನ್ ಮೇಲೆ ಯಾಕ್ರಿ ತೋರಿಸ್ತೀರಾ? ಇಂಥ ನೋವಲ್ಲೂ ಕಾಮಿಡಿ ಮಾಡ್ಕೊಂಡು ಆಗ್ತಿದ್ದೀರಲ್ಲ, ಅಯ್ಯೋ. ನಿಮ್ ಹಾಸ್ಪಿಟಲ್ ಬಿಲ್ ಬಂದಾದ್ಮೇಲೆ ಅಳದಿದ್ದೇ ಇದೆಯಲ್ಲ. ನಾನು ಅವಾಗ್ಲಿಂದ ನೋಡ್ತಾನೆ ಇದೀನಿ. 1 hour ಇಂದ ಜ್ಯೂಸ್ ಮಾಡ್ತಾನೆ ಇದೆಯಾ? ಅದನ್ನ ಇವತ್ತೇ ಕೊಡೋ ಐಡಿಯಾ ಇದೆಯೋ ಇಲ್ವೋ? ಯಾಕೆ ಅಳ್ತಿದ್ಯಾ? ಏನಣ್ಣ ಇದೆಲ್ಲ? ಹೊಟ್ಟೆ ಉರಿ. ಜನಗಳಿಗೆ ಒಳ್ಳೆಯವ್ರು ಕಂಡ್ರೆ ಆಗಲ್ಲ. ಲೈಫ್ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ಇಲ್ದಿದ್ರೆ ಥ್ರಿಲ್ ಇರಲ್ಲ. ನೋಡು, ನಾಳಿದ್ದು ನಿನ್ ನಿಶ್ಚಿತಾರ್ಥ. ನೀನ್ ಹಿಂಗೆ ಅಳ್ಮುಂಜಿ ತರ ಕೂತಿದ್ರೆ ನಿನ್ ಗ್ಲಾಮರ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಸೇಲ್ ಆಗದಿರೋ ಟಿಕೆಟ್ ನಮ್ಮ ಮಗನ್ ಕಟ್ತಿದ್ದಾನೆ ಅಂತ ವಿಶಾಲ್ ಅಪ್ಪ ಅಮ್ಮ ವಾಪಸ್ ಊರ್ಗೋಗ್ಬಿಡ್ತಾರೆ. ನೀನ್ ಫಸ್ಟ್ ಹೋಗಿ ಮನೇಲಿ ರೆಸ್ಟ್ ತಗೋ. ಅಣ್ಣ, ಇಂಥ ಪರಿಸ್ಥಿತಿಯಲ್ಲಿ ನನಗೆ ನಿಶ್ಚಿತಾರ್ಥ ಇಲ್ಲ ಬೇಕಾ? ಏನಂದ? ನಾನ್ ಲ್ಯಾಬ್ಸ್ ಅಂತ ಡಿಸೈಡ್ ಮಾಡ್ಬಿಟ್ಟಾ? ಇದೆಲ್ಲ ಒಂದ್ 2 ದಿನ ಅಷ್ಟೇ. ಅಲ್ಲ, ನೀನಿಲ್ದೆ ನಿಶ್ಚಿತಾರ್ಥನ ನಾ ಹೇಗಣ್ಣ ಮಾಡ್ಕೊಳ್ಳೋದು? ನಾನಿಲ್ದಿದ್ರೆ ಏನಂತೆ? ಇವ್ರಿಲ್ವಾ? ನಮ್ಗೆ ಇವ್ರು ಬಿಟ್ರೆ ಬೇರೆ ಯಾರಿದಾರೆ ಹೇಳು? ನೋಡು, ಸದ್ಯಕ್ಕೆ ಇದನ್ ಬಿಟ್ರೆ ಒಳ್ಳೆ ಮುಹೂರ್ತ ಬೇರೆ ಯಾವ್ದು ಇಲ್ವಂತೆ. ನೋಡಿ, ಇವಳನ್ನ ಫಸ್ಟ್ ಮನೆ ಕರ್ಕೊಂಡೋಗಿ. ಸರಿ ಅಣ್ಣ, ನಾನ್ ಬರ್ತೀನಿ. ಸರಿಮಾ. ಹಾಯ್ ಹಾಯ್. ಏನೇ ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ಜೋರಾ? ಮದ್ವೆ ಹುಬ್ಳಿಲಿ ಕಣೆ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಗಂಡಿನ ಕಡೆಯವರೇ ನೋಡ್ಕೋತಾರೆ. ನಾವು ಮದ್ವೆ ದಿನ ಹೋದ್ರೆ ಸಾಕು. ಯು ವೆರಿ ಲಕ್ಕಿ ಕಣೆ. ಈ ಕ್ರೆಡಿಟ್ ಎಲ್ಲ ಆಕಾಶ್ಗೆ ಸೇರ್ಬೇಕು ಕಣೆ. ಅವನೇ ಈ ಸಂಬಂಧ ಹುಡ್ಕೊಟ್ಟಿದ್ದು. ನಂದು, ನೀನು ಮದ್ವೆಗೆ ದಿನ ಮುಂಚೆನೆ ಬರ್ಬೇಕು ಕಣೆ. ಕೋತಿ ಕಣೆ ನೀನು. ನೀನೇ ಮದ್ವೆ ದಿನ ಹೋಗ್ತಿದ್ದೀನಿ ಅಂತ್ಯ. ನಾನ್ 2 ದಿನ ಮುಂಚೆ ಯಾಕೆ ಬರ್ಬೇಕು? ಏನಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಂದು ತಗೋ, ನಿನ್ ವೆಡ್ಡಿಂಗ್ ಕಾರ್ಡ್ ರೆಡಿ ಆಗಿದೆ. ಹಾಗೆ ನಿನ್ ಫ್ರೆಂಡ್ಸ್ ಎಲ್ಲ ಕೊಟ್ಬಿಡು, ಆಯ್ತಾ? ಬರ್ಲಾ? ನಂದು, ನಿನ್ ಮದ್ವೆ ಫಸ್ಟ್ ಕಾರ್ಡ್ ನಂಗೆ ಕೊಡೆ. ಸೆಕೆಂಡ್ ಕಾರ್ಡ್ ನಿಂಗೆ. ಯಾಕೆ? ನನ್ಗಿಂತ ಇಂಪಾರ್ಟೆಂಟ್ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೆ ನಿಂಗೆ? ಆಕಾಶ್. ಆಕಾಶ್, ಆಕಾಶ್. ಆಶಾ, ಆಕಾಶ್ ಎಲ್ಲಿ? ಆಶಾ, ಯಾಕೆ ಅಳ್ತಿದ್ಯಾ? ಅಣ್ಣ ಹಾಸ್ಪಿಟಲ್ ಇದ್ದಾನೆ. ಯಾಕೆ? ಏನಾಯ್ತು? ಅಣ್ಣಂಗೆ ಯಾರೋ ಹೊಡೆದು ಬಿಟ್ಟಿದ್ದಾರೆ. ಏನಿದು, ಬರೀ ಕೈಲಿ ಬಂದಿದ್ಯಾ? ಪೇಷಂಟ್ ನೋಡಕ್ ಬರ್ತಿದ್ಯಾ? ಸ್ವಲ್ಪ ಹಣ್ಣು, ಎಳ್ನೀರು, ಬ್ರೆಡ್ ಎಲ್ಲ ತರತ್ತಾನೆ. ಇದನ್ನು ನಾನೇ ಹೇಳ್ಕೊಡ್ಬೇಕಾ? ಹಾಯ್, ಅದ್ ಸರಿ, ನನ್ ವಿಷಯ ಬಿಡು. ಹೇಗ್ ನಡೀತಿದೆ ನಿನ್ ಮದ್ವೆ ಅರೇಂಜ್ಮೆಂಟ್ಸು? ಅದನ್ನೆಲ್ಲ ನಮ್ಮ ಅಣ್ಣಂದ್ರು ನೋಡ್ಕೋತಿದ್ದಾರೆ. ಅಯ್ಯೋ, ನನ್ ವಿಡಿಯೋ ಕವರೇಜ್ ಕೆಲ್ಸದ ಗತಿ? ಡೋಂಟ್ ವರಿ, ಮದ್ವೆ ಕಣ್ ಚೇಂಜ್ ಆದ್ರೂ ಪರವಾಗಿಲ್ಲ, ವಿಡಿಯೋಗ್ರಫಿ ಮಾತ್ರ ನೀನೇ ಮಾಡ್ಬೇಕು ಅಂತ ನಾನು ಹೇಳಿದೀನಿ. ಅದಪ್ಪ ಇನ್ಫ್ಲೂಯೆನ್ಸ್ ಅಂದ್ರೆ. ನಿನ್ ಮಾತ್ ಕೇಳಿ ಎಂಟ್ರೆನ್ಸ್ ಎಕ್ಸಾಮ್ ಬರೀದೆ ಮೆಡಿಕಲ್ ಸೀಟ್ ಸಿಕ್ತೆ ಸಂತೋಷ ಆಯ್ತು. ಇವ್ರಿಗೆ ಯಾವಾಗ್ಲೂ ತಮಾಷೆನೆ. ಬನ್ನಿ ರೌಂಡ್ಸ್ ಹೋಗೋಣ. ಅಯ್ಯೋ, ನನ್ ಗುಂಡಾಕ್ ಅಭ್ಯಾಸ ಇಲ್ರಿ. ನಾನ್ ಕರ್ದಿದ್ ವಾಕ್ಗೆ. ನರ್ಸ್, ಇವತ್ ನಾನ್ ಇವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಓಕೆ. ಏನು, ನಾನ್ ನಿನಗೆ ಡ್ರೈವಿಂಗ್ ಸ್ವಿಮ್ಮಿಂಗ್ ಕಲಿಸ್ದೆ ಅಂತ ನಿನಗೆ ವಾಕಿಂಗ್ ಕಲಿಸ್ತಾ ಇದ್ಯಾ? ಓಕೆ. ಉಮಾ, ಉಮಾ, ಏನ್ರಿ? ಕಾಫಿ ತಗೊಂಡ್ ಬಾ. ನಂದು ಬಂದ್ಲಾ? ಇನ್ನೂ ಇಲ್ಲ. ರಾತ್ರಿ ಲೇಟ್ ಆಗಿ ಬರ್ತೀನಿ ಅಂತ ಫೋನ್ ಮಾಡಿದ್ಲು. ಲೇಟಾ? ಯಾಕೆ? ಇನ್ವಿಟೇಷನ್ ಹಂಚಬಾ ಅಂತ ನೀವೇ ಕಳ್ಸಿದ್ರಲ್ಲ. ಸರಿ, ನೀನ್ ಹೋಗಿ ಕಾಫಿ ತಗೊಂಡ್ ಬಾ. ಸರಿ. ಹಲೋ. ಇಲ್ಲಿನೂ ಎಷ್ಟು ದಿನ ಇರ್ಬೇಕು? ಹಾಸ್ಪಿಟಲ್ ಅಲ್ಲಿ ಇನ್ನೊಂದು ಫ್ಲೋರ್ ಕಟ್ತಾ ಇದಾರಂತೆ. ಕಾಸ್ ಕಮ್ಮಿ ಇದೆಯಂತೆ. ಅದು ಕಂಪ್ಲೀಟ್ ಆಗೋವರೆಗೂ ನಾ ಇಲ್ಲೇ ಇರ್ಬೇಕು. ಆಕಾಶ್, ನಿಧಾನ. ನಿಧಾನಕ್ಕೆ ನಡೆಯುತ್ತಾನೆ. ನಡ್ಸೋಳು ಕರೆಕ್ಟ್ ಆಗಿ ನಡೆಸ್ಬೇಕು ತಾನೆ. ಅಣ್ಣ, ಜ್ಯೂಸ್ ಕೊಡು, ನಾನ್ ಕುಡಿಸ್ತೀನಿ. ಥ್ಯಾಂಕ್ಸ್. ಇನ್ನಿಬ್ರು ಹೊರಡಿ. ನೋ ಚಾನ್ಸ್. ಅಂದ್ರೆ ನೀವ್ ಇಲ್ಲೇ ಇರ್ಬೇಕಂತ ಡಿಸೈಡ್ ಮಾಡಿದೀರಾ? ಆಬ್ವಿಯಸ್ಲಿ, ಇವನ್ ಯಾರು ನೋಡ್ಕೋತಾರೆ? ನಾನು ಇದೀನಲ್ಲ, ನೀವ್ ಹೊರಡಿ. ಆಶಾ, ನಾಳೆ ನಿನ್ ಎಂಗೇಜ್ಮೆಂಟ್ ಇದೆ, ನೀನ್ ಹೋಗಿ ರೆಸ್ಟ್ ತಗೋ.
ಹೌದೌದು ಆಶಾ, ನೀನ್ ರೆಸ್ಟ್ ತಗೋಬೇಕು. ಚಿದಾ, ನಾವು ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ಇವನು ಬುದ್ಧಿ ಕಲಿತಾನೆ ಅಂದ್ರೆ ನಮಗೆ ಬುದ್ಧಿ ಕಲಿಸೋ ಹಾಗಿದ್ದಾನೆ. ಇಲ್ಲಣ್ಣ, ಈ ನನ್ನ ಮಗನ್ ಇಲ್ಲ ಹಲೋ ಮಿಸ್ಟರ್ ಆಕಾಶ್, ಹಲೋ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅದೇ ನಿಮ್ಗೆ ಹೊಡೆದಿರೋ ಬಗ್ಗೆ ತಿಳ್ಕೊಂಡೆ, ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಬಂದಿದ್ದೀನಿ. ನನಗೆ ಯಾರು ಹೊಡೆದ್ರು ಅಂತ ಗೊತ್ತಿಲ್ಲ ಸರ್. ಇವನ್ ಮಾಮೂಲಿ ಏಟಿಗೆ ಬಗ್ಗವನಲ್ಲ. ಈ ಸಲ ನಾವು ಕೊಡೋ ಏಟ್ಗೆ ನಮ್ ತಂಗಿ ಅಲ್ಲ, ಇನ್ ಯಾರ ತಂಗಿನೂ ಕಣ್ಣೆತ್ ನೋಡಬಾರ್ದು. ಆಗ್ಲೇ ನಾವು ಅನುಭವಿಸ್ತಾರ ನಾವು ಏನು ಅಂತ ಇವನಿಗೆ ಗೊತ್ತಾಗೋದು. ಬಂದ್ಬಿಟ್ರಲ್ಲ. ನಮಸ್ಕಾರ ಸರ್. ಚೆನ್ನಾಗಿದೆ. ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಮ್ಮ? ಪ್ಲೀಸ್ ಬನ್ನಿ ಸರ್, ಬನ್ನಿಮ್ಮ. ಆಶಾ, ಆಕಾಶ್ ಎಲ್ಲಿ? ಯಾರು ನೀವು? ಸಾಯೋಂಗ್ ಹೊಡೆದು ನಿಮ್ಮ ಅಣ್ಣಂಗಿನ್ನೂ ಬುದ್ಧಿ ಬಂದಿಲ್ಲ ಅಲ್ಲ? ನಮ್ಮ ಅಣ್ಣಂಗ್ ಹೊಡೆದಿದ್ ನೀವಾ? ಹೌದು. ಏನೇ ನಿಮ್ಮ ಅಣ್ಣ ಏನ್ ಮಿಸ್ಟರ್ ಇಂಡಿಯಾನಾ? ಏನ್ ದೊಡ್ಡ ಹೀರೋ ಅನ್ಕೊಂಡಿದ್ದಾನ? ಏಯ್, ನಮ್ಮ ಅಣ್ಣನ ಬಗ್ಗೆ ಮಾತಾಡ್ಬೇಡ. ನಿಮ್ಮ ಅಣ್ಣ ಮಾಡೋ ಹಲ್ಕ ಕೆಲಸಕ್ಕೆ ನಿನ್ ಸಪೋರ್ಟ್ ಬೇರೆನಾ? ಫುಟ್ಪಾತ್ ನನ್ನ ಮಗನಿಗೆ ನನ್ನ ತಂಗಿ ನಂದಿನಿ ಇರ್ಬೇಕಾ? ಏಯ್, ಬಿಡೋ. ಏಯ್, ನಿಮ್ಮ ಅಣ್ಣಂಗೆ ನನ್ನ ಸಂಕಟ ಏನು ಅಂತ ಗೊತ್ತಾಗ್ಬೇಕು. ಅದಕ್ಕೆ ಇಷ್ಟಕ್ಕೂ ಬಗ್ದೆ ಮತ್ತೆ ನನ್ನ ತಂಗಿ ತಂಟಗೆ ಏನಾದ್ರೂ ಬಂದ್ರೆ ನಿನ್ನ ಬೆತ್ತಲೆ ಮಾಡಿ ನಡು ರಸ್ತೆ ನಿಲ್ಲಿಸ್ತೀನಿ. ಸಿಸ್ಟರ್, ನಾನು ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಇನ್ನೊಂದ್ 2 ದಿನ ಅಷ್ಟೇ. ಆದ್ರೆ ನಿಮ್ಮನ್ ಕಳ್ಸಕ್ಕೆ ನಮ್ ಸ್ಟಾಫ್ ಯಾರಿಗೂ ಇಷ್ಟನೇ ಇಲ್ಲ. ಯಾಕೆ ನಿಮ್ಮ ಹಾಸ್ಪಿಟಲ್ ನನ್ನ ಬಿಟ್ರೆ ಬೇರೆ ಪೇಷಂಟ್ ಬರಲ್ವಾ? ಹಾಗೇನಿಲ್ಲ, ನೀವಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಅದಕ್ಕೆ. ನಾನು ನಿಮ್ ಕಣ್ಣಿಗೆ ಜೋಕರ್ ತರ ಕಾಣ್ತಿದ್ದೀನಿ ಇನ್ನೇ. ನೀವ್ ರೆಸ್ಟ್ ತಗೊಳ್ಳಿ. ಹಾಯ್ ಸಿಸ್ಟರ್, ಎಂಗೇಜ್ಮೆಂಟ್ ಎಲ್ಲ ಹೇಗಾಯ್ತು? ಎಲ್ಲಿ ನಮ್ ಜಿಗ್ರಿ ದೋಸ್ತ್ ವಿಶಾಲು? ಯಾಕೆ ಒಂಥರ ಇದೆಯಾ? ವರದಕ್ಷಿಣೆ ಗಿರಿದಕ್ಷಿಣೆ ಕೇಳದ್ ನಾವನು? ಅಣ್ಣ, ಇನ್ ಮುಂದೆ ನೀನ್ ನಂದಿನಿನ ನೋಡಕ್ಕೂ ಹೋಗ್ಬೇಡ, ಅವಳನ್ನ ಮಾತಾಡ್ಸ್ಲು ಬೇಡ. ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದೀಯಲ್ಲ, ಈಗ ನಂದಿನಿ ವಿಷಯ ಯಾಕೆ? ನಿನಗ್ ಹೊಡೆದಿದ್ದು ನಂದಿನಿ ಅಣ್ಣನೇ. ನಂದಿನಿ ಅಣ್ಣನ? ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ. ನೀನ್ ಯಾರು ಅಂತ ಅವ್ರಿಗೆ ಗೊತ್ತು. ನೀನು ನಂದಿನಿ ಕ್ಲೋಸ್ ಆಗಿರೋದನ್ನ ನೋಡಿ ನೀವಿಬ್ರು ಲವ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದಾರೆ. ಛೇ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಚಿಲ್ಡ್ರೆ ಮೆಂಟಾಲಿಟಿ. ಒಳ್ಳೆ ರೀತಿಲಿ ಯೋಚನೆ ಮಾಡಲ್ಲ ಅಂತಾರೆ. ನಾನು ಈಗಲೇ ಅವ್ರ ಮನೆಗೆ ಹೋಗಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಂಗೆ ಕ್ಷಮಿಸಿ ಅಂತ ಹೇಳ್ಬರ್ತೀನಿ. ಅಣ್ಣ, ಅದಕ್ಕೇನಣ್ಣ ಈಗ ಅರ್ಜೆಂಟು? ಆಮೇಲೆ ಮಾತಾಡಿದ್ರೆ ಆಯ್ತು. ಇಲ್ಲಮ್ಮ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಗೊತ್ತಾದ್ಮೇಲೆ ಅದನ್ನಲ್ಲೇ ಸಾಲ್ವ್ ಮಾಡಬೇಕು. ಹೋಗಿ ಅವ್ರನ್ನ ಸಾರಿ ಕೇಳು. ನಾನ್ ಮಾಡಿದ ತಪ್ಪಾಯ್ತು ಸ್ವಾಮಿ, ನಿಮ್ ಕಾಲಿಗೆ ಬೀಳ್ತಿದ್ದೀನಿ ಅಂತ ಹೇಳು. ಅವ್ರನ್ನ ಸಾರಿ ಕೇಳೋದ್ರಲ್ಲಿ ತಪ್ಪೇನು? ಅವ್ರು ಏನ್ ಮಾಡಿದ್ದಾರೆ ಅಂತ ನಿನಗೆ ಗೊತ್ತಾ? ಸತ್ಯ ಅಣ್ಣ, ನೀವು ಸುಮ್ನಿರಿ. ಅಣ್ಣ ನೀನ್ ಬಾ ಅಣ್ಣ, ಬಾ. ಏನಾಯ್ತು ಹೇಳಿ? ಅಣ್ಣ ಏನು ಇಲ್ಲ ಅಂತ ಹೇಳಿದ್ನಲ್ಲ, ನೀನ್ ಬಾ. ನಿಮ್ಮನ್ನೇ ಕೇಳ್ತಿರೋದು, ಏನಾಯ್ತು ಹೇಳಿ? ಅವ್ರು ಮನುಷ್ಯರಲ್ಲ ಕಣೋ, ರಾಕ್ಷಸರು. ಏನ್ ಮಾಡಿದ್ರು? ಯಾವನೋ ನನ್ನ ತಂಗಿಗೆ ಮುತ್ಕೊಟ್ಟಿದ್ದು? ನಿಮ್ಮನ್ನ ಕೇಳ್ತಾರೋದು, ಯಾವ ನನ್ನ ತಂಗಿಗೆ ಮುತ್ಕೊಟ್ಟಿದ್ದು? ಏಯ್, ನಾನೇ ಕಣ. ಏನೋ ಮಾಡ್ತೀಯಾ? ಮನೆಗೆ ಬಂದು ನನ್ನ ತಂಗಿಗೆ ಮುತ್ಕೊಡ್ತೀಯಾ? ಏಯ್, ನಾನೀಗ ನಿಮ್ ತಂಗಿಗೆ ಏನಾದ್ರೂ ಮಾಡ್ಬೋದು, ನೀವಿಬ್ರು ನಾನು ಏನು ಮಾಡಕ್ಕಾಗಲ್ಲ. ಹಾಗೆ ಮಾಡಿದ್ರೆ ನನಗೂ ನಿಮಗೂ ವ್ಯತ್ಯಾಸ ಇರಲ್ಲ, ತಿಳ್ಕೊ. ಒಂದು ಹುಡುಗಿ ನಗ್ನಗ್ತಾ ಮಾತಾಡ್ಬಿಟ್ರೆ ಅದ್ರವ್ವ ಬೇರೆ ಏನಿಲ್ವಾ? ಮೊದಲು ನೋಟ ನೆಟ್ಟಿಗಿರ್ಬೇಕು. ಅಕಸ್ಮಾತ್ ಅನುಮಾನ ಬಂದ್ರೆ ಕೇಳಿ ತಿಳ್ಕೋಬೇಕು. ನಮ್ಮಿಬ್ರದ್ದು ಬರೀ ಫ್ರೆಂಡ್ಶಿಪ್, ಪ್ರೀತಿ ಅಲ್ಲ. ಹೋಗಿ ಹೇಳಿ ನಿಮ್ಮ ಅಣ್ಣಂದಿರಿಗೆ. ನನಗೆ ಹೊಡೆದ್ರಿ, ಅದ್ ನನಗೆ ಬೇಜಾರಿಲ್ಲ. ಅದನ್ ಬಿಟ್ಟು ನನ್ನ ತಂಗಿ ಇವತ್ ನಿಮ್ಮಿಬ್ಬರ ಗ್ರಾಚಾರನು ಚೆನ್ನಾಗಿತ್ತು, ಬದುಕೊಂಡ್ರಿ.
ಇನ್ನೊಂದ್ ಸಲ ನನ್ನ ತಂಟೆಗೆ ಏನಾದ್ರೂ ಬಂದ್ರೆ ಆಹಾ ಎಂಥ ಆ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಈ ಪ್ರೀತಿಯಲ್ಲಿ ನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ ಆಹಾ ಎಂಥ ಆ ಕ್ಷಣ 10 ವರ್ಷಗಳಿಂದ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನನ್ನ ಕಾನ್ಸಂಟ್ರೇಷನ್ ಯಾರು ಡಿಸ್ಟರ್ಬ್ ಮಾಡಿರಲಿಲ್ಲ. ಅದೇ ಅವ್ನು ಮಾಡ್ಬಿಟ್ಟ. ಕಣ್ಣು ಮುಚ್ಚಿದ್ರೆ ತೆಗೆದ್ರೆ ಅವನೇ ಕಾಣ್ತಾನೆ. ನನ್ನ ಪರಿಸ್ಥಿತಿನೂ ಅದೇ ಅಣ್ಣ. ಅದನ್ನ ಮರೆಯೋದಕ್ಕೆ ಅಂತಾನೆ ಮೆಡಿಟೇಷನ್ ಮಾಡೋಣ ಅಂತ ಬಂದೆ. ಅವನು ನಮ್ಮ ಮನೆಗೆ ನುಗ್ಗಿ ನನ್ನ ಹೆಂಡತಿ ಮುಂದೆ ಹೊಡೆದ, ನಿನ್ನ ಹೆಂಡತಿ ಮುಂದೆ ಹೊಡೆದ, ಮನೆ ಕೆಲಸದವ್ರ ಮುಂದೆ ಹೊಡೆದ. ಅದು ನನ್ನ ಕೈಯಲ್ಲಿ ಮರೆಗೆ ಆಗ್ತಾ ಇಲ್ಲ. ನಾವು ನನ್ನ ಕೈಲಿ ಅವನನ್ನು ಮರೆಯೋಕೆ ಆಗ್ತಿಲ್ಲ. ಅದಕ್ಕೆ ನಂದು ಹೌದತ್ಗೆ ಇಷ್ಟ ದಿನ ಅವನ್ನ ಒಬ್ಬ ಫ್ರೆಂಡ್ ಅಂತ ಇಷ್ಟಪಡ್ತಿದ್ದೆ, ಅಭಿಮಾನದಿಂದ ನೋಡ್ತಿದ್ದೆ. ಆದ್ರೀಗ ಅವನ್ನ ಪ್ರೀತಿ ಮಾಡ್ಬೇಕು ಅನ್ನಿಸ್ತಾ ಇದೆ. ನನ್ಗವನ್ ಬೇಕತ್ಗೆ. ಅವನಿಲ್ದೆ ನನಗ್ ಬದುಕಿರೋಕ್ಕಾಗಲ್ಲ. ನಂದು ಹಾಗೆಲ್ಲ ಹೇಳ್ಬೇಡಮ್ಮ. ಇಲ್ಲ ಅದಕ್ಕೆ ನಾನವನ್ನ ಮರಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಿಲ್ಲ. ಅವನ್ ನಮ್ಮನೆಗ್ ಬಂದಾಗಿಂದ ನನ್ನ ಮನ್ಸಿಗೆ ತುಂಬಾ ಹತ್ರ ಆಗ್ಬಿಟ್ಟಿದ್ದಾನೆ. ಬೇಕೇ ಬೇಕು ಅವ್ರಿಗೆ. ಇದು ಒಳ್ಳೇದಲ್ಲಮ್ಮ. ಇಷ್ಟು ದಿನ ನಿಮ್ ಮಧ್ಯೆ ಏನೂ ಇರ್ಲಿಲ್ಲ, ಆದ್ರೂ ಎಂತ ಅನಾಹುತ ಆಗೋಯ್ತು. ಈಗ ನೀನ್ ಅವನ್ನ ಪ್ರೀತಿಸ್ತಾ ಇದೀಯ ಅಂತ ಗೊತ್ತಾದ್ರೆ ನಿಮ್ ಅಣ್ಣಂದ್ರು ಅವನ್ನ ಜೀವಂತವಾಗಿ ಉಳ್ಸಲ್ಲ. ಪ್ರೀತಿ ಅನ್ನೋದು ಒಬ್ರಿಗೆ ಜೀವದಾನ ಮಾಡ್ಬೇಕೇ ಹೊರತು ಜೀವ ತೆಗಿಬಾರ್ದು. ಅದ್ಗೆ ನನ್ಗೊಂದು ಸಹಾಯ ಮಾಡ್ತೀರಾ? ಆಕಾಶ್ ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು. ಅಣ್ಣ ನೋಡಿರೋ ಹುಡ್ಗನ್ ಜೊತೆ ನಂಗೆ ಮದ್ವೆ ಮಾಡ್ಕೊಳಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಅದನ್ನ ನಿಲ್ಸ್ಬಿಡಿ ಅದಕ್ಕೆ, ಪ್ಲೀಸ್ ಅದಕ್ಕೆ. ಅಣ್ಣ, ಅವ್ರಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಹೋಗ್ಬೇಕು? ಹೌದು ಕಣ, ಆಶಾ ಹೇಳೋದು ಕರೆಕ್ಟು. ಏನೋ ಕರೆಕ್ಟು. ಅವ್ನು ಇಷ್ಟಪಡ್ತಿದ್ದೀನಿ ಅಂದ್ಮೇಲೆ ತಾನೆ ನನ್ನ ತಂಗಿ ಇಷ್ಟಪಟ್ಲು. ಅವನ ಜೊತೆನೆ ನಿನ್ ಮದುವೆ ಅಂತ ನಾನು ಕೊಟ್ಟು ಮಾತು ನಂಬಿ ಏನೇನು ಕನ್ಸ್ಕೊಂಡಿದ್ಲು. ಅವಳು ಒಂದು ಆಸೆ ಈಡೇರಿಸಿದ್ರೆ ಅಣ್ಣನಾಗೇನೋ ಪ್ರಯೋಜನ? ಅಣ್ಣ, ನನಗೇನೂ ಬೇಜಾರಿಲ್ಲ. ಅವನಿಲ್ಲ ಅಂದ್ರೆ ಬೇರೆ ಗಂಡೇ ಇಲ್ವಾ? ಆಶಾ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತನೂ ಗೊತ್ತು. ಹಾಗೆ ವಿಶಾಲ್ನು ನಿನ್ನಿಂದ ಮರೆಯೋಕ್ಕಾಗಲ್ಲ ಅನ್ನೋ ಸತ್ಯನೂ ಗೊತ್ತು. ನೋಡು, ತಪ್ಪು ನಡೆದಿರೋದು ನನ್ನಿಂದ. ಅಣ್ಣ, ಅಂಥದ್ದೇನು ತಪ್ಪು ಮಾಡಿದೆ ನೀನು? ತಪ್ಪು ಯಾರಿಂದ ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ, ಅವ್ರ ಮನ್ಸಿಗೆ ನೋವಾಗ ಕಾರಣ ನಾನು. ನಡೆದಿರೋ ವಿಷಯ ಹೇಳಿ ತಪ್ಪಾಯ್ತು ಅಂತ ಕೇಳ್ತೀನಿ. ಇದರಿಂದ ನಾನು ನಿನ್ನ ಚಿಕ್ಕವನಾಗಲ್ಲ. ನೀನು ಆರಾಮಾಗಿರು. ನಿನ್ನ ಮದುವೆನ ನಾನು ಫಿಕ್ಸ್ ಮಾಡ್ಕೊಂಡು ಬರ್ತೀನಿ. ಉಮಾ, ನಂದು ಎಲ್ಲಿ? ಅಲ್ಲಿ ಕೂತಿದ್ದಾಳೆ. ನಂದು, ಯಾಕಮ್ಮ ಹೀಗ್ ಕೂತಿದ್ಯಾ? ನನ್ನ ಮೇಲೆ ಕೋಪನಾ? ನಿನ್ ಮೇಲಿನ ಪ್ರೀತಿಯಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ತಪ್ಪು ಮಾಡ್ಬಿಟ್ವಿ. ಸಾರಿ. ಹಾಗಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಕೂತ್ರೆ ಹೇಗೆ? ಹೋಗು, ಬೇಗ ರೆಡಿ ಆಗು. ಎಲ್ಲಿ ಕಣ್ಣ? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ಹುಬ್ಳಿಗೆ, ನಿನ್ ಫ್ರೆಂಡ್ ಮದುವೆಗೆ. ಯಾಕೋ ಮೂಡಿಲ್ಲ ಅಣ್ಣ, ಪ್ಲೀಸ್. ನೋಡು, ನಡೆದಿದ್ರ ಬಗ್ಗೆ ತಲೆ ಕಟ್ಸ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಕಮಾನ್, ಚೇರ್ ಅಪ್. ಅದು ಅಲ್ಲದೆ ಅವಳು ನಿನ್ ಕ್ಲೋಸ್ ಫ್ರೆಂಡು. ನೀನೇ ಹೋಗದೆ ಇದ್ರೆ ಫ್ರೆಂಡ್ಶಿಪ್ಗೆ ಏನ್ ಬೆಲೆ ಇರುತ್ತೆ ಹೇಳು? ಪ್ಲೀಸ್ ಅಣ್ಣ. ಹೊಸ ಜಾಗಕ್ಕೆ ಹೋದ್ರೆ ಎಲ್ಲಾನು ಮರಿಬಹುದು. ವಾತಾವರಣ ಬದಲಾದ್ರೆ ಮನಸ್ಸು ಬದಲಾಗತ್ತೆ. 1-2 ದಿನ ಜಾಲಿಯಾಗಿದ್ ಬಾ. ಮೊದಲೇ ಒಂದ್ಸಲ ಅವಳ ಮದುವೆ ನಿಂತು ಹೋಗಿದೆ. ಈ ಸಲ ನೀನ್ ಹೋಗದೆ ಇದ್ರೆ ಮತ್ತೆ ಮದುವೆ ನಿಂತು ಹೋಗ್ಬಿಡುತ್ತೆ ಅಷ್ಟೇ. ಏನೋ, ಕಮಾನ್ ಕಮಾನ್, ಚೇರ್ ಅಪ್, ಕಮಾನ್, ಗೆಟ್ ಅಪ್ ಪ್ಲೀಸ್. ಕಮಾನ್ ಕಮಾನ್. ಹಲೋ
ಹಲೋ ಡ್ಯಾಡಿ, ನಾನು ದೇವು ಮಾತಾಡ್ತಿರೋದು. ಹಲೋ ಮೈ ಸನ್, ಹೇಗಿದೀಯಾ? ಯಾವಾಗ ಬರ್ತಿದ್ಯಾ? ನಾನು ಆಲ್ರೆಡಿ ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ ಡ್ಯಾಡಿ. ಗುಡ್ ಮಾರ್ನಿಂಗ್ ನಾಳೆ ಬೆಳಿಗ್ಗೆ ಅಲ್ಲೇ ಬಂದು ಹೇಳ್ತೀನಿ. ವೆರಿ ಗುಡ್ ಮೈ ಸನ್. ಆಮೇಲೆ ಯಾವ್ದಾದ್ರು ಸೆರಗ್ ಕಾಣ್ತು ಅಂತ ಸೂರ್ಯ ಹುಟ್ಟಿದ್ದನ್ನೇ ಮರೆತು ಮಲಗಿಲಿಕ್ ಬಿಟ್ಟಿಯಾ? ಚಾನ್ಸೇ ಇಲ್ಲ ಡ್ಯಾಡಿ. ವಾವ್, ವಾಟ್ ಅ ಬೇಬ್ ಮ್ಯಾನ್. ಜೊತೆಗೆ ಒಂದು ಆಂಟಿ ಬೇರೆ. ಇವ್ರಿಬ್ರು ನನ್ನ ಕಂಪಾರ್ಟ್ಮೆಂಟ್ ಬಂದ್ರೆ ಮಾತ್ರ ಜರ್ನಿ ಸೂಪರ್. ಏಯ್ ಮೈ ಸನ್, ನೀನ್ ತುಂಬಾ ಬಿಸಿ ಅಂತ ಕಾಣುತ್ತೆ. ಆಮೇಲೆ ಫೋನ್ ಮಾಡ್ತೀನಿ, ಓಕೆ? ಬಾಯ್ ಡ್ಯಾಡಿ. ಉಮಾ, ಹುಷಾರ ಹೋಗಿ ಬನ್ನಿ. ಏನಾದ್ರು ಇದ್ರೆ ಫೋನ್ ಮಾಡು, ಗೊತ್ತಾಯ್ತಾ? ಬರ್ತೀನಿ. ಚಿದು, ಆಕಾಶ್ ಇರೋದು ಯಾವ ಏರಿಯಾದಲ್ಲಿ? ರಾಜಾಜಿನಗರದಲ್ಲಿ. ನಾವೀಗ ನೇರವಾಗಿ ಅಲ್ಲಿ ಹೋಗಿ ನಂದು ಬರೋದ್ರೊಳಗೆ ಅವನು ಮುಗಿಸ್ಬೇಕು. ಗುರುತಿಗೆ ಅವನ ಫೋಟೋನು ಸಿಗಬಾರ್ದು. ಸರಿ ಅಣ್ಣ. ಯಾಕೋ? ಅಲ್ಲಿ ನೋಡು. ನಂದು ಕಂಪಾರ್ಟ್ಮೆಂಟ್ಗೆ ಆಗ್ತಾ ಇದ್ದಾನೆ. ಬಾ ಅಣ್ಣ, ಟ್ರೈನ್ ಬರ್ತಾ ಇದೆ. ಅಣ್ಣ, ನಮ್ ನಂದು ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾಳೆ. ನೆಕ್ಸ್ಟ್ ಸ್ಟೇಷನ್ ಯಾವುದು? ತುಮಕೂರಣ್ಣ. ಸೂರಿಗೆ ಫೋನ್ ಮಾಡು. ಹಲೋ ಸೂರಿ, ನಾನು ದಯಾನಂದ್ ಮಾತಾಡೋದು. ಅಣ್ಣ ಹೇಳಿಣ್ಣ. ನನ್ನ ತಂಗಿ ನೋಡಿದ್ಯಲ್ಲ? ಹಾ, ಅವಳು ಹುಬ್ಳಿ ಹೋಗ್ತಾ ಇದ್ದಾಳೆ. ಏತ್ರಿ ಕಂಪಾರ್ಟ್ಮೆಂಟ್ ನಲ್ಲಿ ಅವಳ ಜೊತೆ ಒಬ್ಬ ಹುಡುಗ ಇರ್ತಾನೆ. ಯಾವಾಗಲೂ ಅವಳ ಹಿಂದೆ ಸುತ್ತಾ ಇರ್ತಾನೆ. ಯಾವುದೇ ಕಾರಣಕ್ಕೂ ಅವನ ಬಾಡಿ ನಿನ್ನ ಸ್ಟೇಷನ್ ದಾಟಬಾರ್ದು. ಅವ್ನು ಮುಗಿಸ್ಬಿಡು. ಆಯ್ತಣ್ಣ, ಓಕೆಣ್ಣ. ಹಲೋ, ಟಿಕೆಟ್ ಕೊಡಿ. ಸಾರಿ ಸರ್, ಆಕ್ಚುಲಿ ನಂದು ಸೆಕೆಂಡ್ ಕ್ಲಾಸ್ ಟಿಕೆಟ್ ಅರ್ಜೆಂಟ್ಲಿ ಹತ್ಬಿಟ್ಟೆ. ನೆಕ್ಸ್ಟ್ ಸ್ಟೇಷನ್ ಇಳಿದು ಆ ಕಡೆ ಹೋಗಿ. ಥ್ಯಾಂಕ್ ಯು ಸರ್. ಹಲೋ ಮೇಡಮ್, ನನ್ನ ಹೆಸರು ದೇವ್ ಅಂತ. ಹಲೋ. ಸಿಗರೇಟ್ ಇಟ್ಟಿದ್ದೀರೇನ್ರಿ? ಇಲ್ಲ ಸರ್, ನಿಮ್ಮ ಹತ್ರ ಇದ್ರೆ ಕೊಡಿ. ನನ್ನ ಹತ್ರ ಬರೀ ಮ್ಯಾಚ್ ಬಾಕ್ಸ್ ಇದೆ. ಪರವಾಗಿಲ್ಲ ಕಣ್ರಿ, ಖಾಲಿ ಟೈರ್ ಇಟ್ಕೊಂಡು ಸ್ಕೂಟರ್ ಕೇಳ್ದಂಗಾಯ್ತು ನಿಮ್ ಕಾಟೆ. ನಿಮ್ಮ ಹತ್ರ ಎರಡೂ ಇಲ್ವೇ? ಅದು ಸರಿ. ಅಲ್ರಿ, ನಮ್ಮ ಟ್ರೈನಿಗೆ ಬಂದು ಗುಂಡಾಕವ್ರು ನನಗೂ ಒಂದು ಪೆಗ್ ಕೊಟ್ಟು ಸಿಗರೇಟನ್ನು ಕೊಡ್ತಾರೆ. ಅದಕ್ಕೆ ನಾನು ಯಾಕೆ ದುಡ್ಡು ಖರ್ಚು ಮಾಡ್ಬೇಕು? ಅದಿರ್ಲಿ, ಸೇದೋ ಅಭ್ಯಾಸ ಇದೆಯಲ್ಲ, ನೀನೇನ್ ಮಾಡ್ತೀಯಾ? ಕ್ಯಾನ್ಸರ್ ಬಂದ್ಮೇಲೆ ಬಿಟ್ಬಿಟ್ಟೆ. ಅಯ್ಯೋ ಪಾಪ, ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿದೆ? ಈಗಿಲ್ಲ, ಸಿಗರೇಟ್ ಬಿಟ್ಮೇಲೆ ಹೊರಟೋಯ್ತು. ಅದಂಗೆ ನೋಡಿ, ಈಗ ವರದಕ್ಷಿಣೆ ಜೊತೆಗೆ ಹೆಂಡತಿ ಬರಲ್ವಾ? ವರದಕ್ಷಿಣೆ ಇಲ್ದರೆ ಹೆಂಡತಿನ ವಾಪಸ್ ಕಳ್ಸಲ್ವಾ? ಹಾಗೆ ಇದು, ಸಿಗರೇಟ್ ಇದ್ರೆ ಕ್ಯಾನ್ಸರ್ ಬರುತ್ತೆ, ಇಲ್ದರೆ ಅದು ಬರಲ್ಲ. ಹೌದಾ? ಹಾ. ನಂದು ಏನಾಯ್ತಮ್ಮ? ಅದ್ ಸರಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಹುಬ್ಳಿಗೆ. ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಕಳ್ತನ, ಸುಳ್ಳು, ದರೋಡೆ, ರೇಪು, ಮೋಸ ಇದನ್ನೆಲ್ಲ ಬಿಟ್ಟು ಮಿಕ್ಕಿದೆಲ್ಲ ಕೆಲಸನೂ ಮಾಡ್ತೀನಿ. ಅಂದಾಗೆ ನಿನಗ್ ಮದ್ವೆ ಆಗಿದ್ಯಾ? ಇಲ್ಲ. ಯಾಕೆ? ಅನುಭವ ಇಲ್ಲ. ಅನುಭವ ಅಲ್ಲ, ಎಲ್ಲದಕ್ಕೂ ಅನುಭವ ಕೇಳ್ತಾರಲ್ಲ, ಇದನ್ನು ಹಾಗೆ ಅನ್ಕೊಂಡೆ. ನನ್ನ ಮಗಳಿದ್ದಾಳೆ, ಮಾಡ್ಕೊಂತೀಯಾ? ಕಲರ್ ಸ್ವಲ್ಪ ಡಲ್ಲು, ವರದಕ್ಷಿಣೆ ಕೊಟ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತೀನಿ. ಯಾಕೆ ಸಹಾಯಕ? ಏನಂದೆ? ನಾನ್ ಮದ್ವೆ ಆಗಿದ್ದ ಅರ್ಧ ಗಂಟೆ ನಮ್ಮ ಮಾವನ್ ಮರಣ ಅಂತ ನನ್ನ ಜಾತಕದಲ್ಲಿದೆ, ಓಕೆನಾ? ಥ್ಯಾಂಕ್ ಯು ಸರ್. ವೆಲ್ಕಮ್. ಡೋಂಟ್ ವರಿ, ನಿಮ್ ಮಗಳಿಗೆ ಇನ್ನೊಂದು ತಿಂಗಳಲ್ಲಿ ಒಳ್ಳೆ ಸಂಬಂಧ ಹೊಡ್ಕೊಡ್ತೀನಿ. ಅಷ್ಟ್ ಮಾಡಪ್ಪ, ನೀನ್ ಲೈಫ್ ಪೂರ್ತಿ ಟಿಕೆಟ್ ಇಲ್ದೆ ಟ್ರಾವೆಲ್ ಮಾಡೋ ತರ ನಾನ್ ನೋಡ್ಕೊತೀನಿ. ಹಂಗಂದ್ರೆ ನಮ್ ರೈಲ್ವೆ ಮಿನಿಸ್ಟರ್ ಲಲ್ಲು ಮಾಮ ಅಂಬೋ. ಅದಕ್ಕೆ ನೀರಿದ್ಯಾ? ಓ, ಮರ್ತೋಯ್ತು, ತಗೊಂಬರ್ತೀನಿ. ಇಲ್ಲ ಅದಕ್ಕೆ ನಾನೇ ತಗೊಂಡ್ ಬರ್ತೀನಿ. ಒಂದು ಮಿನರಲ್ ವಾಟರ್ ಬಾಟಲ್ ಕೊಡಿ. ಥ್ಯಾಂಕ್ ಯು. ಚಿಲ್ಲರೆ ಇಲ್ಲ ಮೇಡಮ್. ಓ, ನನ್ನ ಹತ್ರನೂ ಇಲ್ವಲ್ಲ? ನನ್ನ ಹತ್ರ ಇದೆ, ತಗೊಳ್ಳಿ. ಇಟ್ಸ್ ಓಕೆ, ನಾನೇ ಕೊಡ್ತೀನಿ. ಹೇಗೋ ಒಟ್ಟಿಗೆ ಜರ್ನಿ ಮಾಡ್ತಿದೀವಲ್ಲ, ಟ್ರೈನಲ್ಲಿ ಕೊಟ್ಟರೆ ಆಯ್ತು ಬಿಡಿ. ಥ್ಯಾಂಕ್ಸ್. ಸ್ಲಿಪ್ ಆಗ್ಬಿಡ್ತೀರೇನೋ ಅಂತ.
ಏನೋ ಸ್ಲಿಪ್ ಆಗೋದು ಹೋಗಲೇ. ಬಾರಲ್ಲ ಯಾರೋ ನೀನು? ಏನೋ ಹುಡುಗಿತವ ಅಷ್ಟೊಂದು ಕ್ಲೋಸ್ ಮಾತಾಡ್ತಿದ್ದೆ. ಇವೆಲ್ಲ ಚೆನ್ನಾಗಿರಕ್ಕಿಲ್ಲ. ಬರೀ ಕ್ಲೋಸ್ ಅಲ್ವೋ, ಹುಬ್ಳಿ ಸೇರೋಷ್ಟರಲ್ಲಿ ಅವ್ರಿಬ್ಬರ ಜೊತೆನೂ ಮಜಾ ಮಾಡ್ತೀನಿ. ನಿನಗ್ ಏನು? ಹಲೋ ಅಣ್ಣ, ನೀವೆಲ್ಲ ಮುಗಿಸಾಯ್ತು. ಬಾಡಿನ ತರ್ಬೇಕಾ? ಬೇಡ, ಯಾವ್ದಾದ್ರು ಟ್ರ್ಯಾಕ್ ಮೇಲೆ ಬಿಸಾಕು. ಓಕೆ ಅಣ್ಣ. ಇಂಥ ಹುಡುಗಿರಿರೋ ಕಂಪಾರ್ಟ್ಮೆಂಟ್ ಒಳಗೆ ನಮ್ಮ ಬಾಸ್ ಇರೋದು. ನಮ್ಮ ಬಾಸ್ಗ ಮೈಯೆಲ್ಲ ಮಚ್ಚೆ. ಏನು ಅದೃಷ್ಟ ಮಾಡಿರ್ಲಿ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ. ಏನು ನಮ್ಮ ಬಾಸ್ ಬರ್ಲೇ ಇಲ್ಲ? ಕುಡ್ದ್ಬಿಟ್ಟು ಎಲ್ಲ ಒಳಗಡೆ ಮಕ್ಕಂಡಿರ್ಬೇಕು. ಬರೀ ನೋಡೋಣ. ಹಲೋ ಸರ, ದೇವ್ ಸರ್ ಬಂದಿಲ್ರಿ? ಟ್ರೈನಲ್ಲಿ ಹೊರಟಿದ್ದೀನಿನ್ನಲ್ಲ. ಅವನ ಸೆಲ್ಲಿಗೆ ಫೋನ್ ಮಾಡಿ ನೋಡು. ರಿಂಗ್ ಹಾಕೈತ್ರಿ, ಎತ್ತಿಲ್ಲ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸರ್, ರೂಮ್ ಇದೆಯಾ? ಏನ್ ಹೆಸರು? ಆಕಾಶ್, ಬ್ಯಾಂಗ್ಳೂರ್. ಆಕಾಶ್, ಎಷ್ಟು ದಿನ ಇರ್ತೀರಿ? ದುಡ್ಡು ಕೇಳಿದ್ರೆ ಬೇಜಾರಾಗೋರ್ಗು ಇಲ್ಲೇ ಇರ್ತೀನಿ, ಕೇಳಿದ್ರೆ ಕೆಲಸ ಮುಗಿದ್ಮೇಲೆ ಹೋಗ್ತೀನಿ. 500 ರೂಪಾಯಿ ಅಡ್ವಾನ್ಸ್ ಕೊಡ್ರಿ. ರೂಮ್ ನಂಬರ್ 333, ಟೋಟಲ್ 9 ಆಕತಿ. ಲಕ್ಕಿ ನಂಬರ್ ರೀ. First is best, second is diamond, 3 is free, 4 has power, 5 is high, 6 is success, 7 is heaven, 8 is bright, 9 is fine. ಲಕ್ಕು ನಂಬರಲ್ಲಿ ಇರಲ್ಲ, ಹಣೆ ಬರ ಚೆನ್ನಾಗಿರ್ಬೇಕು. ಬರ್ಲಾ? ನಮಸ್ಕಾರಮ್ಮ. ಯಾಕಪ್ಪ ಬಂದಿದೀಯಾ? ನಾ ಸತ್ತಿದೀವೋ ಬದುಕಿದೀವೋ ಅಂತ ನೋಡಕ್ ಬಂದಿದೀಯಾ? ಕೋಪ ಮಾಡ್ಕೋಬೇಡಿಮ್ಮ. ಅದೇನು ಅಂದ್ರೆ ಬೇಡಪ್ಪ, ನಾವ್ ಇನ್ನೇನು ಕೇಳಕ್ ತಯಾರಿಲ್ಲ. ನೋಡಿ, ನನ್ ಮಾತು ಕೇಳಿ. ನಿಶ್ಚಿತಾರ್ಥದವರೆಗೂ ಬಂದಿರೋ ಸಂಬಂಧ ಈ ತರ ನಿಂತೋದ್ರೆ ಒಳ್ಳೇದೇ ಆಯ್ತು. ಈಗ್ಲೇ ಇಷ್ಟು, ಇನ್ ಮದ್ವೆ ಆಗಿದ್ದಿದ್ರೆ ಇನ್ನೇನೇನಾಗ್ತಿತ್ತೋ. ಸದ್ಯ ಇಷ್ಟರಲ್ಲೇ ಮುಗ್ದೋಯ್ತು. ಹಾಗೆಲ್ಲ ಆಗಲ್ಲಮ್ಮ. ನೋಡಿ, ತಪ್ಪಾಗಿದ್ ನನ್ನಿಂದ, ಇದಿಷ್ಟು ನಡೆದಿದ್ದು ನನ್ನಿಂದ. ಪಾಪ ನನ್ನ ತಂಗಿ ಏನ್ ಮಾಡ್ತಾರೆ ಹೇಳಿ? ನೋಡು, ಅವಳಿಗೇನಾದ್ರು ಆದ್ರೆ ನನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲಮ್ಮ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ಸಂಬಂಧಕ್ಕೆ ಒಪ್ಕೊಳ್ಳಿ. ನೋಡಪ್ಪ, ಹಳೆದನ್ನೆಲ್ಲ ಕೆದಕಿ ನಮ್ ನೆಮ್ಮದಿನ ಹಾಳು ಮಾಡ್ಬೇಡ. ಸದ್ಯ ನಿನ್ಗೊಂದ್ ದೊಡ್ಡ ನಮಸ್ಕಾರ, ಹೊರಟೋಗೋ. ಅಮ್ಮ, ನಾ ಹೇಳದ್ ಕೇಳಿ ಅಮ್ಮ. ಸರ, ನಿಮ್ಮನ್ನ ಕೇಳ್ಕೊಂಡು ಯಾರೋ ಆಕಾಶ್ ಅಂತ ಬಂದಾರ್ರಿ. ಆಕಾಶ? ಆಕಾಶ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಯಾವಾಗ ಬಂದ್ಯೋ? ಸದ್ಯ ನೀನಾದ್ರೂ ಯಾಕೆ ಬಂದೆ ಅಂತ ಕೇಳಲಿಲ್ವಲ್ಲ. ಯಾಕೋ, ಏನಾಯ್ತು? ಏನೋ ಬೇಜಾರಲ್ಲಿ ಇದ್ದಂಗಿದ್ಯಾ? ಏನಿಲ್ಲ ಬಿಡು. ಸರಿ, ಕೂತ್ಕೋ. ಕುಡಿಯೋದಕ್ಕೆ ಎಂತ ತಗೋತೀಯ? ಕಾಫಿ, ಟೀ? ನನಗೆ ಅವೆಲ್ಲ ಏನು ಬೇಡ ಕಣೋ. ನನಗೆ ನೀನ್ ಬೇಕು, ನಿನ್ ಜೊತೆ ಮಾತಾಡ್ಬೇಕು. ನನ್ಗೆಲ್ಲ ಅರ್ಥ ಆಗತ್ತೆ ಕಣೋ, ಆದ್ರೆ ಏನ್ ಮಾಡೋದು? ಅಪ್ಪ ಅಮ್ಮ ತುಂಬಾ ಅಪ್ಸೆಟ್ ಆಗಿದ್ದಾರೆ. ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದು ಅವ್ರಿಗೆ? ಈಗ ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಅವರು ವಯಸ್ಸಾದವರು, ಅಷ್ಟು ಬೇಗ ಕನ್ವಿನ್ಸ್ ಆಗಲ್ಲ. ಟೈಮ್ ಬೇಕಾಗತ್ತೆ. ಸ್ವಲ್ಪ ದಿನ ಆಗ್ಲಿ, ಆಮೇಲೆ ನಾನೇ ಎಲ್ಲ ಮಾತಾಡ್ತೀನಿ. ಎಷ್ಟು ದಿನ ಆದ್ರೂ ಪರವಾಗಿಲ್ವೋ, ಅವ್ರ ಒಪ್ಪಿಗೆ ಕೊಟ್ರೆ ಸಾಕು. ಅಲ್ಲಿವರೆಗೂ ನಾ ಇಲ್ಲೇ ಇರ್ತೀನಿ. ಬೇಡ ಕಣೋ, ಮೊದಲು ನಾನು ಮಾತಾಡ್ತೀನಿ, ನೀನ್ ಹೋಗು. ಇದು ಒಂದ್ ವಿಷಯದಲ್ಲಿ ನಾನು ನಿರ್ಧಾರ ಬದಲಾಯಿಸಲ್ಲಪ್ಪ. ನನ್ನ ತಂಗಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಸರಿನಪ್ಪ, ನಿನ್ನಿಷ್ಟ. ಬಿಡಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ರಾಣಿಯಲ್ಲಿ ರೂಮಲ್ಲಿ ಇದ್ದಾಳೆ, ಹೋಗಿ. ಬಸವರಾಜ, ಏನೇ ಮದ್ವೆ ಹೆಣ್ಣೆ, ಅಲ್ಲೇ ನಿಂತ್ಕೊಂಡ್ಬಿಟ್ಟೆ, ಬಾ. ಯಾವಾಗ ಬಂದ್ಯೆ? ಬೆಳಿಗ್ಗೆ ಬಂದ್ವಿ. ಯಾಕೆ ನಂದು ಡಲ್ ಆಗಿದ್ಯಾ? ಅದೇ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಆಗಿದೆ. ಇಲ್ಲ, ನಂದು ಯಾವತ್ತೂ ಇಷ್ಟೆಲ್ಲಾಗಿರ್ಲಿಲ್ಲ. ಅದೇ ಹೇಳಿದ್ನಲ್ಲಮ್ಮ, ಟ್ರಾವೆಲ್ ಮಾಡಿ ಸ್ಟ್ರೈನ್ ಆಗಿದೆ. ತಗೋ, ನೀನ್ ರೆಡಿ ಆಗ್ ಬಾ, ನಾವು ಹೊರಗಡೆ ಇರ್ತೀವಿ. ನಂದು ಇಲ್ಲೇ ಕೂತ್ಕೊಳ್ಳೋಣ. ಬಾ. ಹಲೋ, ನಾನು ನಿನ್ಗೆ ಅವತ್ತೇ ಹೇಳ್ದೆ 4 ರೂ ಹಿಂದೆ ಕೂತ್ಕೊಂತ. ನೀನ್ ಪುನಃ ಈ ತರ ಮುಂದೆ ಕೂತ್ಕೊಂಡ್ರೆ ಆ ಹುಡುಗಿಗೆ ತಾಳಿ ಕಟ್ತಾನ? ಏನಾಯ್ತು? ಹಿಂದ್ಗಡೆ ಕೂತ್ಕೊಳ್ಳೋಣ ಅದಕ್ಕೆ.
ಬಗ್ಗಿಸ್ಕೊಂಡು ಕೂತ್ರೆ ವಿಡಿಯೋಲ್ ಕಾಣೋದು ಮುಖ ಅಲ್ಲ, ಬರೀ ತಲೆ. ಸ್ವಲ್ಪ ಮುಖ ತೋರ್ಸಮ್ಮ. ನಂದು ಸಾರಿ ಸರ್. ಓಕೆ. ನಂದು ಟಿಫನ್ ಆಯ್ತಮ್ಮ? ಆಯ್ತು ಅಂಕಲ್. ಅಂಕಲ್, ಈ ಸಂಬಂಧ ನಾನು ಆಕಾಶ್ ತಾನೇ ಹುಡುಕಿದ್ದು. ಹೌದಮ್ಮ, ಆ ಪುಣ್ಯಾತ್ಮನೇ ದೇವ್ರಂತ ಮನುಷ್ಯ. ನೀವೊಂದು ಕರೀಲಿಲ್ವಾ? ಕರ್ದೆಮ್ಮ, ಅವನ್ ತಂಗಿ ಎಂಗೇಜ್ಮೆಂಟ್ ಏನೋ ಪ್ರಾಬ್ಲಮ್ ಅಂತೆ. ಯಾರೋ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಹೋಗಿ ಗಲಾಟೆ ಮಾಡಿದಾರಂತೆ. ಹೋಗಿ ಹೋಗಿ ಅಂತವ್ರ ಮನೆಲ್ಲ ಗಲಾಟೆ ಮಾಡೋದು. ಅವ್ರು ಯಾರು ಉದ್ಧಾರ ಆಗಲ್ಲಮ್ಮ. ಅತ್ಗೆ ಹೋಗೋಣವಾ? ಯಾಕೆ ನಂದು? ಯಾಕೋ ನನ್ನ ಮನ್ಸಿಗೆ ಬೇಜಾರಾಗ್ತಿದೆ ಅದಕ್ಕೆ. ಇನ್ ಸ್ವಲ್ಪ ಹೊತ್ತು ಮದುವೆ ಮುಗ್ದೋಗುತ್ತೆ. ಅರ್ಧಕ್ಕೆ ಎದ್ದೋದ್ರೆ ಅವ್ರು ಏನ್ ತಿಳ್ಕೊಳಲ್ಲ. ಇಲ್ಲ ಅದ್ಗೆ, ಇಲ್ಲಿದ್ರೆ ಆಕಾಶ್ ಜ್ಞಾಪಕಕ್ಕೆ ಬರ್ತಾನೆ. ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ತಾನೆ. ನಾನು ಕುಚ್ಚಿಡ್ದಾಗ ಆಗ್ತಿದೆ. ಪ್ಲೀಸ್. ಸರಿ ತಗೊಳಪ್ಪ. ಆಕಾಶ್, ತುಂಬಾ ಥ್ಯಾಂಕ್ಸ್ ಅಪ್ಪ. ನಿನ್ನಿಂದ ನನ್ನ ಕುಟುಂಬದ ಗೌರವ ಉಳಿತು. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತೆಲ್ಲ ಬೇಡ ಸರ್. ಬರ್ತೀನಿ ಸರ್. ನಮಸ್ಕಾರ. ಹಲೋ, ನೀವು? ನಾನು ಲಕ್ಷ್ಮಿ. ಲಕ್ಷ್ಮಿ ಗೊತ್ತಾಗ್ಲಿಲ್ವಾ? ಅದೇ ಐಶು. ಓ ಐಶ್, ಹಾಯ್. ಗೊತ್ತೇ ಆಗ್ಲಿಲ್ಲ ನನ್ಗೆ. ಈಗ ಹೇಗಿದ್ದೀನಿ? ಇಟ್ಸ್ ಗಾನ್. ಈಗ ಪಕ್ಕ ಐಶ್ವರ್ಯ ರಾಯ್ ತರನೇ ಇದೀರಾ. ಅಬ್ಬಾ, ಸಲ್ಮಾನ್ ಖಾನ್ ಟೆನ್ಷನ್ ತಪ್ತು. ಯಾಕೆ? ಒಂದ್ ಐಶ್ವರ್ಯ ರಾಯ್ಗೆ ವಿವೇಕ್ ಒಬ್ರೆ ಸಲ್ಮಾನ್ ಖಾನ್ ಇಬ್ರು ಕಿತ್ತಾಡ್ತಿದ್ದಾರೆ. ಈಗ ಅವಳು ಅವನ್ಗೆ, ನೀವು ಸಲ್ಮಾನ್ ಖಾನ್ಗೆ. ಬಾಯ್. ಹಲೋ, ನೀನ್ ಹೇಳ್ತಾ ಇರೋದು ನಿಜನಾ? ಆಕಾಶ್ನ? ಹಲೋ ನಂದಿನಿ, ಅದಕ್ಕೆ ನಾನೇ ಮಾತಾಡ್ತಿದ್ದೀನಿ. ಏನಾಯ್ತು? ನೀನ್ ಹುಬ್ಳಿಗೆ ಹೋಗೋ ವಿಷಯನ ಆಕಾಶ್ಗೆ ಯಾಕಮ್ಮ ಹೇಳ್ದೆ? ನಾನಾ? ನಿನ್ ಜೊತೆ ಆಕಾಶ್ ಟ್ರೈನ್ ಹತ್ತದನ್ನ ನೋಡಿ ನಿನ್ ಅಣ್ಣಂದ್ರ ಕೋಪ ತಡ್ಕೊಳಕ್ ಆಗ್ದೆ ಆಕಾಶ್ನ ಸಾಯಿಸ್ಬಿಟ್ಟಿದ್ದಾರೆ. ಹಲೋ, ಯಾರು? ನಾನ್ ನಂದಿನಿ. ಆಶಾ, ನಿಮ್ಮ ಅಣ್ಣ ಎಲ್ಲಿ? ಅವನು ಹುಬ್ಳಿಗೆ ಹೋಗಿದ್ದಾನೆ. ಯಾವಾಗ? ನೆನೆ ತಾನೇ ಹೋದ. ಹಲೋ ನಂದಿನಿ. ನಂದಿನಿನಾ? ಏ ಕೋತಿ, ನಾನು. ಅಣ್ಣ ನೀನಾ? ಇದಕ್ ಮುಂಚೆ ನಂದಿನಿ ಫೋನ್ ಮಾಡಿದ್ದು. ತುಂಬಾ ಟೆನ್ಷನ್ ಅಲ್ಲಿ ಇರೋಗಿತ್ತು. ಅದ್ ಬಿಡು. ಆಮೇಲೆ ವಿಶಾಲ್ ಮೀಟ್ ಮಾಡಿದ್ದಮ್ಮ. ಅವ್ನು ತುಂಬಾ ಪಾಸಿಟಿವ್ ಆಗಿದ್ದಾನೆ. ಇನ್ನೊಂದ್ 2 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಸರಿ ಅಣ್ಣ. ನಾ ಬರೋಕ್ ಇನ್ನೂ 2-3 ದಿನ ಆಗ್ಬೋದು. ಓಕೆ ಓಕೆ, ಬಾಯ್. ನಂದು 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 ಸಮಾಧಾನ ಮಾಡ್ಕೊ. ನೋಡು, ಆಕಾಶ್ ಸತ್ತಿಲ್ಲ. ಹೌದಮ್ಮ, ಈಗ ತಾನೇ STD ಬೂತಲ್ಲಿ ಫೋನ್ ಮಾಡಿ ಹೋಗೋದನ್ನ ನನ್ನ ಕಣ್ಣಾರೆ ನಾನು ನೋಡ್ದೆ. ಹಲೋ. ಹಲೋ ಆಶಾ, ನಾನ್ ನಂದಿನಿ. ನಂದಿನಿ, ಯಾಕಾಗ್ಲೇ ಮಾತಾಡ್ಲಿಲ್ಲ? ಆಕಾಶ್ ನಿನ್ಗೆ ಫೋನ್ ಮಾಡಿದ್ನಾ? ಹೌದು, ಇವಾಗ ಜಸ್ಟ್ ಮಾಡಿದ್ದ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ಹಲೋ. ಹಾಯ್ ಆಕಾಶ್, ನಾನ್ ಕಣೋ ವಿಶಾಲ್. ಹಾಯ್ ವಿಶಾಲ್. ನಿನ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಇಮಿಡಿಯೇಟ್ ಆಗಿ ನಮ್ಮ ಮನೆ ಬಂದ್ಬಿಡು.
ಗುಡ್ ನ್ಯೂಸಾ? ಅದೇನ್ ಈಗ್ಲೇ ಹೇಳೋ. ಅದನ್ನೆಲ್ಲ ಫೋನಲ್ಲಿ ಹೇಳಿದ್ರೆ ಮಜಾ ಇರಲ್ಲಮ್ಮ. ನಿನ್ ಮನೆಗೆ ಬಾ, ಹೇಳ್ತೀನಿ. ಓಕೆ, ನೀನ್ ಬೇಗ ಹೊರಟು ಬಂದ್ಬಿಡು. ಸರಿಯಪ್ಪ, ನಾ ಈಗ್ಲೇ ಬರ್ತೀನಿ. ಓಕೆ, ಬಾಯ್. ಆಕಾಶ್, ಯಾಕೋ ಅಲ್ಲೇ ನಿಂತಿದ್ಯಾ? ಒಳಗ್ ಬಾರೋ, ನಿನ್ಗೊಂದು ಸರ್ಪ್ರೈಸ್ ಇದೆ, ಬಾ ಕೂತ್ಕೊಳ್ಳೋ. ಆಕಾಶ್, ನನ್ನನ್ನು ಕ್ಷಮಿಸ್ಬಿಡಪ್ಪ. ವಿಷಯ ಗೊತ್ತಿಲ್ಲದೆ ನಿನ್ನೇನೇನೋ ಅಂದ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ. ಪರವಾಗಿಲ್ಲಮ್ಮ, ಕೂತ್ಕೋ, ಕಾಫಿ ತರ್ತೀನಿ. ಏನೋ ಇದಕ್ಕಿದ್ದಂಗೆ ಈ ಚೇಂಜು, ಏನೋ ಮಾಡ್ದೆ? ಈ ಕ್ರೆಡಿಟ್ ಎಲ್ಲ ಏನಿದ್ರು ನಂದಿನಿಗೆ ಸೇರ್ಬೇಕು. ನಂದಿನಿಗ? ನಾನ್ ನಿನ್ ತಂಗಿನ ಮದುವೆ ಆಗೋದಕ್ಕೆ, ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳೋದಕ್ಕೆ ನಂದಿನಿನೇ ಕಾರಣ. ಹೌದಪ್ಪ. ಈ ಹುಡುಗಿ ಹೇಳಿದ ಮೇಲೆ ಗೊತ್ತಾಗಿದ್ದು ನೀವಿಬ್ರು ಲವ್ ಮಾಡ್ತಿದ್ದೀರಾ ಅಂತ. ಇದು ಹುಡುಗಿ ಅಣ್ಣಂದ್ರಿಗೆ ಇಷ್ಟ ಇರ್ಲಿಲ್ವಂತೆ. ಅದಕ್ಕೆ ಅವರು ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರಂತೆ. ಸದ್ಯ ಈಗಲಾದ್ರೂ ಮದುವೆಗೆ ಒಪ್ಕೊಂಡ್ರಲ್ಲ, ಇನ್ನು ಮುಂದೆ ಯಾವ ತೊಂದರೆನೂ ಇರಲ್ಲ. ನಾವು ಏನೇನೋ ಯೋಚನೆ ಮಾಡಿ ಈ ಸಂಬಂಧನೇ ಬೇಡ ಅನ್ಕೊಂಡಿದ್ವಿ. ಸದ್ಯ ದೇವ್ರದೇ ಎಲ್ಲ ಸರಿ ಹೋಯ್ತಲ್ಲ. ಅಷ್ಟೇ ಅಲ್ಲಪ್ಪ, ಒಂದೇ ಮುಹೂರ್ತದಲ್ಲಿ ನಿಮ್ಮಿಬ್ರು ಮದುವೆನೂ ಮುಗಿಸ್ಬಿಡೋಣ. ಕರೆಕ್ಟ್ ಅಪ್ಪ, ಇವನ್ ತಂಗಿ ಆಸೆನೂ ಅದೇ. ನೀನೇನಂತೀಯಮ್ಮ? ನೀವ್ ದೊಡ್ಡೋರ್ ಹೇಗೆ ಹೇಳ್ತಿರೋ ಹಾಗೆ. ಯಾಕೆ ಸುಳ್ಳು ಹೇಳ್ದೆ? ನಿನ್ನೆ ಕೇಳ್ತಾ ಇರೋದು, ಯಾಕೆ ಸುಳ್ಳು ಹೇಳ್ದೆ? ಅದ್ ಸುಳ್ಳಲ್ಲ, ನಿಜ. ಏನ್ ನಿಜ? ಆಕಾಶ್, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಏನ್ ಆಗ್ಬಾರ್ದು ಅಂತ ನಿಮ್ಮ ಅಣ್ಣಂದಿರು ಅನ್ಕೊಂಡಿದ್ರು, ಈಗ ಅದೇ ಆಗ್ತದೆ ನೋಡು. ಅವ್ರು ಕಷ್ಟಪಟ್ಟು ನಿನ್ಗೋಸ್ಕರ ಇಂತ ಒಳ್ಳೆ ಸಂಬಂಧ ಹುಡುಕಿದ್ರು ಗೊತ್ತಾ? ನಂಗ ಸಂಬಂಧ ಬೇಕಾಗಿಲ್ಲ, ನಂಗ್ ನೀನ್ ಬೇಕು ಅಷ್ಟೇ. ನೀನೇ ಮದ್ವೆಗೆ ಒಪ್ಕೊಂಡು ಈಗ ಮನ್ಸು ಬದಲಾಯಿಸಿದ್ರೆ ಅವ್ರ ಮರ್ಯಾದೆ ಏನಾಗುತ್ತೆ? ನೀನ್ ಯೋಚನೆ ಮಾಡಿದ್ಯಾ? ನೋಡು, 10,000 ರೂಪಾಯಿ ಸಂಪಾದನೆ ಮಾಡೋ ನಾನು ನನ್ ತಂಗಿ ಹುಡ್ಕೋದು 25,000 ರೂಪಾಯಿ ಸಂಪಾದನೆ ಮಾಡೋ ಹುಡುಗನ್ನ. ಅಂತದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿರೋ ನಿಮ್ಮ ಅಣ್ಣಂದಿರು ನಿನ್ಗೋಸ್ಕರ ಅಮೆರಿಕ ಸಂಬಂಧ ಯಾಕೆ ಹುಡುಕಿದಾರೆ ಹೇಳು? ತಮ್ ತಂಗಿ ಸುಖವಾಗಿರ್ಲಿ ಅಂತ. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ನಾನ್ ಬಯಸೋದು ಹಣನೂ ಅಲ್ಲ, ಹಣವಂತನೂ ಅಲ್ಲ, ಗುಣವಂತನ. ಅದು ನಿನ್ನ. ನಂದಿನಿ, ನಮ್ಮಿಬ್ಬರ ಸಂಬಂಧ ಬರೀ ಫ್ರೆಂಡ್ಶಿಪ್ ಅಲ್ಲಿ ಇರ್ಲಿ, ಅದೇ ಒಳ್ಳೇದು. ಆದ್ರೆ ಅದ್ ನನ್ ಕೈ ಸಾಧ್ಯ ಇಲ್ಲ ಆಕಾಶ್. ಪ್ಲೀಸ್, ನಾನು ಅರ್ಥ ಮಾಡ್ಕೋ. ನನಗ್ ಬೇರೆ ಮಾತು ಬೇಕಾಗಿಲ್ಲ. ನಿಜವಾಗ್ಲೂ ನಿನಗ್ ನನ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಇಲ್ಲ. ಈಗ ನನಗೆ ನನ್ನ ತಂಗಿ ಮದುವೆ ವಿಷಯ ಬಿಟ್ಟು ಬೇರೆ ಏನೂ ಇಲ್ಲ. ನಿನ್ ಪ್ರೀತಿನ ಒಪ್ಕೊಂಡು ನಿಮ್ಮಂದಿರಿಗೆ ಹೊಡೆದು ನೀನು ಒತ್ಕೊಂಡು ಹೋಗಿ ನಾನು ದೊಡ್ಡ ಗಂಡಸು ಅಂತ ತೋರಿಸ್ಕೊಳ್ಬೇಕಾಗಿದ್ದ ಅವಶ್ಯಕತೆನೂ ನನಗಿಲ್ಲ. ಒಬ್ಬ ಅಣ್ಣನಾಗಿ ನನ್ನ ಕರ್ತವ್ಯ ನನ್ನ ತಂಗಿನ ಮರೆತು ನಿನಗೋಸ್ಕರ 24 ಗಂಟೆ ನಾನು ಕಾವಲು ಕಾಯ್ಕೊಂಡಿರಕ್ಕಾಗಲ್ಲ. ನನಗೆ ಹೊಡೆದಾಟ ಬಡದಾಟ ಎಲ್ಲ ಬೇಕಾಗಿಲ್ಲ. ನಿಂತೋಗಿದ್ ನನ್ನ ತಂಗಿ ಮದುವೆಗೆ ಮತ್ತೆ ಮುಹೂರ್ತ ಇಡುವಂತ ಒಳ್ಳೆ ಕೆಲಸ ಮಾಡಿದ್ಯಾ. ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ದಯವಿಟ್ಟು ನನ್ನ ಮಾತು ಕೇಳು, ಇದನ್ನೆಲ್ಲ ಬಿಟ್ಬಿಡು. ಆಕಾಶ್, ಗೊತ್ತಿದ್ದು ಗೊತ್ತಿಲ್ದೇನೋ ನಂಗ್ ನಿನ್ ಮೇಲೆ ಪ್ರೀತಿ ಹುಟ್ತು. ಅದ್ ಯಾವಾಗ ಹುಟ್ತು, ಯಾಕೆ ಹುಟ್ತು ನಂಗೆ ಗೊತ್ತಿಲ್ಲ. ಈ ಪ್ರಪಂಚದಲ್ಲಿ ನಿನ್ನನ್ ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ ಆಕಾಶ್. ಈಗ ನೀನೇ ಸಿಗ್ದಿದ್ಮೇಲೆ ನಾನ್ ಬದುಕಿದ್ದು ಏನ್ ಪ್ರಯೋಜನ ಹೇಳು? ನಂದಿನಿ, ನನ್ನ ಮಾತು ಕೇಳು. ನಂದಿನಿ, ಸಾಯ್ಬೇಕು, ನನ್ನ ತಡಿಬೇಡ. ಆಕಾಶ್, ಬಿಡು, ಬಿಟ್ಬಿಡು ನನ್ನ. ನಂದು ಎಲ್ಲಿ? ನಿನ್ನೆ ಕೇಳ್ತಾ ಇರೋದು ನಂದು ಎಲ್ಲಿ? ಹೊಡಿಯೋದ್ ಬಿಟ್ಟು ಬೇರೆ ಗೊತ್ತಿಲ್ಲ ನಿನಗೆ? ನಿಮ್ಗೆ ಅವತ್ತ ಹೊಡೆದಿದ್ದೀನಿ, ಇವತ್ತು ಹೊಡೆಯೋದೇನು ದೊಡ್ಡ ವಿಷಯ ಅಲ್ಲ. ಸಮಾಧಾನದಿಂದ ಕೆಳಗೆ ತಾಳ್ಮೇಲೆ ನಿಮ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಹೊಡೆದ ಹೇಳ್ಬೇಕಾ? ಅವತ್ತು ಮರ್ಯಾದೆ ಮನೆ ಒಳಗಡೆ ಹೋಯ್ತು, ಇವತ್ತು ಬೀದಿಲಿ ಹೋಗುತ್ತೆ. ನಂದಿನಿ, ಹೋಗು. ನೀನೇ ನೀನೇ ನನಗೆಲ್ಲ ನೀನೇ. ನಿನಗೆ ಹೇಳ್ತಾ ಇರೋದು, ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ರೆ ಹೋಗು. ನೀನೇ ನೀನೇ ಮನಸ್ಸೆಲ್ಲ
ನನ್ನನ್ನ ಪ್ರೀತಿಸ್ತಿದ್ದಾಳಂತೆ. ನಾನು ಒಪ್ಕೊಂಡಿದ್ರೆ ನೀವ್ ಏನ್ ಆಗ್ಬಾರ್ದು ಅನ್ಕೊಂಡಿದ್ರು ಅದೇ ಆಗಿರೋದು. ನಾನು ಒಪ್ಲಿಲ್ಲ, ಅವಳನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಸೊ ಇವತ್ತಿಂದ ಈ ಜಗಳ ಗಲಾಟೆ ಎಲ್ಲ ಬಂದ್. ನೀವ್ ನೋಡ್ರೋ ಹುಡುಗನ ಜೊತೆ ನೀವ್ ನಿಶ್ಚಿಂತೆಯಾಗಿ ಮದುವೆ ಮಾಡ್ಬೋದು. ಯಾಕಣ್ಣ ಹಂಗ್ ನಿಂತ್ಬಿಟ್ರಿ? ನೀವೇನು ಯೋಚನೆ ಮಾಡ್ಬೇಡಿ, ಮದ್ವೆಗೆ ರೆಡಿ ಮಾಡ್ಕೊಳ್ಳಿ. ನೀವ್ ನೋಡಿರೋ ಹುಡುಗನ ಜೊತೆಗೆ ನಾ ಮದ್ವೆ ಮಾಡ್ಕೋತೀನಿ. ನಾನು ಅವನ್ನ ಪ್ರೀತಿ ಮಾಡ್ದೆ, ಅದ್ರಲ್ಲಿರೋ ಸುಖ ಏನು ಅಂತಾನೋ ಅನುಭವಿಸ್ದೆ. ಇನ್ ಮುಂದೆ ನಾನು ಸತ್ರು ಪರವಾಗಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ನು ನನ್ನ ಬದುಕಿಸಿ ನಿಮ್ಮ ಅಣ್ಣಂದ್ರ ಮಾತು ಕೇಳು ಅಂತ ಕರ್ಕೊಂಡ್ ಬಂದ. ಅವನ್ ಎಂತ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಬಿಟ್ಟ. ಅವನ್ ಇಲ್ಲಿಲ್ಲ ಅಣ್ಣ, ಆಕಾಶ ಚಿತ್ರದಲ್ಲಿದ್ದಾನೆ. ಅಂತ ಒಳ್ಳೆ ಹುಡುಗ ನನ್ಗೆಲ್ ಸಿಗ್ತಾನೆ? ಯಾಕಂದ್ರೆ ನಾನು ನಿಮ್ ತಂಗಿಯಾಗಿ ಹುಟ್ಟಿದ್ದೀನಿ ನೋಡಿ, ನನಗ ಭಾಗ್ಯ ಇಲ್ಲ. ಆದ್ರೆ ಒಂದು ಮಾತು ಮಾತ್ರ ನಿಜ ಅಣ್ಣ, ನಾನಿನ್ ಯಾರನ್ನೇ ಮದ್ವೆ ಆದ್ರೂ ನನ್ ಮನ್ಸಲ್ಲಿ ಆಕಾಶ ಇರ್ತಾನೆ. ನಾನ್ ಸಾಯೋವರೆಗೂ ಆಕಾಶನೇ ಪ್ರೀತಿಸ್ತಿರ್ತೀನಿ. ಏನಿದು ಈ ದಿನ ಕಣ ಕಣ ಕಂಪನ, ಇಂಥ ಆರಂಭಕ್ಕೆ ಇಲ್ಲಿ ಏನು ಕಾರಣ ಅರ್ಥವಾಗೋದಿಲ್ಲ. ನಿನ್ನಲ್ಲೇ 100 ಪ್ರಶ್ನೆನ ಕೇಳಿಕೊಂಡರೂ ಉತ್ತರಾನೇ ಇಲ್ಲ. ಕಾಣದ ಸೆಳೆತಕ್ಕೆ ಸೋತಿದೆ ಮನಸ್ಸಿದು ದೇವರ. ಅಣ್ಣ, ವಿಶಾಲ್ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ದ. ಅವ್ರ ಅಪ್ಪ ಅಮ್ಮ ಮದ್ವೆಗೆ ಒಪ್ಕೊಂಡ್ರಂತೆ. ಈ ವಿಷಯದಲ್ಲಿ ನಂದಿನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅಣ್ಣ, ನಾನಿಗೊಂದು ಪ್ರಶ್ನೆ ಕೇಳ್ತೀನಿ, ನನ್ನ ಮೇಲೆ ಆಣೆ ಮಾಡಿ ನಿಜ ಹೇಳ್ತೀಯಾ? ಕೇಳು. ನಂದಿನಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ತುಂಬಾ ಒಳ್ಳೆ ಹುಡುಗಿ. ಅಂತ ಒಳ್ಳೆ ಹುಡುಗಿ ನಿನ್ನ ಪ್ರೀತಿಸ್ತಾ ಇದ್ದಾಳಂದ್ರೆ ನಿನಗೂ ಪ್ರೀತಿಸ್ಬೇಕನ್ಸಲ್ವಾ? ತಲೆ ಸಿಡಿತಾ ಇದೆ, ಹೋಗಿ ಕಾಫಿ ತಗೊಂಬಾ. ಅಣ್ಣ, ನೀನೇನು ಹೇಳಲೇ ಇಲ್ಲ. ಕಾಫಿ ತುಂಬಾ ಚೆನ್ನಾಗಿದೆ. ನಂದಿನಿ ಇದಕ್ಕಿಂತ ಚೆನ್ನಾಗಿದ್ದಾಳೆ. ಅವಳು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನೀನ್ ಯಾಕಣ್ಣ ಅವಳನ್ನೇ ಮದ್ವೆ ಆಗ್ಬಾರ್ದು? ಸ್ನಾನ ಮಾಡ್ಬೇಕು, ಬಿಸಿನೀರು ರೆಡಿ ಮಾಡು. ಅಯ್ಯೋ 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 ಅಮ್ಮ ಅಪ್ಪ. ಸರ್, ನಮ್ಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್. ನನ್ನ ಮಗನ್ನ ಯಾಕೆ ಸಾಯಿಸ್ದೆ? ನಾನೆಲ್ಲ ಸಾಯಿಸಿದ್ದು ಇನ್ಯಾರು? ದಯಾನಂದು ಚಿದಾನಂದು ಅನ್ನೋರು ಮಗನ್ ಸಾಯಿಸು ಅಂತ ಹೇಳಿದ್ರು ಸರ್. ನಾನು ಸಾಯಿಸೆ ಸರ್, ನಂದಲ್ಲಿ ತಪ್ಪಿಲ್ಲ ಸರ್. ನನ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ನಂದೇನು ತಪ್ಪಿಲ್ಲ ಸರ್. ನನ್ ಬಿಟ್ಬಿಡಿ ಸರ್, ನನ್ ಬಿಟ್ಬಿಡಿ ಸರ್. ಚೆನ್ನಾಗಿ ನಡೀತಾ ಇದೆ ಸರ್. ಸರ್, ಮಿಸ್ ಮಾಡಬಾರ್ದು, ಫ್ಯಾಮಿಲಿ ಸಮೇತ ಬರಬೇಕು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ, ಆ ಫ್ಲವರ್ನವ್ರಿಗೆ ಆರ್ಕೆಸ್ಟ್ರಾ, ಅಡಿಗೆ, ವಿಡಿಯೋಗ್ರಾಫರ್ಸ್ಗೆಲ್ಲ ದುಡ್ಡು ಕಳಿಸ್ಬೇಕು. ಕಳಿಸ್ಬಿಡ್ಲ ಅಣ್ಣ? ಕಳಿಸ್ಬಿಡು. ಸರಿ ಅಣ್ಣ. ಚಿದು, ಏನಣ್ಣ? ಆ ವಿಡಿಯೋಗ್ರಾಫರ್ ಬಿಟ್ಟು ಎಲ್ಲರಿಗೂ ಅಡ್ವಾನ್ಸ್ ಕಳಿಸು. ಯಾಕಣ್ಣ? ಆಕಾಶ್ ಮನೆಗೆ ಹೋಗಿ ನಾವೇ ಫಿಕ್ಸ್ ಮಾಡ್ಕೊಂಬರೋಣ. ಅಲ್ಲಣ್ಣ, ಯೋಚನೆ ಮಾಡಬೇಡ. ಅವ್ನ ಮದುವೆಗೆ ಬಂದ್ರೆ ಏನೂ ಆಗೋದಿಲ್ಲ. ಅವ್ನ ಮನಸ್ಸು ಮಾಡಿದ್ರೆ ನಂದೂನ ಯಾವತ್ತೂ ಕರ್ಕೊಂಡೋಗಿ ಮದುವೆ ಆಗಿರೋನು. ಅದು ಅಲ್ಲದೆ ಅವನೇ ವಿಡಿಯೋಗ್ರಾಫರ್ ಕರೆಸ್ತೀನಿ, ನಂದು ಮಾತು ಕೊಟ್ಟಿದ್ದೀನಿ. ಅವಳ ಆಸೆ ಈಡೇರಿಸ್ಬೇಕಂತ ನಮ್ಮ ಕರ್ತವ್ಯ ಅಲ್ವಾ? ನಮಸ್ಕಾರಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ ಸರ್. ಸರ್, ನಾನು ಎಷ್ಟೋ ಮದುವೆಗಳು ಅಟೆಂಡ್ ಮಾಡಿದ್ದೀನಿ. ಇಷ್ಟು ಗ್ರ್ಯಾಂಡ್ ಆಗಿದೆ ಮೊದಲನೇ ಸಲ ಅಟೆಂಡ್ ಮಾಡ್ತಿರೋದು. ನಿಜವಾಗ್ಲೂ ನೀವಿಬ್ರು ಗ್ರೇಟ್ ಸರ್. ಥ್ಯಾಂಕ್ ಯು. ಅಂದಾಗೆ ಹುಡುಗ ಎಲ್ಲಿದ್ದಾನೆ ಸರ್? ರೂಮಲ್ಲಿದ್ದಾನೆ. ಓಕೆ ಸರ್. ಹಾಗಲ್ಲ, ಮದುವೆ ಅರೇಂಜ್ಮೆಂಟ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ದಾರಿ ಬಿಡಿ, ದಾರಿ ಬಿಡಿ. ಐ ಆಮ್ ಆಕಾಶ್. ಹಲೋ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ತಾನೆ? ಎಸ್. ಸಾಫ್ಟ್ ಆಗಿ ಸ್ಮಾರ್ಟ್ ಆಗಿದ್ದೀರಾ. ಎನಿವೇ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಬಾಯ್. ನಂದು, ಇಲ್ಲಿ ನೋಡು, ನಿಮ್ಮ ಅಣ್ಣ ತಂದಿರೋದು ಚೆನ್ನಾಗಿದ್ಯಾ? ನೋಡಿ ನಂದು. ಅಯ್ಯ, ಯಾರೇ ಹೆಸರಿಟ್ಟಿದ್ದು ಮೊದಲು ಹೆಸರು ಚೇಂಜ್ ಮಾಡ್ಬೇಕು. ಅಲ್ಲ, ಎಲ್ರು ನಂದು ನಂದು ಅಂತ ಕರೆದ್ರೆ ಮದುವೆ ಗಂಟೆಗೆ ಬೇಜಾರಾಗಲ್ವಾ? ಆಕಾಶ್, ನನ್ ಮೇಕಪ್ ಚೆನ್ನಾಗಿದ್ಯಾ? ಸೂಪರ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಫೇಸ್ ಡಲ್ ಆಗಿಲ್ಲ ತಾನೆ? ಯಾಕಂದ್ರೆ ಹುಡುಗ ಹೆದರ್ಕೋಬಾರ್ದಲ್ಲ. ಅಯ್ಯೋ, ನಿನ್ ಫೇಸ್ಗೆ ಏನಾಗಿದೆ? ಒಂದ್ಸಲ ಮದುವೆ ಹುಡುಗ ನಿನ್ ಫೇಸ್ ನೋಡಿದ್ರೆ
24 ಗಂಟೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟೊಳ್ಳೆ ಫೇಸ್ ನಿಂದು. ಈ ಒಳ್ಳೆ ಫೇಸೆ ಕೆಲವ್ರಿಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಕೇಳ್ದೆ. ಆಕಾಶ್, ಯಾಕೋ ಆಕಾಶ್, ಏನಾಯ್ತೋ? ಯಾಕೋ ಕವರೇಜ್ ಮಾಡಕ್ಕಾಗ್ತಿಲ್ಲ ಕಣೋ. ನನಗೆ ಯಾವತ್ತೂ ಈ ತರ ಆಗಿರ್ಲಿಲ್ಲ. ನನಗೆ ಗೊತ್ತು ಕಣೋ, ಅದನ್ನೇ ಪ್ರೀತಿ ಅನ್ನೋದು. ನೀನು ನಂದಿನಿನ ಲವ್ ಮಾಡ್ತಾ ಇದೀಯ. ಪ್ರೀತಿ ಅಂತೆ ಪ್ರೀತಿ. ಘೃತಂ ಸಮರ್ಪಯಾಮಿ. ಮದುವೆ ಗಂಡು ಕರ್ಕೊಂಡು ಬನ್ನಿ, ಮುಹೂರ್ತ ಮೀರ್ತಾ ಇದೆ. ಏಯ್, ಯಾರೋ ನೀನು? ಮದುವೆ ಗಂಡು. ನಿಂಗೇನ್ ತಲೆ ಕೆಟ್ಟಿದ್ಯಾ? ಇಲ್ಲಿ ಸುತ್ತಮುತ್ತ ನನ್ನ ಕಡೆಯವರಿದ್ದಾರೆ. ಕಮಕ್ ಕಿಮಕ್ ಅಂದ್ರೆ ಹೊಸ್ಕಾಕ್ಬಿಡ್ತಾರೆ. ಏ ಪುರೋಹಿತ, ಮಂತ್ರ ಹೇಳೋ. ಏಯ್, ಏನಿದೆಲ್ಲ? ಏನ್ ಬೇಕು ನಿಂಗೆ? ಮದುವೆ ಆಗ್ಬೇಕು ನಿನ್ ತಂಗಿ ಜೊತೆ. ಅವಳು ನನ್ನ ಮಗನಿಗೆ ಪುನರ್ಜನ್ಮ ಕೊಡ್ಬೇಕು. ಏನು ಹೇಳ್ತಾ ಇದೀಯಾ? ಯಾಕೆ, ನಿನ್ಗೇನು ಗೊತ್ತಿಲ್ವಾ? ಸೂರ್ಯಂಗೇಳು ಹೊರಸಾಕದಿಯಲ್ಲ, ಅವನು ನನ್ನ ಮಗ. ನನ್ನ ವಂಶದ ಹೆಸರೇಳಕ್ಕಿದ್ದು ಅವನು ಒಬ್ಬನೇ. ಈಗ ನನಗೆ ಮಗ ಬೇಕು, ಆದ್ರೆ ಹೆತ್ತು ಕೊಡೋದಕ್ಕೆ ನನಗೆ ಹೆಂಡತಿನೇ ಇಲ್ಲ. ಅದಕ್ಕೆ ಈ ಮದುವೆ ಕಣ. ಲೋ ಮಗನೇ, ಇನ್ನು 9 ತಿಂಗಳು ಕಾಯೋ, ನಿನ್ನ ಮತ್ತೆ ಭೂಮಿಗೆ ವಾಪಸ್ ಕರ್ಸ್ಕೊತೀನಿ. ಓಕೆ? ಏಯ್, ನಡೆಯೋ ಆಚೆಗೆ. ನಿನಗೆ ಹೇಳ್ತಾ ಇರೋದು. ಲೇ ಮಗನೇ, ಏನ್ ಸರ್ ಇದೆಲ್ಲ? ಅವ್ರು ಮಾಡಿದ ತಪ್ಪಿಗೆ ಹುಡುಗಿಗೆ ಯಾಕೆ ಶಿಕ್ಷೆ? ಯಾರೋ ನೀನು? ವಿಡಿಯೋಗ್ರಾಫರ್. ಹೋಗ ಕೆಲಸ ಮಾಡು. ಸರ್, ನಾನೊಂದು ಮದುವೆ ವಿಡಿಯೋಗ್ರಫಿ ಮಾಡಿದ್ರೆ ಆ ಮದುವೆ ಚೆನ್ನಾಗಿ ನಡಿಬೇಕು. ಅಕಸ್ಮಾತ್ ನಡಿಲಿಲ್ಲ ಅಂದ್ರೆ ಅದು ಚೆನ್ನಾಗಿ ನಡೆಯೋವರೆಗೂ ನಾನ್ ಬಿಡಲ್ಲ. ಅದೇ ನನ್ನ ಪಾಲಿಸಿ. ಅಂದ್ರೆ ಈ ಮದ್ವೆ ನಿಲ್ಲಿಸ್ತೀಯಾ? ತಾಕತ್ತಿದ್ರೆ ನಿಲ್ಸೋ. ಲೋ ಅಲಾಲ್ ಕೌರ್ ಮಗನೇ, ನೀನ್ ಕೆಳಗೆ ಬರಕ್ 9 ತಿಂಗಳು ಕಾಯ್ಬೇಡ. ಇನ್ನೊಂದು 9 ನಿಮಿಷ ಕಾಯಿ, ನಿಮ್ಮಪ್ಪನ ಅಲ್ಲೇ ಕಳ್ಸ್ಕೊಡ್ತೀನಿ. ಸರ್, ಮುಹೂರ್ತಕ್ಕೆ ಇನ್ನು 10 ನಿಮಿಷ ಟೈಮ್ ಇದೆ. ಹುಡುಗನ್ ಕರ್ಕೊಂಡ್ ಬಂದ್ಬಿಡಿ. ಬೇಡಪ್ಪ, ಯಾಕೋ ಮುಹೂರ್ತ ಸರಿ ಇಲ್ಲ ಅನ್ಸುತ್ತೆ. ಸರ್, ನೀವು ತಾನೇ ಪುರೋಹಿತರ ಕೈಲಿ ಮುಹೂರ್ತ ಫಿಕ್ಸ್ ಮಾಡಿಸಿರೋದು? ನಾನೇ ಫಿಕ್ಸ್ ಮಾಡಿದ್ದು. ಆದ್ರೆ ಮುಹೂರ್ತ ಜೊತೆಗೆ ಗಂಡು ಸರಿ ಇಲ್ಲ ಅನ್ಸುತ್ತೆ. ನನ್ನ ತಂಗಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗಲಾದ್ರೂ ಅದನ್ನ ಸರಿ ಮಾಡ್ಬೇಕು. ನನ್ನ ತಂಗಿ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ ಅಂದ್ಮೇಲೆ ನನ್ನ ತಂಗಿನ ನೀನೇ ಮದುವೆ ಮಾಡ್ಕೋಬೇಕು. ಆಕಾಶ್, ನಾವು ನಿನಗೆಷ್ಟೇ ಅನ್ಯಾಯ ಮಾಡಿದ್ರು ನೀನ್ ಮಾತ್ರ ನಮ್ಗೆ ಒಳ್ಳೇದನ್ನೇ ಮಾಡ್ತಾ ಬಂದಿದ್ಯಾ. ಇವತ್ತು ನೀ ಇಲ್ದೆ ಹೋಗಿದ್ದಿದ್ರೆ ನಮ್ಮ ಮರ್ಯಾದೆ, ನಮ್ಮ ತಂಗಿ ಮರ್ಯಾದೆ ಎಲ್ಲ ಸರ್ವನಾಶ ಆಗಿರೋದು. ದಯವಿಟ್ಟು ಇಲ್ಲ ಅನ್ಬೇಡ, ಒಪ್ಕೋ. ನೋಡಪ್ಪ, ನಿಮ್ಮಿಬ್ಬರನ್ನ ಬೇರೆ ಮಾಡ್ಬೇಕು ಅಂತ ಇವರೆಲ್ಲ ಎಷ್ಟೇ ಪ್ರಯತ್ನ ಪಟ್ರು ನಿಮ್ಮಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ ದೇವ್ರ ನಿರ್ಧಾರ ಮಾಡಿದಾನೆ. ದಯವಿಟ್ಟು ಆಗಲ್ಲ ಅನ್ಬೇಡಪ್ಪ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ. ಆಕಾಶ್, ಈ ಹಸೆ ಮನೆ ಮೇಲೆ ನೀನಲ್ದೆ ಬೇರೆ ಯಾರೇ ಕೂತ್ರು ಈ ಮದುವೆ ನಡೆಯೋಲ್ಲ ಅನ್ಸುತ್ತೆ. ಇನ್ನು ನೋಡ್ತಾ ಇದ್ರೆ ನನಗೇ ಪ್ರೀತಿ ಹುಟ್ಟುತ್ತೆ ಅಂತ. ಅದರಲ್ಲಿ ನನ್ನ ತಂಗಿ ಪ್ರೀತಿದಲ್ಲಿ ತಪ್ಪೇನಿಲ್ಲ. ಅಣ್ಣನಾಗಿ ತಂಗಿ ಆಸೆನ ಈಡೇರಿಸೋದು ನನ್ನ ಕರ್ತವ್ಯ. ಇದುವರೆಗೂ ಅವಳೆಲ್ಲ ಆಸೆನೂ ಪೂರೈಸಿದ್ದೀನಿ. ಇದು ಒಂದು ಆಸೆ ಪೂರೈಸೋದಕ್ಕೆ ಅವಕಾಶ ಮಾಡಿಕೊಡು. ಪುರೋಹಿತರೆ, ತಾಳಿ ಕಟ್ಸಿ, ತಾಳಿ ಕಟ್ಸಿ. ಆಕಾಶ್, ಏನು ತಾಳಿ ಕಟ್ಟೋ ನೀನ್ ತಾನೇ? ಓಹೋ, ಸಾರಿ, ಅಭ್ಯಾಸ ಬಲ. ಪವನ್, ನೀ ತೆಗಿಯೋ. ಓಕೆ ಗುರು. ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ಕಂಗ್ರಾಟ್ಸ್ ಅದಕ್ಕೆ. ಯಾಕೆ? ನಿಮ್ಮ ಆಸೆ ಪ್ರಕಾರ ನಮ್ಮ ಅಣ್ಣನೇ ಮದ್ವೆ ಆಗ್ತಿದ್ರಲ್ಲ, ಅದಕ್ಕೆ. ನಿನ್ನ ಆಸೆ ಪ್ರಕಾರ ನಿಮ್ಮ ಅಣ್ಣನ ಮದ್ವೆ ಜೊತೆ ನಿನ್ ಮದ್ವೆನೂ ಆಗ್ತದೆ. ಸೊ ನೀನ್ ಎಕ್ಸಿಟ್, ನಾನ್ ಎಂಟ್ರಿ. ತಗೊಳ್ಳಿ, ತಾಳಿ ತಗೊಳ್ಳಿ. ರಾಯ್ರೆ ತಗೊಳ್ಳಿ, ನೀವು ತಗೊಳ್ಳಿ. ಗಟ್ಟಿ ಮೇಲೆ ಗಟ್ಟಿ. ಒಂದ್ ನಿಮಿಷ. ಯಾಕೆ ಆಕಾಶ್, ಏನಾಯ್ತು? ನಿನ್ಗೊಂದು ವಿಷಯ ಹೇಳ್ಬೇಕಾಗಿತ್ತು, ಮರ್ತು ಬಿಟ್ಟಿದ್ದೆ. ಏನದು? ಐ ಲವ್ ಯು. ಸದ್ಯ ಈಗ್ಲಾದ್ರೂ ಹೇಳಿದೆಯಲ್ಲ, ಮಕ್ಕಳಾದ್ಮೇಲೆ ಹೇಳಿಲ್ವಲ್ಲ.